ಡಾಕ್ಟರ್ ಗುರುರಾಜ್ ಗರ್ಜಗಿಯವರಿಗೂ ಹಾಗೂ ತಮ್ಮೆಲ್ಲರಿಗೂ ನನ್ನ ವಿನಯಪೂರ್ವಕವಾದ ವಂದನೆಗಳು. ಡಿ ವಿ ಜಿಯವರ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ನಿರೂಪಿಸಲ್ಪಟ್ಟಿರುವ ಅನೇಕ ದಿವಾನರುಗಳ ಆಡಳಿತ ವೈಭವಗಳನ್ನು ಈ 4 ದಿನಗಳ ಪ್ರವಚನದಲ್ಲಿ ನಾವು ಕೇಳಿ ಆನಂದಿಸಿದ್ದೇವೆ. ಸುಮಾರು 3/4 ಶತಮಾನದ ಹಿಂದಿನ ಜನರ ರಾಜಕೀಯ ಜೀವನ, ಸಾರ್ವಜನಿಕ ಜೀವನ ಹಾಗೂ ಸಾಮಾಜಿಕ ಜೀವನ ಮತ್ತು ಅವರ ನಂಬಿಕೆ ಹಾಗೂ ಅವರ ಶ್ರದ್ಧೆ ನಿಷ್ಠೆಗಳನ್ನಿಟ್ಟುಕೊಂಡು ಅನುಸರಿಸುತ್ತಿರುವ ಜೀವನ ಮೌಲ್ಯಗಳು ಎಲ್ಲವೂ ಇವುಗಳಲ್ಲಿ ಚಿತ್ರಿತವಾಗಿವೆ. ಅಷ್ಟು ಮಾತ್ರವಲ್ಲದೆ ಪ್ರಸಿದ್ಧರಾದವರ ಸಣ್ಣತನಗಳ ದಾಖಲು ಹಿಡಿದು ಪ್ರಸಿದ್ಧರಲ್ಲದವರ ಹೃದಯ ವೈಶಾಲ್ಯವನ್ನು ಇಲ್ಲಿ ನಿರೂಪಿಸಲಾಗಿದೆ. ಅನೇಕ ಮನೋಜ್ಞವಾದ ಉಪಕಥೆಗಳಿವೆ. ಒಂದು ಘನೋದ್ದೇಶ ಅಥವಾ ಒಂದು ಮಹಾ ಉದ್ದೇಶ ಈ ಹೃದಯ ಸಂಪನ್ನರ ಜೀವನವನ್ನು ಹೇಗೆ ನಡೆಸಿತು ಎಂಬುದನ್ನು ಚಿತ್ರಿಸುವುದರಲ್ಲಿ ಡಿ ವಿ ಜಿಯವರಂತಹ ಅನುಭವಶಾಲಿಗಳು ಅವರ ಕಾಲದಲ್ಲಿ ಇನ್ನೊಬ್ಬರು ಇದ್ದಿಲ್ಲವೆಂಬುದು ಖಂಡಿತ ಹೇಳಿದರೆ ತಪ್ಪಾಗಲಾರದು. ಡಿ ವಿ ಜಿಯವರದು ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ನಮಗೆ ಅದೃಷ್ಟವಶಾತ್ತು ಈ ಡಿ ವಿ ಜಿಯವರ ಜ್ಞಾಪಕ ಚಿತ್ರ ಶಾಲೆಯನ್ನು ತುಂಬ ವಿವರಿಸಿ ಹೇಳಿದ್ದಾರೆ. ಡಿ ವಿ ಜಿಯವರ ಸಾರ್ವಜನಿಕ ಸೇವಾ ಶಕ್ತಿಯ ಶಾಶ್ವತ ಸ್ಮಾರಕ ಎಂದರೆ ಇಲ್ಲೇ ಅವರು ಹುಟ್ಟುಹಾಕಿ ಬೆಳೆಸಿದ ಈ ಗೋಖಲೆ ಸಂಸ್ಥೆ. ಇಲ್ಲೇ ಕುಳಿತು ನಾವು ಅವರ ಕಾಲದ ಅವರ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜೀವನಗಳನ್ನು ಕೇಳುವ ಸೌಭಾಗ್ಯ ಹಾಗೂ ಅವರ ಕುಂಚದಿಂದಲೇ ಚಿತ್ರಿಸಲ್ಪಟ್ಟಿರುವ ಆ ಜೀವನವನ್ನು ಇಲ್ಲೇ ಕುಳಿತು ನಾವು ಅನುಭವಿಸುವ, ಆನಂದಿಸುವ ಅಥವಾ ಮೆಲುಕು ಹಾಕುವ ಒಂದು ಸೌಭಾಗ್ಯವನ್ನು ಈ ಪ್ರವಚನದ ಮೂಲಕ ಡಾಕ್ಟರ್ ಕರ್ಜಗಿಯವರು ನಮಗೆ ಪ್ರಾಪ್ತ ಮಾಡಿಸಿದ್ದಾರೆ. ಹೃದಯಸ್ಪರ್ಶಿಯಾದ ಘಟನೆಗಳನ್ನು, ಸಂದರ್ಭಗಳನ್ನು ಹೃದಯಂಗಮವಾಗಿ ವಿವರಿಸಿ ಡಿ ವಿ ಜಿಯವರ ಜ್ಞಾಪಕ ಚಿತ್ರಶಾಲೆಗೆ ಒಂದು ಪೂರ್ಣತೆಯನ್ನು ತಂದುಕೊಡುವುದರಲ್ಲಿ ಕರ್ಜಗಿಯವರು ಯಶಸ್ವಿಯಾಗಿದ್ದಾರೆ. ಮಾತ್ರವಲ್ಲದೆ ಇದನ್ನು ಕೇಳಿದ ಮೇಲೆ ನಮ್ಮ ಅಂತರಂಗವನ್ನು ಈ ಲೋಪದೋಷಗಳಿಗಾಗಿ ನಾವೇ ಕೆದಕಿ ನೋಡುವಂತಹ ಒಂದು ಯತ್ನವನ್ನು ಮಾಡಲು ನಮಗೆ ಒಂದು ಸಂದರ್ಭವನ್ನು ಒದಗಿಸಿಕೊಡುವುದರಲ್ಲಿ ಸಫಲರಾಗಿದ್ದಾರೆ. ಈ ಬೋಧಪ್ರದವಾದ 4 ದಿನಗಳ ಪ್ರವಚನವನ್ನು ಮಾಡಿ ನಮ್ಮೆಲ್ಲರಿಗೂ ಬಹಳ ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ಗೋಖಲೆ ಸಂಸ್ಥೆಯ ಪರವಾಗಿ ನನ್ನ ಹೃತ್ಪೂರ್ವಕ ವಂದನೆಯನ್ನು ಅವರಿಗೆ ಸಮರ್ಪಿಸುತ್ತೇನೆ. ಇನ್ನು ಮುಂದೆಯೂ ನೀವೆಲ್ಲರೂ ಇಲ್ಲಿ ನಡೆಯುವ ಎಲ್ಲ ಪ್ರವಚನಗಳಿಗೂ ಬಂದು ಈ ಗೋಖಲೆ ಸಂಸ್ಥೆಯನ್ನು ಪ್ರೋತ್ಸಾಹಿಸಬೇಕಾಗಿ ನಾನು ತುಂಬ ಕಳಕಳಿಯಿಂದ ವಿನಂತಿಸ್ತೇನೆ. ಸಹೃದಯರಿಗೆಲ್ಲ ನಮಸ್ಕಾರ. ನಾವು ವಿಶ್ವೇಶ್ವರಯ್ಯನವ್ರ ಬಗ್ಗೆ ಡಿ ವಿ ಜಿ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ವಿ. ಆದರೆ ಡಿ ವಿ ಜಿ ಹೇಳಿದ್ದು ಎಷ್ಟಿದೆ ಅವರ ಬಗ್ಗೆ ಅಂತಂದರೆ ನಾವು ನೋಡಿದ್ದು ಬಹುಶಃ ಅರ್ಧ ಕೂಡ ಇಲ್ಲ. ಇದಿಷ್ಟೇ ತೋರಿಸುತ್ತೆ ಡಿ ವಿ ಜಿ ಅಂಥ ಒಂದು ಸತ್ವಯುತವಾದಂಥ ಚೈತನ್ಯಕ್ಕೆ
ಸ್ಫೂರ್ತಿ ಕೊಡುವಂಥ ಜೀವ ಅದು ಹೇಗಿರಬೇಕು ಅಂತ. ಎಷ್ಟೊಂದು ಜನರನ್ನು ಡಿ ವಿ ಜಿ ನೋಡಿದ್ದಾರೆ ತಮ್ಮ ಜೀವನದಲ್ಲಿ. ಬರೀ ನೋಡೋದು ಮಾತ್ರ ಅಲ್ಲ, ಈ ನಮ್ಮಲ್ಲಿ 2 ಥರದ ನೋಡುವಿಕೆ ಇರ್ತದೆ ನಮ್ಮಲ್ಲಿ. ಅವ್ರು ನೋಡಿದ್ದೀನಿ, ನಾನು ಪರಿಚಯ ಇದೆ, ನೋಡಿದ್ದೀನಿ ಅಂತ ಹೇಳ್ತೇನೆ. ನೋಡಿದ್ದಷ್ಟೇ ಆಯಿತು, ನಾನು ಹೊಚ್ಚಿಗೆ ಗೊತ್ತಿಲ್ಲ. ಇನ್ನು ಕೆಲವರು ನೋಡೋದು ಹೇಗೆ ನೋಡ್ತಾರೆ ಅಂದರೆ 10 ನಿಮಿಷ ಅವ್ರ ಜೊತೆಗಿದ್ದರೆ ನಮ್ಮನ್ನು ಚೆನ್ನಾಗಿ ಅಳೆದು ಬಿಟ್ಟಿರ್ತಾರೆ ಅವ್ರು ಹೇಗಿದ್ದಾರೆ ಇವರು ಅಂತ. ಅಂಥ ಶಕ್ತಿ ಇದ್ದಂಥವ್ರು ಡಿ ವಿ ಜಿ, ಎಕ್ಸ್ರೇ ಐಸ್ ಅಂತ ಕರಿತಾ ಇದ್ವಿ ನಾವು. ಅಂಥವರು ಇಂಥವ್ರನ್ನ ಮೆಚ್ಚಿಕೊಂಡು ಅವರು ಆದರ್ಶರು ತಮಗೆ ಅಂತ ಅಂದ್ಕೊಳ್ಬೇಕಾದ್ರೆ ಅವ್ರು ಹೇಗಿದ್ದರು ಅಂತ, ಅವರ ಮಾತಿನಲ್ಲಿ ಧ್ವನಿಯಲ್ಲಿ ಎಷ್ಟು ಅವ್ರ ಬಗ್ಗೆ ಪ್ರೀತಿ ಬರ್ತದೆ ಅಂತ. ಅವ್ರು ಹೇಳೋರು, ನಾನು ಅಸ್ತವ್ಯಸ್ತದ ಮನುಷ್ಯ, ಡಿ ವಿ ಜಿ ಹೇಳ್ತಾ, ನಾನು ಹೇಗಿದ್ದರೆ ಹಾಗಿದ್ದವನು, ನನಗೆ ಅಷ್ಟು ಸಿಸ್ಟಮ್ಯಾಟಿಕ್ ಆಗಬೇಕು ಅಂತೇನಿಲ್ಲ. ಆದರೆ ವಿಶ್ವೇಶ್ವರಯ್ಯನವರಿದ್ದಾರಲ್ಲ, ನಸನಸೆ ಮನುಷ್ಯ ಅಂತ ಅವ್ರ ಕರಿ ಮಾತು. ಅದು ಹಾಗಾಗದೆ ಹೋದರೆ ಚಡಪಡ ಆಗಿಬಿಡುತ್ತೆ ಅವ್ರಿಗೆ. ಅವ್ರಿಗೆ ಕಲಿಸ್ಕೊಡ್ತಾ ಇದ್ರಂತೆ ಕವರ್ ಹೇಗೆ ಬರೀಬೇಕು ಅಂತ. ನೋಡಿ, ದಿವಾನರಾಗಿದ್ದಂಥವರು, ಚೀಫ್ ಇಂಜಿನಿಯರ್ ಆಗಿದ್ದಂಥವರು, ಭಾರತ ರತ್ನ ಆದಂಥವರು, ಆ ಮಟ್ಟಕ್ಕೆ ಹೋದಂಥವರು, ಅವರು ಕವರಿಗೆ ಅಡ್ರೆಸ್ ಹೇಗೆ ಬರೀಬೇಕು, ಅಡ್ರೆಸ್ ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿ ಮುಗಿಸ್ಬೇಕು. ಕೆಲವರು ಪೂರ್ತಿ ಕವರಿನ ಎಡಭಾಗಕ್ಕೆ ಶುರು ಮಾಡೋ ಹಾಗಿಲ್ಲ, ಮಧ್ಯದಲ್ಲಿ ಶುರು ಮಾಡಬೇಕು. ಸ್ಟ್ಯಾಂಪ್ ಹಚ್ಚೋದು ಹೇಗೆ, ಅದನ್ನು ಹಸಿ ಮಾಡ್ಕೊಳ್ಳೋದು ಹೇಗೆ, ಹಾಕಿದಾಗ ಮೇಲೆ ಅರ್ಧ ಅಂಗ್ಲ ಬಿಟ್ಟಿರಬೇಕು, ಹೆಜ್ಜಿಗೆ ಹಚ್ಚೋ ಹಂಗಿಲ್ಲ, ಅದನ್ನು ಅರ್ಧ ಅಂಗ್ಲ, ಈ ಕಡೆ ಅರ್ಧ ಅಂಗ್ಲ, ಈ ಕಡೆ ಅರ್ಧ ಅಂಗ್ಲ ಬಿಡಬೇಕು, ಅದು ಸೀದಾ ಇರಬೇಕು, ಸೊಟ್ಟಾಗಿ ಕಾಣಿಸ್ಬಾರ್ದು. ಸ್ಟ್ಯಾಂಪ್ ಯಾರು ನೋಡ್ತಿದ್ದಾರೆ, ಅದ್ರ ಮೇಲೆ ಒಂದು ಸಿಕ್ಕ ಬೇರೆ ಹಾಕಿರ್ತಾರೆ, ಆದರೂ ಕೂಡ ಅವ್ರ ಸ್ಟ್ಯಾಂಪ್ ಹೀಗೆ ಇರಬೇಕು ಅಂತ, ಅಡ್ರೆಸ್ ಹೀಗೆ ಬರೀಬೇಕು. ಮದುವೆಗೆ ಅವ್ರಿಗೊಂದು ಪತ್ರ ಬರೆದ್ರೆ ಅದೊಂದು ಸ್ಪೆಷಾಲಿಟಿ ವಿಶ್ವೇಶ್ವರಯ್ಯನವ್ರದ್ದು. ಅವ್ರಿಗೆ ಯಾರೇ ಪತ್ರ ಬರೀಲಿ, ಯಾವುದೇ ಮದುವೆ ಆಮಂತ್ರಣ ಆಗ್ಬೋದು, ಯಾವುದಾದ್ರೂ ಆಗ್ಬೋದು, ಅದಕ್ಕೆ ಉತ್ತರ ಬರೀಬೇಕು. ಪ್ರತಿಯೊಂದು ಪತ್ರಕ್ಕೂ ಉತ್ತರ ಬರೀದೇ ಇಲ್ಲ. ಡಿ ವಿ ಜಿಗೆ ಬೈತಾ ಇದ್ದರಂತೆ, ನೀನು ಬಂದು ಕಂಡಾಗಲೇ ಉತ್ತರ ನನಗೆ, ಯಾಕಂದರೆ ಉತ್ತರ ನಾನು ಎಲ್ರಿಗೂ ಬರೀತೇನೆ, ನಿನಗೆ ಪತ್ರ ಬರೆದ್ರೆ ಉತ್ತರ ಬರಲ್ಲ, ನೀನು ಬಂದಾಗಲೇ ಹೇಳೋದು ಬಾಯಿಂದ ಅಂತ. ಹೀಗೆ ಪ್ರತಿಯೊಂದಕ್ಕೂ ಉತ್ತರ ಬರೆಯುವಂತ ಇಟ್ಕೊಂಡಿದ್ದರಂತೆ. ಅವರ ಡ್ರೆಸ್ ಕೂಡ ಅಷ್ಟೇ, ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ಡ್ರೆಸ್ ಹಾಕ್ಕೊಳ್ಳೋದು. ಅವ್ರ ಡ್ರೆಸ್ ಹೇಗೆ ಬಂತಿದ್ದು ಅಂತ ಡಿ ವಿ ಜಿ ಹೇಳ್ತಾರೆ. ಇದು ಅಭ್ಯಾಸ ಹೇಗಾಯಿತು, ಸಣ್ಣಂದ್ರಿದ್ದೇ ಇದ್ದರು ಇವರು ಅಂತ. ಇವ್ರ ತಂದೆ ಮೇಷ್ಟ್ರಾಗಿದ್ದವರು, ವಿಶ್ವೇಶ್ವರಯ್ಯನವ್ರ ತಂದೆ ಮೇಷ್ಟ್ರಾಗಿದ್ದವರು, ಕರ್ನೂಲ್ನಲ್ಲಿ ತೀರ್ಕೊಂಡ್ರಂತೆ. ಅವ್ರು ತೀರ್ಕೊಂಡಾಗ ವಿಶ್ವೇಶ್ವರಯ್ಯನವ್ರಿಗೆ 15 ವರ್ಷ ವಯಸ್ಸು. ಜೀವಿತ ನಡಿಬೇಕಲ್ವ, ಶಾಲೆ ನಡಿಬೇಕಲ್ವ. ಈ ಕಲಾಸಿಪಾಳ್ಯಂದಲ್ಲಿ ಎಲ್ಲೋ ಒಂದು ಕಡೆ ಒಂದು ರೂಮ್ ಮಾಡ್ಕೊಂಡು ಬಾಡಿಗೆ ಇದ್ದರಂತೆ. ಡಿ ವಿ ಜಿ ಹೇಳ್ದೆ, ನಾನು ರೂಮನ್ನು ನೋಡಿದ್ದೀನಿ ಅದನ್ನು ಕೂಡ ಅಂತ ಹೇಳ್ತಾರೆ. ಅಲ್ಲಿದ್ದರಂತೆ. ಇದ್ದಾಗ ಜೀವನ ನಡಿಬೇಕಲ್ವ, ಶಾಲೆ ನಡಿಬೇಕಲ್ವ, ಯಾವುದೋ ಸ್ಕಾಲರ್ಶಿಪ್ ಬಂತು, ಫಸ್ಟ್ ರ್ಯಾಂಕ್ ಬಂದರು ಸ್ಟೇಟ್ಗೆ. ಆದರೆ ಅವ್ರೇನು ಮಾಡ್ತಿದ್ರು ಅಂದರೆ, ಕೆಲವು ಯುರೋಪಿಯನ್ ಜನದ ಮಕ್ಕಳಿಗೆ ಮತ್ತು ಕೊಡಗಿನ ಕೆಲವು ಜನ ಇದ್ದರಂತೆ, ಅವ್ರ ಮಕ್ಕಳಿಗೆ ಪಾಠ ಹೇಳಿ ಜೀವನ ನಡೆಸ್ತಾ ಇದ್ರು ಅಂತ. ತಮ್ಮ ಶಾಲೆ ಫೀಸ್ ಆಗಬೇಕು ಅಥವಾ ಬದುಕೋದು ಖರ್ಚು ಬೇಕಲ್ಲ, ಹೀಗೆ ಮಾಡ್ತಿದ್ದರಂತೆ. ಆ ಯುರೋಪಿಯನ್ ಮನೆಗೆ ಪಾಠ ಹೇಳೋಕೆ ಹೋಗಬೇಕಾದ್ರೆ ಸಿಸ್ಟಮ್ಯಾಟಿಕ್ ಆಗಿ ಹೋಗಬೇಕು ಅಂತ ಅವ್ರು ನೋಡಿದ್ರು, ಚೆನ್ನಾಗಿದ್ದರು ಅಂತ. ಅದು ಆವಾಗ ಅಭ್ಯಾಸ ಆದದ್ದು ಹಾಗೆ ಉಳ್ಕೊಂಡ್ಬಿಡ್ತು ಜೀವನದುದ್ದಕ್ಕೂ ಅಂತ. ಅವ್ರು ಹೇಳ್ತಾರೆ, 101 ವಯಸ್ಸಿಗೆ ಕೂಡ, ತಾವು ಬದುಕಿದ್ದು 101 ವರ್ಷ, ಅಲ್ಲಿವರೆಗೂ ಕೂಡ ಅವರು ಹಾಸಿಗೆ ಬಿಟ್ಟು ಎದ್ದಾಗ ಆ ಡ್ರೆಸ್ ಹಾಗೇ ಇರಬೇಕು, ಅಷ್ಟರ ಮಟ್ಟಿಗೆ ಪರ್ಟಿಕ್ಯುಲರ್ ಆಗಿದ್ದರಂತೆ. ಒಂದು ಘಟನೆ ಬರೀತಾರೆ ಅವರು. ಒಂದು ಸಲ 97 ವರ್ಷ ಆಗಿರಬೇಕು ವಿಶ್ವೇಶ್ವರಯ್ಯನವರಿಗೆ. ಒಂದು ದಿವಸ ಅವ್ರ ಮನೆಗೆ ಹೋಗಬೇಕು ಅಂತೇನು ಪ್ಲ್ಯಾನ್ ಇರಲಿಲ್ಲ. ಇವರು ಆಲ್ ಇಂಡಿಯಾ ರೇಡಿಯೋಗೆ ಹೋದವರು, ನೋಡ್ಕೊಂಬರೋಣ ಹತ್ತಿರದಲ್ಲಿ ಇದ್ದಾರಲ್ಲ, ಅಲ್ಲೇ ಹೋಗಿ ನೋಡ್ಕೊಂಬರೋಣ ಅಂತ ಹೋದ್ರಂತೆ. ಆಗ ತಾನೇ ವಿಶ್ವೇಶ್ವರಯ್ಯನವ್ರು ವಾಕಿಂಗ್ ಮುಗಿಸ್ಕೊಂಬಂದು ಕೂತಿದ್ರಂತೆ. ಅವ್ರ ಮನೆ ಆಳಿಗೆ ಡಿ ವಿ ಜಿ ಪರಿಚಯ ಇದೆ. ಒಳಗೋಗಿ ಹೇಳಿದಂತೆ ಬಂದಿದ್ದಾರೆ ಅಂತ. ಒಳಗೆ ಕರಿ ಎಂದಿರಬೇಕು ಅವರು. ಹೇಳಿದೆ, ಸಾಹೇಬರು ದಯಮಾಡಿಸೋಕೆ ಹೇಳಿದ್ದಾರೆ, ಒಳಗೆ ಬನ್ನಿ ಅಂತ. ಒಳಗೆ ಹೋದಾಗ ಏನಾಗಿತ್ತು ಒಂದು ಸಿಚುವೇಶನ್ನು ಅಂತ ಬರೀತಾರೆ ಡಿ ವಿ ಜಿ. ಈ ಕಾಟ್ ಮೇಲೆ ಕೂತ್ಕೊಂಡಿದ್ದಾರೆ, ಕಾಟಿನ ತುದಿ ಅಂಚೆ ಕೂತ್ಕೊಂಡು ಒದ್ದಾಡ್ತಾ ಇದ್ರಂತೆ. ಅಲ್ಲಿ ಒಂದು ಕುರ್ಚಿ ಇತ್ತು, ಇಲ್ಲೇ ಕೂತ್ಕೋ ಅಂತ ಡಿ ವಿ ಜಿಗೆ ಹೇಳಿದ್ರಂತೆ. ಕೂತ್ಕೊಂಡು ಹೇಳಿದ್ರಂತೆ, ನೋಡು ನನ್ನ ಮಾತು ಯಾರೂ ಕೇಳೋದೇ ಇಲ್ಲ ಈಗ ಅಂದ್ರಂತೆ. ಯಾರು ಕೇಳಲ್ಲ ನಿಮ್ಮ ಮಾತನ್ನು ಅಂತ ಡಿ ವಿ ಜಿ ಕೇಳಿದರು. ಯಾರೇನು, ನನ್ನ ಕೈ ಕಾಲೇ ನನ್ನ ಮಾತು ಕೇಳಲ್ಲ. ಅವ್ರು ಏನು ಮಾಡಿದ್ರು ಅಂದರೆ, ಎಡಗಾಲಿನ ಮೇಲೆ ಬಲಗಾಲನ ಇಟ್ಕೊಂಡು ಆ ಸಾಕ್ಸ್ ತೆಗಿತಾ ಇದ್ರಂತೆ. ಅದು ಬರೀತಾ ಇರೋರು, ಸಂದರ್ಭವೇನೆಂದರೆ ಬಲಗಾಲನ್ನು ಎಡಗಾಲಿನ ಮೊಳಕಾಲಿನ ಮೇಲಿಟ್ಟು ಕಾಲು ಚೀಲ ತೆಗೆಯುತ್ತಿದ್ದಾಗ ಅದನ್ನು ಸುಲಭವಾಗಿ ಚಲಿಸಲಾಗಲಿಲ್ಲ, ಶಕ್ತಿ ಅಷ್ಟು ಕುಗ್ಗಿತ್ತು. ಅದಕ್ಕೆ ನಾನು ಹೇಳಿದೆ, ಸ್ವಾಮಿ, ಆಳುಗಳು ಯಾರಾದರೂ ಸಂತೋಷದಿಂದ ತೆಗೆದಾರು, ನಿಮ್ಮ ಪಾದವನ್ನು ಮುಟ್ಟುವ ಯೋಗ ದೊರೆತರೆ ಅವರ ಪುಣ್ಯ, ಅಪ್ಪಣೆ ಆದರೆ ನಾನು ಮೃದುವಾಗಿ ತೆಗೆಯುತ್ತೇನೆ ಎಂದೆ. ಅದಕ್ಕೆ ಉತ್ತರ ನೋಡಿ ಅವರು, ನನ್ನ ಕಾಲನ್ನು ಯಾರಿಂದಲೂ ಮುಟ್ಟಿಸುವುದಿಲ್ಲ ಅಂತ ಹೇಳಿಬಿಟ್ಟು ತಾವೇ ಬಲಾತ್ಕಾರವಾಗಿ ಚೀಲವನ್ನು ತೆಗೆದರು.
ತಾವು ಮಾಡಿದ ಹಠಕ್ಕೆ ಅವರಿಗೆ ನಗುತ್ತಾ ಹೇಳಿದರು, ಹೀಗೆಲ್ಲ ಆಗೋದು ಏಕೆ ಹೇಳು, ಹೀಗ್ಯಾಕೆ ಆಗ್ತದೆ ಅಂತ ಕೇಳಿದ್ರಂತೆ. ಇದೊಂದು ಅದ್ಭುತ ಸಣ್ಣ ಘಟನೆ, ನೋಡೋಕೆ ಅನಿಸುತ್ತೆ ಇದು ಒಳಗಿನ ಮನಸ್ಸಲ್ಲಿ ಏನಾಗ್ತಿತ್ತು ಅಂತ ತೋರಿಸುತ್ತೆ. ಹೀಗ್ಯಾಕೆ ಆಗ್ತದೆ ಹೇಳು ಅಂದಾಗ ಇವ್ರು ಹೇಳಿದ್ರಂತೆ, ರೋಲ್ಸ್ ರಾಯ್ಸ್ನಂಥ ಕಾರಿನ ಯಂತ್ರ ಭಾಗಗಳು ಸವಿತದಲ್ಲ, ಎಂಥ ಯಂತ್ರ ಆದರೂ ಸವಿಬೇಕಲ್ವೇ ಅಂತ ಡಿ ವಿ ಜಿ ಹೇಳಿದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಸವಿದರೆ ರಿಪೇರಿ ಮಾಡಬೇಕಪ್ಪ, ಆದರೆ ದೇಹ ಯಂತ್ರವನ್ನು ರಿಪೇರಿ ಮಾಡೋದಕ್ಕೊಂದು ಮಿತಿ ಇಲ್ವೇ ಸ್ವಾಮಿ ಅಂತ ಇವರು ಕೇಳಿದ್ರಂತೆ. ದೇಹ ಯಂತ್ರ ಬೇರೆ ಅಲ್ವಾ, ಅಲ್ಲಿ ಆದರೂ ಒಂದು ಕಬ್ಬಿಣ ಪಾರ್ಟ್ ತೆಗೆದು ಬೇರೆ ಪಾರ್ಟ್ ಹಾಕ್ಬೋದು, ಇಲ್ಲೇನು ಮಾಡೋಕ್ಕಾಗ್ತದೆ ಅಂದ್ರಂತೆ. ಅದಕ್ಕೆ ಇವ್ರು ಹೇಳಿದ್ರಂತೆ, ಹಾಗಿರಬಾರ್ದು, ಇದನ್ನು ರಿಪೇರಿ ಮಾಡೋಕೆ ಆಗ್ತಿರಬೇಕು ಅಂತ ಹಠ ಎಂದು ಕೋಪದ ಧ್ವನಿಯಿಂದ ಹೇಳಿ ನಕ್ಕರು. ತಮ್ಮ ಮಾತು ಅಸಾಧ್ಯವೆಂಬುದು ಅವರಿಗೆ ಗೊತ್ತಿರಲಿಲ್ಲ ಅಂತಲ್ಲ. ಇದೇನು ತೋರಿಸುತ್ತೆ ಗೊತ್ತಾ, 97 ವಯಸ್ಸಾದರೂ ಮನಸ್ಸಿಗೆ ಕುಣಿಯೋ ಶಕ್ತಿ ಇದೆ, ಸಾಧನೆ ಮಾಡಬೇಕು ಅಂತ ಆಸೆ ಇದೆ, ದೇಹ ಹೊಂತಾ ಇಲ್ಲಲ್ಲ ಅಂತ ಕೋಪ ಬಂದಿದೆ ಅವ್ರಿಗೆ ಅಷ್ಟೇ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಕೆಲವರಿಗೆ ಒಂದು ಝೆನ್ನಲ್ಲಿ ಹೇಳ್ತಾರೆ, ಎ ಝೆನ್ ಮಾಸ್ಟರ್ ವಾಸ್ ಬಾರ್ನ್ ಓಲ್ಡ್ ಅಂತ. ಝೆನ್ ಮಾಸ್ಟರ್ ವಾಸ್ ಬಾರ್ನ್ ಓಲ್ಡ್ ಅಂತ. ಅದು ನೋಡಿ ಜನಕ್ಕೆಲ್ಲ ಆಶ್ಚರ್ಯ ಆಯ್ತಂತೆ, ಹುಟ್ಟಿದಾಗಲೇ ಹೇಗೆ ವೃದ್ಧ ಆಗಿದ್ದ ಅವನು, ವಯಸ್ಸಾದವನಾಗಿದ್ದ ಅಂತ. ಅಂದರೆ ಅಷ್ಟು ಮ್ಯಾಚುರಿಟಿ ಇತ್ತು ಅವನಿಗೆ ಅಂತ ಹೇಳಬೇಕಾಗಿದೆ ಅವರಿಗೆ. ಅದೆಲ್ಲ ಸಿಂಬಾಲಿಕಾಗಿ ಹೇಳುವಂಥದ್ದು. ಅದಕ್ಕೆ ನಾನು ಕವನ ಬರೆದಿದ್ದೆ ಯಾವತ್ತೂ ಒಂದು ಸಲ, ಒಬ್ಬ ಝೆನ್ ಗುರು ಹುಟ್ಟಿದಾಗಲೇ ಮುದುಕನಾಗಿದ್ದನೆಂಬುದನ್ನು ಕಂಡು ಆಶ್ಚರ್ಯಪಟ್ಟ ನಮಗೆ ನಮ್ಮವರು ಮುದುಕರಾಗಿದ್ದ ಹುಡುಗರಂತೆ ಇರುವುದನ್ನು ಕೊಂಡು ಆಶ್ಚರ್ಯವಾಗುವುದೇ ಇಲ್ಲವಲ್ಲ ಅಂತ. ವಯಸ್ಸಾಯಿತು ಹೊರತಾಗಿ ಬುದ್ಧಿ ಶಕ್ತಿ ಹೋಗಲಿಲ್ಲ ಅಂತ. 97 ವಯಸ್ಸಿಗೆ ಇನ್ನೂ ಮಾಡಬೇಕು ಅಂತ ಉತ್ಸಾಹ ಇದೆ, ದೇಹ ಅದಕ್ಕೆ ಸಪೋರ್ಟ್ ಆಗ್ತಾ ಇಲ್ಲ ಅಂತ ಬೇಜಾರಾಗ್ತದೆ ಅವರಿಗೆ. ಇದು ಬದುಕೋ ಶಕ್ತಿ. ಒಂದು ಅವ್ರು ಎಷ್ಟು ಕರೆಕ್ಟಾಗಿದ್ದರು ಅಂದರೆ, ಅಪ್ಲ್ಯಾಂಡ್ ಹೌಸಿಗೆ ಒಂದು ಸಲ ಡಿ ವಿ ಜಿ ಹೋದ್ರಂತೆ 11 ಗಂಟೆಗೆ ಬೆಳಗ್ಗೆ. ಸುಮ್ಮನೆ ಹೋಗೋದಿರಲಿಲ್ಲ, ಅಲ್ಲಿ ತನಕ ಹೋಗಿದ್ದೇನೆಲ್ಲ ನೋಡ್ಕೊಂಬರೋಣ ಅಂತ ಹೋದ್ರಂತೆ. ಹೋದಾಗ ಆಳು ಹೇಳಿದ್ನಂತೆ, ಸ್ನಾನಕ್ಕೆ ಹೋಗ್ತಿದ್ದಾರೆ ಯಜಮಾನರು ಅಂತ. ಆಯ್ತು ಬಿಡಪ್ಪ ನಾನು ಹೋಗಲ್ಲ ಅಂತ. ಇನ್ನೊಬ್ಬ ಭಾಳ ಉತ್ಸಾಹದಿಂದ ಹೇಳಿರಬೇಕು, ಡಿ ವಿ ಜಿ ಬಂದಿದ್ದಾರೆ ಅಂತ. ಕೂತ್ಕೊಳ್ಳೋಕೆ ಹೇಳು ಅಂತ ಅಲ್ಲಿದೆ ಹೇಳಿದ್ರಂತೆ. ಇವರು ಹಾಲಲ್ಲಿ ಕಾಯ್ಕೊಂಡು ಕೂತ್ಕೊಂಡ್ರು, 10 ನಿಮಿಷ ಕೂತ್ಕೊಂಡ್ರು. ಆಮೇಲೆ ವಿಶ್ವೇಶ್ವರಯ್ಯನವ್ರು ಬಂದ್ರಂತೆ, ಮತ್ತು ಪೇಟ, ಕೋಟು, ಟಾಯ್, ಸೂಟ್ ಹಾಕ್ಕೊಂಡೇ ಬಂದ್ರಂತೆ. ಬಂದಾಗ ಅವ್ರು ಹೇಳ್ತಾರೆ, ಸ್ನಾನಕ್ಕೆ ಹೊರಟಿದ್ದ ವಿಶ್ವೇಶ್ವರಯ್ಯನವರು ನಾನು ಬಂದಿದ್ದನ್ನು ಕೇಳಿ ಹಿಂತಿರುಗಿದರು, ಯಥಾವಿಧಿಯಾಗಿ ರುಮಾಲು, ಬೂಟ್ಸು ಸಮೇತ. ನಾನು ಈ ಸಾಮಾನ್ಯ ಮನುಷ್ಯನಿಗೋಸ್ಕರ ಪುನಃ ಡ್ರೆಸ್ ಮಾಡಿಕೊಳ್ಳಬೇಕೆ? ನಿಮಗೆ ಸ್ನಾನದ ಹೊತ್ತು ಇದನ್ನು ನಾನು ತಿಳಿಯದೆ, ಬಹುಕಾಲ ಇರಲು ನನಗೆ ಪುರ್ಸತ್ತು ಇಲ್ಲ, ಬೇರೆ ಕಡೆ ಕರ್ತವ್ಯ ಉಂಟು ಅಂತ ಹೇಳಿದ್ರಂತೆ ಅವರು. ಬೇರೆ ಕಡೆ ಹೋಗ್ಬೇಕು, ನಾನು ಸುಮ್ಮನೆ ಬಂದು ನೋಡ್ಕೊಂಡು ಹೋಗೋದಕ್ಕೆ ಅಂತ. ಅದಕ್ಕೆ ಉತ್ತರ ಹೇಗಿದೆ ನೋಡಿ, ಇಲ್ಲ, ಯಾವುದನ್ನು ಹೇಗೆ ಮಾಡಬೇಕು ಹಾಗೇ ಮಾಡಬೇಕು. ನೋಡಲು ಬಂದ ದೊಡ್ಡ ಮನುಷ್ಯರನ್ನು ಮರ್ಯಾದೆಯಿಂದ ಕಾಣಬೇಕು, ಎಂಥ ಕಾರಣದಿಂದಲೂ ಮರ್ಯಾದೆ ತಪ್ಪಬಾರದು. ಇದು ಆತ್ಮಸಂಯಮ, ಇದು ಶಿಸ್ತು ಅಂತ ಹೇಳಿದ್ರಂತೆ. ಡಿ ವಿ ಜಿನ ಬಲ್ಲವರು, ಅಷ್ಟು ಸಲಿಗೆ ಅಂದಿದ್ದವರು. ಆದರೆ ಅವ್ರು ಬಂದರೂ ಕೂಡ ಅದು ಹಾಗೆ ಆಗಬೇಕು ಅಂತ. ಇನ್ನೊಂದು ಕಡೆ ಮಾತು ಬರ್ತದೆ, ಮಹಾರಾಜರು ಒಂದು ಸಲ ಬಂದಿದ್ರಂತೆ, ಹೇಳಿದ್ರಂತೆ 10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರಂತೆ. ಆಯಿತು ಅಂದರೆ ಇವರು 9:50ಕ್ಕೆ ನಮ್ಮ ದಿರಿಸೆಲ್ಲ ಧರಿಸ್ಕೊಂಡು ಕೂತ್ಕೊಂಡ್ರು ಬರ್ತಾರೆ ಅಂತ. 10:15 ತನಕ ಮಹಾರಾಜರು ಬರಲಿಲ್ಲ. ಒಳಗಡೆ ಹೋಗಿ ತಮ್ಮ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮಲ್ಕೊಂಡ್ರಂತೆ. ಇವರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಂದು 5 ನಿಮಿಷಕ್ಕೆ ಮಹಾರಾಜರು ಬಂದ್ರಂತೆ. ಬಂದ ತಕ್ಷಣ ಮಹಾರಾಜರು ಬಂದರೆ ಏನಾಗಬೇಕು, ಎದ್ದು ಹೋಗ್ಬೇಕಲ್ಲ. ತಕ್ಷಣ ಹೇಳಿದ್ರಂತೆ, ಕೂತ್ಕೊಳ್ಳೋಕೆ ಹೇಳಿ, ಬಟ್ಟೆ ಹಾಕ್ಕೊಂಬರ್ತೀನಿ ನಾನು ಅಂತ. ಮಹಾರಾಜರು 10 ನಿಮಿಷ ವೆಯ್ಟ್ ಮಾಡಬೇಕಾಯಿತು ಅಂತ. ಅವ್ರದ್ದು ಹಾಗೆ ಪದ್ಧತಿ, ಹಾಗೆ ಬರೋಲ್ಲ ನಾನು ಅಂತ. ಅಂದರೆ ಮಹಾರಾಜರು ತಪ್ಪು ತಿಳ್ಕೊಳ್ಳಿಲ್ಲ, ಗೊತ್ತಿತ್ತು ಇವ್ರ ಸ್ವಭಾವ ಗೊತ್ತಿತ್ತು ಅಂತ. ಆ ರೀತಿ ಅವ್ರ ಮೆಮರಿ ಪವರ್ ಬಗ್ಗೆ ಒಂದು ಬರೀತಾರೆ ಡಿ ವಿ ಜಿ, ಆದಂಥ ಘಟನೆ. ಇವರು ಹೈದರಾಬಾದ್ನಲ್ಲಿ ಸ್ವಲ್ಪ ದಿವಸ ಇದ್ದರಲ್ಲ ವಿಶ್ವೇಶ್ವರ ಇದ್ದಾಗ, ಅಲ್ಲಿ ಮೂಸಾ ನದಿ ಉಕ್ಕಿ ಹರಿತಾ ಇತ್ತು. ಅದರಿಂದ ಹೈದರಾಬಾದಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ಅಂತ ತಪ್ಪಿಸೋಸ್ಕೋಸ್ಕರ ಒಂದು ಪ್ಲ್ಯಾನ್ ಮಾಡಿ ನದಿ ನೀರನ್ನು ಡೈವರ್ಟ್ ಮಾಡಿ ಹೈದರಾಬಾದನ್ನು ಉಳಿಸಿದರು. ಅದನ್ನು ಯಾರೋ ನೆನೆಸ್ಕೊಂಡಿರ್ತದೆ. ಆಗ ಎಷ್ಟು ವರ್ಷದ ಮೇಲೋ, ಒಂದು 50 ವರ್ಷದ ಮೇಲೆ ಇರಬೇಕದು. ಇವರು ರಿಟೈರ್ ಆಗಿ ಕೂತಿದ್ದಾರೆ, 98 ವರ್ಷ. ಬಂದು ಅದು ಮೂಸಾ ರಿವರ್ ಹಿಂಗೆ ಆಯ್ತಲ್ಲ, ಅದು ಟೆಕ್ನಿಕಲ್ ವಿಷಯ ಹೀಗೆ ಅಂತೇನೋ ಮಾತಾಡಿದ್ರಂತೆ. ಅದು ಹೇಳಿದ ಸರಿನೋ ತಪ್ಪೋ ಅಂತ ತೀರ್ಮಾನ ಆಗಬೇಕು ವಿಶ್ವೇಶ್ವರಯ್ಯನವರಿಗೆ. ಅದಕ್ಕೆ ಅವ್ರು ಏನು ಮಾಡಿದರು ಅಂತ ಬರೀತಾರೆ. ಈ ಅಂಶದ ವಿಷಯದಲ್ಲಿ ಆ ಮನುಷ್ಯರು ಹೇಳಿದ್ದು ಕರಾರು ವಾಕ್ಕಾದದ್ದೇ ಎಂಬ ಸಂದೇಹ ಬಂತು. ಅವರೇನು ಮಾಡಿದರು ಅಂದರೆ, ಆ ವಿಷಯವನ್ನು ರುಜುವಾತುಪಡಿಸಬೇಕೆಂದು ವಿಶ್ವೇಶ್ವರಯ್ಯನವರು ಆಳನ್ನು ಕರೆದು ಜೇಬಿನಿಂದ ಒಂದು ಬೀಗದ ಕೈಗೊಂಚಲನ್ನು ತೆಗೆದರು. ನೋಡಿ ಎಷ್ಟು ಚೆನ್ನಾಗಿದೆ, ಬೀಗದ ಕೈಗೊಂಚಲನ್ನು ತೆಗೆದರು. ಆ ಉಂಗುರದಲ್ಲಿ 15-20 ಬೀಗದ ಕೈಗಳಿದ್ದವು. ವಿಶ್ವೇಶ್ವರಯ್ಯನವರು ಆ ಬೀಗದ ಕೈಗಳನ್ನು ಒಂದೊಂದನ್ನು ನಿಗಾ ಇಟ್ಟು ನೋಡಿ, ನಡುವಣ ಒಂದು ಬೀಗದ ಕೈಯನ್ನು ಆಳಿಗೆ ಕೊಟ್ಟು, ತಮ್ಮ ಕೋಣೆಯಲ್ಲಿದ್ದ ಒಂದು ಮರದ ಅಲಮಾರಿನ ಕಡೆಗೆ ಕೈ ತೋರಿಸಿ, ಅದರ ಬೀಗವನ್ನು ತೆಗಿ,
ಮೇಲ್ಗಡೆಯಿಂದ 3ನೇ ಅರೆಯಲ್ಲಿ, ಥರ್ಡ್ ಶೆಲ್ಫ್ ಫ್ರಮ್ ದಿ ಟಾಪ್, ಮೇಲ್ಗಡೆಯಿಂದ 3ನೇ ಅರೆಯಲ್ಲಿ ಪುಸ್ತಕದ ಸಾಲಿನ ಮಧ್ಯಭಾಗದ 3-4 ಪುಸ್ತಕ ತೆಗೆದುಕೊಂಡು ಬಾ, 3-4 ಪುಸ್ತಕ ತೊಗೊಂಡು ಬಾ ಅಂದ್ರಂತೆ. ಹಾಗೆ ತಂದ ಪುಸ್ತಕಗಳಲ್ಲಿ ಒಂದನ್ನು ಮುಂದಿರಿಸಿಕೊಂಡು ಆ ಪುಸ್ತಕದ ನಡುವಣ ಪುಟವನ್ನು ತೆಗೆದು ತೋರಿಸಿದರು. ಆ ಪುಟದಲ್ಲಿತ್ತು ಅವರು ಚರ್ಚಿಸುತ್ತಿರುವ ಸಂಗತಿ. ನಮಗೆ ಇರೋದೇ 3 ಕೀಲಿಕೈ, 3 ಸಲ ಪರೀಕ್ಷೆ ಮಾಡ್ತೀವಿ ಅದನ್ನು ತೆಗಿಬೇಕಾದ್ರೆ. ಅದಷ್ಟೇ ಅಲ್ಲ, ನಾನು ಸಾಮಾನ್ಯವಾಗಿ ಎಲ್ರಿಗೂ ಪ್ರಶ್ನೆ ಕೇಳೋದುಂಟು ಇದನ್ನು. ಮನೆಯಿಂದ ಕೆಲಸಕ್ಕೆ ಹೋಗಬೇಕಾದ್ರೆ, ಕೆಲಸಕ್ಕೆ ಹೋದ್ಮೇಲೆ ಮನೆ ಕೀಲಿ ಹಾಕಿದ್ನೋ ಇಲ್ಲೋ ಸಾಮಷ್ಟು ಡೌಟ್ ಇರ್ತದೆ. ಬಾಗಿಲು ಹಾಕಿದ್ನೋ ಇಲ್ವೋ, ಅಥವಾ ಗ್ಯಾಸ್ ಆಫ್ ಮಾಡಿದ್ನೋ ಇಲ್ವೋ, ಹಿತ್ತಲು ಬಾಗಿಲು ಹಾಕಿದ್ನೋ ಇಲ್ವೋ, ಇದು ಚಿಂತೆ. ಯಾಕಂದರೆ ನಮಗೇನಾಗಿರುತ್ತೆ ಗೊತ್ತಾ, ಮನೆ ಕೀಲಿ ಹಾಕುವಾಗ ಕೆಲಸದ ಚಿಂತೆ ಮಾಡ್ತಿರ್ತೇನೆ, ಕೆಲಸ ಮಾಡುವ ಮನೆ ಬೀಗದ ಕೈ ಬರ್ತದೆ. ಆದರೆ ಅವರು ವಿಶ್ವೇಶ್ವರ ಒಂದು ಕಡೆ ಮಾತು ಹೇಳ್ತಾರೆ, ಇದರಲ್ಲಿ DVG ಬರೆದಿಲ್ಲ, ಬೇರೆ ಕಡೆ ವಿಶ್ವೇಶ್ವರ ಹೇಳ್ತಾರೆ, ಇದೆಲ್ಲ ಹೇಗೆ ಮಾಡ್ತೀರಿ ನೀವು ಅಂತ. ದಿವಸಕ್ಕೊಂದು 100 ಕೆಲಸ ಮಾಡ್ತಿರಲ್ಲ, ಹೇಗೆ ಮಾಡ್ತೀರಿ ಅಂದಾಗ ವಿಶ್ವೇಶ್ವರನ ಹೇಳ್ಕೊಡ್ತಾರೆ, ನಮಗೆಲ್ಲ ಮಾದರಿ ಆಗುವಂಥ ವಿಷಯ. ಅದನ್ನು ಪೋಸ್ಟ್ ಆಫೀಸ್ ಥರ ಮಾಡಬೇಕು ಮನಸ್ಸನ್ನು ಅಂತ ಹೇಳ್ತಾರೆ. ಇಷ್ಟೊಂದು ಪತ್ರ ಬರುತ್ತೆ ಪೋಸ್ಟ್ ಆಫೀಸಿಗೆ, ಹಾಗೆ ಹೊತ್ಕೊಂಡು ಓಣಿ ಹೊತ್ಕೊಂಡು ಹೋಗಲ್ಲ ಅವನು. ಬಂದದ್ದನ್ನು ಬೆಂಗಳೂರು ಅಂದ ತಕ್ಷಣ ಜಯನಗರ, ರಾಜಾಜಿನಗರ, ಬಸವೇಶ್ವರನಗರ ಹಿಂಗೆ ಬೇರೆ ಬೇರೆ ಹಾಕ್ಕೊಂಡು ಹೋಗ್ತಾರೆ. ಅವನು ಅಡ್ರೆಸ್ ನೋಡೋಕ್ಕೆ ಹೋಗೋದೇ ಇಲ್ಲ, ಏರಿಯಾ ನೋಡ್ಕೋತಾನೆ, ಹಂಚಿಬಿಡ್ತಾನೆ ಮೊದಲು. ಆ ಏರಿಯಾಕ್ಕೆ ಹೋದ್ಮೇಲೆ ಆ ಏರಿಯಾ ಪ್ರಕಾರದಲ್ಲಿ ಫಸ್ಟ್ ಕ್ರಾಸ್, ಸೆಕೆಂಡ್ ಕ್ರಾಸ್, ಥರ್ಡ್ ಕ್ರಾಸ್ ಜೋಡಿಸ್ಕೊಂಡು ಹೋಗ್ತಾನೆ ಅವನು. ಹೇಗೆ ವಿಭಜನೆ ಆಗ್ತಾ 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 ಅವು ಪಿಜನ್ ಹೋಲ್ಸ್ ಅಂತೇವೆ ನಾವು, ಹಾಗೆ ಮನಸ್ಸನ್ನು ಹಾಗೆ ಮಾಡ್ಕೊಳ್ಬೇಕು ಅಂತ. ಇದನ್ನು ಮಾಡುವಾಗ ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ, ಇದೊಂದೇ ಮಾಡಿ. ಇದು ಮುಗಿದ್ದಲ್ಲಿ ಮತ್ತೊಂದು ಚಿಂತೆ ಮಾಡಿ. ನಾವು ಇದನ್ನು ಮಾಡುವಾಗ ಮತ್ತೊಂದು ಚಿಂತೆ ಮಾಡಿದಾಗ ಇದು ಆಗಲ್ಲ, ಅದು ಆಗಲ್ಲ. ಇದು ವಿಶೇಷ ಹೇಳ್ಕೊಡುವಂಥ ಮಾತು. ಅವ್ರಿಗೆ ಅಷ್ಟು 98 ವಯಸ್ಸಿಗೆ ಆ ನೆನಪಿರಬೇಕಾದ್ರೆ ಹೇಗೆ ಅಂತ. ಮತ್ತು ಅವ್ರ ಭಾಷಣಕ್ಕೆ ಅವರು ಮಹಾ ವಾಗ್ಮಿ ಅಂತಲ್ಲ, ಅಂದರೆ ಜನರನ್ನು ಹುರಿದುಂಬಿಸುವಂಥ ಮಾತಲ್ಲ, ತೂಕದ ಮಾತು, ತಿಳುವಳಿಕೆ ಮಾತು ಇರ್ತಿತ್ತು. ಅವರು ತಮ್ಮ ಊರಿಗೆ ಹೋಗ್ತಾ ಇದ್ದರಂತೆ ಆಗಾಗ. ನಮ್ಮ ಊರಿಗೆ ಹೋದ ಮುದ್ದೇನಹಳ್ಳಿಗೆ, ಬಂಡೇಪಲ್ಲಿ ಎಲ್ಲ ಕಡೆ ಹೋಗಿ ಬರೋರಂತೆ. ಹೋದಾಗಲೆಲ್ಲ ವಾರಕ್ಕೊಂದು ಸಲ ಹೋಗ್ತಿದ್ರು ಸಾಮಾನ್ಯವಾಗಿ. ಹೋದಾಗ ಅಲ್ಲಿ ಮಕ್ಕಳು ಶಾಲೆಗೆ ಹೋಗೋದು ನೋಡಿ ಭಾಳ ಖುಷಿ ಆಯ್ತಂತೆ. ತುಂಬ ಜನ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ ಅಂತ. ಒಂದು ದಿವಸ ಹೆಡ್ ಮಾಸ್ಟರ್ನ ಕರೆದು 30 ರೂಪಾಯಿ ಕೊಟ್ರಂತೆ, ಮಕ್ಕಳಿಗೆ ತಿಂಡಿ ಮಾಡಿಕೊಡಿಸಿ ಅಂತ ಕೊಟ್ರಂತೆ. ಆ 30 ರೂಪಾಯಿ ದೊಡ್ಡ ಗಂಟು ಅವಾಗ. ಅವರು ಅದಕ್ಕೆ ಬರೆದಿದ್ದಾರೆ, ಅವ್ರು ಏನು ಮಾಡಿದ್ರು ಅಂದರೆ ಲಾಡು ಅಂಬೋಡಿ ಮಾಡಿ ಕೊಟ್ಟರು ಅಂತ. ಮಕ್ಕಳಿಗೆಲ್ಲ ಮಾಡಿ ಹಂಚಿದ್ರು. 30 ರೂಪಾಯಿಗೆ ಶಾಲೆ ಮಕ್ಕಳಿಗೆಲ್ಲ, ಆಗಿನ ಕಾಲ ಒಳ್ಳೆಯದು. ಹಂಚಿದ್ರು. ಹಂಚಿದಾದಮೇಲೆ ಪೇರೆಂಟ್ಸ್ ಬಂದ್ರಂತೆ, ಮಕ್ಕಳ ತಂದೆ ತಾಯಂದ್ರು ಬಂದು ವಿಶ್ವೇಶ್ವರನ ಕಡೆ ಬಂದು ಹೇಳಿದ್ರಂತೆ, ಸ್ವಾಮಿ ನೀವೇನೋ ಅಂಬೋಡಿ ಲಾಡು ಕೊಡಿಸ್ಬಿಟ್ರಿ ಮಕ್ಕಳಿಗೆ, ತಿಂದು ಹೋಗ್ಬಿಡುತ್ತೆ ಅಷ್ಟೇ, ಒಂದು ಒಳ್ಳೆ ಬುದ್ಧಿ ಮಾತು ಹೇಳಿದರೆ ಜೀವನ ಆಗಿರೋದಲ್ಲ ಅವ್ರದ್ದು, ಒಂದು ಮಾತು ಹೇಳಿ ಅಂತ ಕೇಳಿದ್ರಂತೆ. ಆಯಿತು ಮಾಡ್ತೇನೆ. ಮರುದಿನ ಹೋಗಿ 5-6 ನಿಮಿಷ ಮಾತಾಡಿರ್ಬೇಕು ಮಕ್ಕಳನ್ನ ನುರಿದು. ಆದರೆ ಇಡೀ ದಿವಸ ಸಂಕಟಪಟ್ಟರಂತೆ, ಚಟ್ಪಡಿಸ್ಬಿಟ್ರಂತೆ. ನಾನು ಪ್ರಿಪೇರ್ ಆಗಿರಲಿಲ್ಲ, ಸರಿಯಾಗಿ ನೋಟ್ಸ್ ಮಾಡ್ಕೊಂಡಿರಲಿಲ್ಲ ಅಂತ. ಶಾಲೆ ಮಕ್ಕಳಿಗೆ ಮಾತಾಡೋದಕ್ಕೆ ಅವ್ರ ಮಾತು ಹೇಗಿದೆ ನೋಡಿ. ಆ ಹೊತ್ತು ನೋಟ್ಸ್ ಇಲ್ಲದ್ರಿಂದ ತಮ್ಮ ಭಾಷಣ ಸರಿ ಹೋಗಲಿಲ್ಲವೆಂದು ಶಂಕೆ. ಆ ದಿನವೆಲ್ಲ ಆ ಚಿಂತೆಯಲ್ಲಿ ಇದ್ದರು, ರಾತ್ರಿ ಸರಿಯಾಗಿ ನಿದ್ರೆ ಬರಲಿಲ್ಲವಂತೆ. ಮಕ್ಕಳಿಗೆ ಮಾತಾಡಿದ್ದು. ಅದಕ್ಕೆ ಮರುದಿವಸ ಏನು ಮಾಡಿದರು, ಮರುದಿವಸ ಕುಳಿತು ನೋಟ್ಸನ್ನು ಬರೆದರು. ಆಮೇಲೆ ಮತ್ತೆ 30 ರೂಪಾಯಿ ಕೊಟ್ಟು ತಿಂಡಿ ಏರ್ಪಾಡು ಮಾಡಿಸಿ ಹುಡುಗರ ತಂದೆ ತಾಯಂದ್ರನ್ನು ಕರೆಸಿ ನೋಟ್ಸ್ ಹಿಡಿಕೊಂಡು ಭಾಷಣ ಮಾಡಿದರು. ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ. ವಿಶ್ವೇಶ್ವರಯ್ಯನವರಿಗೆ ತಾವು ದೊಡ್ಡ ವಾಗ್ಮಿ ಎಂಬ ಭ್ರಾಂತಿ ಇರಲಿಲ್ಲ, ಮತ್ತು ಉಡಾಫಿಯಾಗಿ ಮಾತನಾಡುವವರ ವಿಷಯದಲ್ಲಿ ಗೌರವವೂ ಇರಲಿಲ್ಲ. ಇದು ಭಾಳ ಮುಖ್ಯ. ನಾನು ವಾಗ್ಮಿ ಅಂತ ತಿಳ್ಕೊಳ್ದೆ ಹೋದರೂ ಕೂಡ ಉಡಾಫಿಯಾಗಿ ಮಾತಾಡೋರು ಕಂಡ್ರೆ ಆಗ್ತಿರಲಿಲ್ಲ ಅವರಿಗೆ ಅಂತ. ಏನು ಮಾಡಿದ್ರು ಪ್ರಿಪೇರ್ ಆಗಿ ಮಾಡಬೇಕು. ಅವ್ರು ಹೇಳೋರು, ಯುವರ್ ಗುಡ್ ವರ್ಕ್ ಈಸ್ ಆ್ಯಸ್ ಗುಡ್ ಆ್ಯಸ್ ಯುವರ್ ಪ್ಲ್ಯಾನಿಂಗ್. ಒಂದು 100 ಸಲ ಬರೆದಿದ್ದಾರೆ ಪುಸ್ತಕದಲ್ಲಿ, ಯುವರ್ ವರ್ಕ್ ಈಸ್ ಆ್ಯಸ್ ಗುಡ್ ಆ್ಯಸ್ ಯುವರ್ ಪ್ಲ್ಯಾನಿಂಗ್. ಇಫ್ ಎ ಪ್ಲ್ಯಾನಿಂಗ್ ಈಸ್ ಬ್ಯಾಡ್, ದ ವರ್ಕ್ ಈಸ್ ಬ್ಯಾಡ್. ಅವ್ರ ಥೇರಿ ಅದು. ಅದಕ್ಕೆ ಶಾಲೆ ಮಕ್ಕಳಿಗೆ ಮಾತಾಡಬೇಕಾದ್ರೂ ಕೂಡ ಪ್ರಿಪೇರಾಗಿ ಮಾಡಬೇಕು. ಒಂದು 98-99ನೇ ಹುಟ್ಟುಹಬ್ಬ ಆದಮೇಲೆ ಒಂದು 10 ದಿವಸ ಕಳೆದಿತ್ತಂತೆ. ಹುಟ್ಟುಹಬ್ಬ ಚೆನ್ನಾಗಾಯಿತು. 10 ದಿವಸ ಆದಮೇಲೆ DVG ಮನೆಗೆ ಹೋದಾಗ ಏನೋ ಕೂತ್ಕೊಂಡು ಬರೀತಾ ಇದ್ರಂತೆ. ಇಲ್ಲೇ ಕರಿ, ನನ್ನ ರೂಮಿಗೆ ಕರಿ ಅವ್ರನ್ನ ಅಂದ್ರಂತೆ. DVG ಒಳಗೆ ಹೋದ ತಕ್ಷಣ ಹೇಳಿದ್ರಂತೆ ವಿಶ್ವೇಶ್ವರಯ್ಯ, ಲುಕ್ ಎಟ್ ದಿಸ್, ಐ ಆಮ್ ಅಟೆಂಡಿಂಗ್ ಟು ಮೈ ಫ್ಯೂನರಲ್ಸ್ ಅಂದ್ರಂತೆ. ನಾನು ಉತ್ತರ ಕ್ರಿಯೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರಂತೆ. ಇವ್ರಿಗೆ ಆಶ್ಚರ್ಯ ಆಯ್ತು, ಏನು ಹಿಂಗಂತಾರೆ ಇವರು, ಏನಾಯಿತು ಅಂತ ಕೇಳಿದ್ರಂತೆ. ಅವ್ರು ಹೇಳಿದ್ರಂತೆ, ಮನೆ ಮುಂದೆ ಟೆಲಿಗ್ರಾಮು ಪತ್ರದೊಂದು ರಾಶಿ ಬಿದ್ದಿದೆ. ಹೇಳಿದ್ರಂತೆ, ಸುಮಾರು 400ಕ್ಕೂ ಮೇಲ್ಪಟ್ಟು ಕಾಗದಗಳಿದ್ದವು. ಅವೆಲ್ಲ ವರ್ಷವರ್ಧಂತಿ ಅಭಿನಂದನೆಗಳು. ಹುಟ್ಟಿದ ಹಬ್ಬಕ್ಕೆ ಅಭಿನಂದನೆ ಕಳಿಸಿದ್ದಾರೆ ಜನ ಎಲ್ಲ. ದೇಶ ವಿದೇಶಗಳಿಂದ ಬಂದಿದ್ದವು. ನನಗೆ ಸಂತೋಷವಾಯಿತು. ನಾನು ಹೇಳಿದೆ, ಈ ಪ್ರೀತಿಯ ಅಭಿಮಾನವನ್ನು ಫ್ಯೂನರಲ್ ಎಂದು ಕರೆಯುವುದೇ? ಪ್ರೀತಿ ಅಭಿಮಾನ ಉತ್ತರ ಕ್ರಿಯೆಯನ್ನು ಕರೀತಾರೆ ಯಾರಾದರೂ ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ ಉತ್ತರ ಹೇಗಿದೆ, ಅಷ್ಟಲ್ಲದೆ ಮತ್ತೇನು, ಬರೀ ಕಾಲಯಾಪನೆ, ವ್ಯರ್ಥ ಶ್ರಮ, ಇವುಗಳೆಲ್ಲ ಉತ್ತರ ಬರೀಬೇಕಲ್ಲ ನಾನು.
400 ಪತ್ರಕ್ಕೆ ಉತ್ತರ ಬರೀಬೇಕಲ್ಲ ಇವರು. ಅದಕ್ಕೆ ಇವರು ಶಾರ್ಟ್ಕಟ್ಟು, ಡಿ ವಿ ಜಿ ಯಾವಾಗಲೂ ಶಾರ್ಟ್ಕಟ್ ಇರೋದು ಅವರಿಗೆ. ಅವ್ರು ಹೇಳಿದ್ರಂತೆ ಅದಕ್ಕೇನು, ಒಂದು ಕಾಗದವನ್ನು ಟೈಪ್ ಮಾಡಿಸಿದ್ರಾಯಿತು ಅಥವಾ 500 ಪ್ರತಿ ಅಚ್ಚು ಹಾಕ್ಸಿದ್ರಾಯಿತು, ಅದು ನಿಮ್ಮ ಕೈ ಬರಹದಲ್ಲೂ ಇರಬಹುದು ಅಂತಿವ್ರು ಹೇಳಿದರೆ, ಅವ್ರು ಹೇಳಿದಂತೆ ಛೇ ಹಾಗುಂಟೆ, ಪ್ರತಿಯೊಂದು ಕಾಗದಕ್ಕೂ ಸ್ವಹಸ್ತದಿಂದ ಅವರವರಿಗೆ ತಕ್ಕಂತೆ ಜವಾಬು ಬರಬೇಕು. ನಮ್ಮಲ್ಲಿ ಮದುವೆ ಇನ್ವಿಟೇಷನ್ ಕೂಡ, ಇನ್ವಿಟೇಷನ್ ಜೊತೆಗೆ ಒಂದು ಪತ್ರನೂ ಇರುತ್ತೆ. ಭಾಳ ಬ್ಯುಸಿ ಇರೋದ್ರಿಂದ ಬರೋಕ್ಕಾಗಲಿಲ್ಲ, ಇದನ್ನೇ ನಮ್ಮ ಆಮಂತ್ರಣ ಅಂತ ತಿಳ್ಕೊಂಡು ದಯವಿಟ್ಟು ಬಂದುಬಿಡಿ ಅಂತ ಪ್ರಿಂಟ್ ಮಾಡಿ ಕಳಿಸ್ತೀವಿ. ಮದುವೆ ಕರೆಯೋರಿಗಿದು. ಇವರು ಕಾಂಗ್ರ್ಯಾಚುಲೇಷನ್ ಮಾಡಿ ಬಂದಂಥ ಪತ್ರಕ್ಕೆ ಉತ್ತರ ಬರೆಯೋದು. ಅವ್ರೇನಾದ್ರು ಒಂದು ವಿಶೇಷ ಬರೆದಿದ್ರೆ ಅದಕ್ಕೆ ಸರಿಯಾಗಿ ಉತ್ತರ ಬರೀಬೇಕು ಅಂತ ಅದಕ್ಕೆ ಹೇಳ್ತಾರೆ, ಅವರವರಿಗೆ ತಕ್ಕಂತೆ ಜವಾಬು ಬರೀಬೇಕು. ದಿನಕ್ಕೆ 10-12ರಂತೆ ಜವಾಬು ಬರೆದರೆ ಕೆಲ ದಿನಗಳಲ್ಲಿ ಮುಗಿದೀತು ಅಂತ ಹೇಳಿ ಬರೆದ್ರಂತೆ. 400 ಪತ್ರಕ್ಕೂ ಉತ್ತರ ಬರೆದಿದ್ದಾರೆ. ಆಮೇಲೆ ಅವ್ರ 100ನೇ ಹುಟ್ಟುಹಬ್ಬ ಭಾಳ ಅದ್ಭುತವಾಗಿ ಆಯ್ತಂತೆ. ಈ ನಮ್ಮ ಲಾಲ್ಬಾಗಿನ ಗ್ಲಾಸ್ ಹೌಸಲ್ಲಿ ಮಾಡಿದ್ದರಂತೆ. ಮಾಡಿದಾಗ 100ನೇ ಹುಟ್ಟುಹಬ್ಬಕ್ಕೆ ಅತಿಥಿಯಾಗಿ ಜವಾಹರ್ಲಾಲ್ ನೆಹರು ಹೇಳಿದ್ರಂತೆ ನಾನೇ ಬರ್ತೀನಿ ಅಂತ. ನೆಹರು ಈ ಕಾರ್ಯಕ್ರಮಕ್ಕೋಸ್ಕರ ದಿಲ್ಲಿಯಿಂದ ಬಂದರು. ನೋಡಿ, ಒಂದು ಶಕ್ತಿ ಇದ್ದರೆ ಹೇಗೆ ಎಲ್ಲ ಹುಡ್ಕೊಂಬರುತ್ತೆ ಅಂತ. ಅವ್ರು ನೆಹರೂನ ಕರಿಬೇಕು ಅಂತ ಇರಲಿಲ್ಲ. ನೆಹರು ಹೇಳಿದ್ರಂತೆ ವಿಶ್ವೇಶ್ವರ 100ನೇ ಹುಟ್ಟಿದ ಹಬ್ಬಕ್ಕೆ ನಾನು ಬರ್ತೇನೆ ಅಂತ ಹೇಳಿ ಅಲ್ಲಿಂದ ಇಲ್ಲಿವರೆಗೆ ಬಂದರು. ಆ ಮಹಾರಾಜರಾಗಿದ್ದಂಥ ಜಯಚಾಮರಾಜೇಂದ್ರ ಒಡೆಯರವರು ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮ ಆಯಿತು ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ ಎಲ್ಲಿ ಮುದ್ದೇನಹಳ್ಳಿಲಿ ಹುಟ್ಟಿದಂಥ ಮನುಷ್ಯ ಸ್ವಸಾಮರ್ಥ್ಯದಿಂದ, ಪರಿಶ್ರಮದಿಂದ, ಅದಕ್ಕೆ ನಾನು ಹೇಳೋದುಂಟು, ಎಷ್ಟೋ ಕಡೆ ಕೆಲ ನಿರಾಸೆಯನ್ನು ಹೇಳ್ತಾರೆ, ಅಯ್ಯೋ ಒಳ್ಳೆಯಕ್ಕೆ ಕಾಲ ಇಲ್ಲರಿ, ಈಗ ಸಾಧನೆ ಮಾಡಿದವ್ರಿಗೆ ಕಾಲ ಇಲ್ಲ, ಪೇಷನ್ಸ್ ಇಲ್ಲ ಅಷ್ಟೇ. ನಮಗೆ ಪೇಷನ್ಸ್ ಇಟ್ಕೊಂಡು ಸಾಧನೆ ಮಾಡಿದರೆ ಜಗತ್ತು ಮೆಚ್ಕೊಳ್ಳುತ್ತೆ. ಅದಕ್ಕೆ ವಿವೇಕಾನಂದರು ಭಾಳ ಚೆನ್ನಾಗಿ ಹೇಳ್ತಾರೆ, ಅದರ 3 Rs ಅಂತ. 3 Rs ಅಂತ. ಮೊದಲನೇ R, ಒಂದು ಹೊಸ ಕೆಲಸ ಮಾಡೋಕ್ಕೆ ಹೋದಾಗ ಜನ ರಿಜೆಕ್ಟ್ ಮಾಡ್ತಾರೆ ನಿಮ್ಮನ್ನು. ಮಾಡಬೇಡ್ರಿ, ಇದಾಗೋಲ್ಲ, ಯಾಕೆ ಮಾಡೋಕ್ಕೆ ಹೋಗ್ತೀರಿ ಹುಚ್ಚರಂಗೆ, ಬೇಡ ಅಂತಾರೆ, ರಿಜೆಕ್ಟ್ ಮಾಡ್ತಾರೆ. ಇನ್ನೂ ಮಾಡೋಕ್ಕೆ ಹೋದರೆ ಪೀಪಲ್ ರಿಡಿಕ್ಯೂಲ್ ಯು, ತಮಾಷೆ ಮಾಡ್ತಾರೆ ನಿಮ್ಮನ್ನು. ಬಂದ ನೋಡಿ ಮಹಾತ್ಮ ಗಾಂಧಿ ಅವತಾರ, ಇವನು ಏನೋ ಮಾಡೋಕ್ಕೆ ಕೊಟ್ಟಿದ್ದಾನೆ ಅಂತ ತಮಾಷೆ ಮಾಡ್ತಾರೆ, ಕೀಟ್ಲೆ ಮಾಡ್ತಾರೆ. ದ ರಿಡಿಕ್ಯೂಲ್ ಯು. ಅವ್ರು ಹೇಳ್ತಾರೆ, ಇಫ್ ಯು ಕ್ಯಾನ್ ಮ್ಯಾನೇಜ್ ರಿಜೆಕ್ಷನ್ ಆ್ಯಂಡ್ ರಿಡಿಕ್ಯೂಲ್, ದ 3rd R ಈಸ್ ವೇಟಿಂಗ್ ಔಟ್ಸೈಡ್, ದಟ್ ಇಸ್ ರೆಕಗ್ನಿಷನ್. ಆದರೆ ಆ 3ನೇ R ಬರೋ ತನಕ ವೇಟ್ ಮಾಡೋ ಪೇಷನ್ಸ್ ಇಲ್ಲಲ್ಲ ನಮಗೆ. ಆ 3ನೇ R ಬಂದು ಹಿಡ್ಕೊಳ್ಳೋಕ್ಕಾಗಲ್ಲ, ಅಷ್ಟು ದೊಡ್ಡದಾಗಿ ಬರ್ತದೆ ರಿಕಗ್ನಿಷನ್ ಅದು. ಆದರೆ ಅವ್ರು ತಮಾಷೆ ಮಾಡಿ ಹೇಳ್ತಾರೆ ವಿವೇಕಾನಂದರು, ಇಫ್ ಸಂಬಡಿ ಈಸ್ ರಿಜೆಕ್ಟಿಂಗ್ ಯು, ಯು ಆರ್ ಆನ್ ದಿ ರೈಟ್ ಪಾತ್, ಆ್ಯಂಡ್ ಇಫ್ ಸಂಬಡಿ ಈಸ್ ರಿಡಿಕ್ಯೂಲಿಂಗ್ ಯು ಆರ್ ಡೆಫಿನೆಟ್ಲಿ ಆನ್ ದಿ ರೈಟ್ ಪಾತ್ ಅಂತ. ಹಾಗೆ ಕಷ್ಟಪಟ್ಟು ಎಷ್ಟು ಜನ ತೊಂದರೆ ಕೊಡಲಿಲ್ಲ ಹೇಳಿ ವಿಶ್ವೇಶ್ವರಯ್ಯನವರಿಗೆ, ಎಷ್ಟು ಕೀಟ್ಲಿ ಆಗ್ತಾಯಿತ್ತು. ಅವರು ಅಧಿಕಾರ ಬಿಟ್ಟು ಬರಬೇಕು, ದಿವಾನ್ ಹುದ್ದೆ ಬಿಟ್ಟು ಬರಬೇಕಾದ್ರೆ ಬಾಂಬೆ ಬಿಟ್ಟು ಬಂದದ್ದು ಹಾಗೇನೆ. ಬಾಂಬೆಯಲ್ಲಿ ಕೂಡ ಚೀಫ್ ಇಂಜಿನಿಯರ್ ಆಗಿದ್ದರು ಅವರು. ಅಲ್ಲೊಂದು ರೂಲ್ ಮಾಡಿದರು, ಬ್ರಿಟಿಷರು ಮಾತ್ರ ಚೀಫ್ ಇಂಜಿನಿಯರ್ ಆಗೋಕ್ಕೆ ಸಾಧ್ಯ ಇದೆ, ಇಂಡಿಯನ್ಗೆ ಆಗೋದಿಲ್ಲ ಅಂತ. ಆ್ಯಸ್ ಎ ಪಾಲಿಸಿ ಈ ಸೈಡ್ ನೋ, ಇಂಡಿಯನ್ ಶುಡ್ ಬಿಕಮ್ ಎ ಚೀಫ್ ಇಂಜಿನಿಯರ್ ಅಂತ ಹೇಳಿ ತಮ್ಮ ಜಾಗಕ್ಕೆ ರಾಜೀನಾಮೆ ಕೊಟ್ಟು ಬಂದರು. ಅಂಥ ಮಹಾತ್ಮರು ಅವರು ಹುಟ್ಟಿದ ಹಬ್ಬಕ್ಕೆ, 100ನೇ ಹುಟ್ಟಿದ ಹಬ್ಬಕ್ಕೆ ನೆಹರು ಬಂದದ್ದೇನು ದೊಡ್ಡದಲ್ಲ. ನೆಹರು ಬಂದದ್ರಿಂದ ನೆಹರು ಅವರದು ಎಸ್ಟೀಮ್ ಜಾಸ್ತಿ ಆಯಿತು ಅಂದ್ಕೊಂಡಿದ್ದೀನಿ ನಾನು. ನೆಹರು ಅವರ ಗೌರವ ಹೆಚ್ಚಾಯಿತು ಇಂಥ ಮನುಷ್ಯನಿಗೆ ಬಂದು ಮಾಡಿದ್ದಕ್ಕೆ. ಅವರು ಹೇಗೆ ರೆಸ್ಟ್ ತೊಗೋತಾ ಇದ್ರು ಅಂತ ಡಿ ವಿ ಜಿ ಕೇಳುವಂಥ, ರೆಸ್ಟ್ ತೊಗೊಳ್ಳೋದು ಹೇಗೆ ತೊಗೋತೀರಿ, ನೀವು ಇಷ್ಟು ಕೆಲಸ ಮಾಡ್ತೀರಲ್ಲ, ರೆಸ್ಟ್ ಬೇಡವಾ ನಿಮಗೆ ಅಂತ. ತೊಗೋತಾ ಇರ್ತೀನಿ ನಾನು ಅಂತ ಹೇಳಿದ್ರಂತೆ. ಒಂದು ಯಾವುದೋ ಪ್ರಾಜೆಕ್ಟಲ್ಲಿ ಇಬ್ಬರು ಜೊತೆಗೆ ಇದ್ರಂತೆ, ಬರೀಬೇಕು, ಇಲ್ಲೋ ಲೇಖನ ಬರೀಬೇಕು. ಡಿ ವಿ ಜಿಗೆ ಹೇಳಿದ್ರಂತೆ, ಒಂದು ಕೆಲಸ ಮಾಡೋಣ, 4 ದಿವಸ ಟ್ರೈನಲ್ಲಿ ಹೋಗ್ತೀವಲ್ಲ ನಾವು, 3-4 ದಿವಸ, ಅವ್ರದ್ದೊಂದು ಕಂಪಾರ್ಟ್ಮೆಂಟ್ ಬೇರೆ, ಇದು ವಿಶ್ವೇಶ್ವರಯ್ಯನವ್ರದ್ದು. ಇವರು ಹೇಳ್ತಾರೆ, ನಾವು ಪ್ರಳಯಾಂತಕರೆಲ್ಲ ಇನ್ನೊಂದು ಕಂಪಾರ್ಟ್ಮೆಂಟಲ್ಲಿ ಸೇರ್ಕೊಂಡಿದ್ವಿ ಅಂತ. ಇವರು ಸ್ನೇಹಿತರು ಗಲಾಟೆ ಹೋ ಅಂತ ಮಾಡ್ಕೊಂಡಿದ್ದು ಬೇರೆ ಕಂಪಾರ್ಟ್ಮೆಂಟಿಲ್ಲಿ ಅವರು. ವಿಶ್ವೇಶ್ವರಯ್ಯ ಹೇಳೋರಂತೆ, ನಾನು ಬೇಕಾದಾಗ ಹೇಳಿ ಕಳಿಸ್ತೀನಿ, ಬಂದ್ಬಿಡು ನನ್ನ ಕಂಪಾರ್ಟ್ಮೆಂಟಿಗೆ ಅಂತ. ಅದೇನಾಗ್ತಿತ್ತು ಅಂತ ಹೇಳ್ತಾರೆ. ಈ ಆಲೋಚನೆಯಂತೆ ಕೆಲಸ ಮಾಡಲು ನಾವು ಪ್ರಯಾಣ ಮಾಡುತ್ತಿದ್ದಾಗ ಬೆಳಗ್ಗೆ 7 ಗಂಟೆಗೆ ಸರಿಯಾಗಿ ವಿಶ್ವೇಶ್ವರಯ್ಯನವರ ಆಳು ಬಂದು ಸಾಹೇಬರು ಸಲಾಂ ಹೇಳುತ್ತಾರೆ ಅನ್ಬೇಕು ಇವರು ಡಿ ವಿ ಜಿಗೆ. ಅಂದ ತಕ್ಷಣ ಇವರು, ನಾನು ಕಾಗದವನ್ನು ತೆಗೆದುಕೊಂಡು ಹೋಗಿ ಕುಳಿತ ಮೇಲೆ 15 ನಿಮಿಷ ಕೆಲಸ ನಡೆಯುವುದು. 15 ನಿಮಿಷ, 16 ನಿಮಿಷದಲ್ಲಿ ನೀನು ಈಗ ಹೋಗು, 15 ನಿಮಿಷ ವಿಶ್ರಾಂತಿ ತೆಗೆದುಕೊಂಡು ಬಾ ಎನ್ನುವರು. ನಾನು ಕಂಪಾರ್ಟ್ಮೆಂಟಿಗೆ ವಾಪಸ್ ಬಂದಾಗ ಇಲ್ಲಿ ಹರಟೆ ಕೋಲಾಹಲ ನಡೆಯುವುದು. ಇಲ್ಲಿ ಜೋಸ್ತಿರಿದ್ರಲ್ಲ, ಫ್ರೆಂಡ್ಸ್ ಇದ್ರಲ್ಲಿ ಜೋರಾಗಿ ನಡೆಯೋದು. ಇಲ್ಲಿ 16ನೇ ನಿಮಿಷ ಬಂದ ಕೂಡಲೇ ಸಾಹೇಬರು ಸಲಾಂ ಹೇಳುತ್ತಾರೆ, ಮತ್ತೆ ಬರುತ್ತಿತ್ತು, ಮತ್ತೆ ಹೋಗ್ಬೇಕು ಇವರು. ಆ ಕಂಪಾರ್ಟ್ಮೆಂಟಲ್ಲಿ ಸ್ನೇಹಿತರೆಲ್ಲ ತಮಾಷೆ ಮಾಡ್ತಿದ್ದರಂತೆ ಇವರಿಗೆ, ಚೆನ್ನಾಗಿ ಆಗುತ್ತಿದೆ ಶಿಕ್ಷೆ ಇವನಿಗೆ ಅಂತ. ಯಾಕಂದರೆ ಇಷ್ಟು ದಿವಸ ಅಶಿಕ್ಷೆ ಅಂತ ಇದ್ದಂಥ ಮನುಷ್ಯ ಸರಿಯಾಗಿ 16 ನಿಮಿಷಕ್ಕೆ ಹೋಗ್ಬೇಕಲ್ಲ, ಈಗ ಹೇಗಾಯಿತು ಶಿಕ್ಷೆ ನಿನಗೆ ಅಂತ. ಇನ್ನು ಕೆಲವರು ಅತ್ತೆಮ್ಮನವ್ರು ಹೇಳಿ ಕಳಿಸಿದ್ದಾರಪ್ಪ ಹೋಗು ಅನ್ನೋರಂತೆ, ಅತ್ತೆಮ್ಮ ಅಂತ ಕೈತೆ. 16 ನಿಮಿಷಕ್ಕೆ ಹೋಗೋದಂತೆ, ಮತ್ತು 15 ನಿಮಿಷ ವಾಪಸ್ ಕಳಿಸೋದಂತೆ, ಮತ್ತೆ ರೆಸ್ಟು. ಇಲ್ಲಿ ಹಾಸ್ಯದ ಧಾರೆ ಹರಿಯೋದು. ಮಧ್ಯಾಹ್ನ 2 ಗಂಟೆ ಹೀಗಾಯ್ತಂತೆ, ಹೋಗು ರೆಸ್ಟ್ ತೊಗೋ ಅಂದ್ರಂತೆ. ಇವು ತಡ್ಕೊಳ್ಳೋಕ್ಕಾಗಲಿಲ್ಲ. ಎಷ್ಟು ರೆಸ್ಟ್ ತೊಗೊಳ್ಳೋದು, ಅದನ್ನು 15 ನಿಮಿಷ ತೊಗೊಂಡ್ರೆ ಒಂದು 4-5 ತಾಸು ತೊಗೋಬೇಕಪ್ಪ.
ಇದು 15 ನಿಮಿಷ ಏನಾಗುತ್ತೆ ಇದು ಅಂತ ಇವ್ರು ಥೇರಿ. ಅದಕ್ಕೆ ಇವ್ರು ಕೇಳಿದ್ರಂತೆ, ನನಗೇನು ರೆಸ್ಟ್ ಅವಶ್ಯ ಇಲ್ಲ, ಮಧ್ಯಾಹ್ನ ಕೆಲಸ ಮಾಡೋದು ರೂಢಿ ಇದೆ ಎಂದೆ. ಅದಕ್ಕೆ ಅವರು, ಹಾಗಲ್ಲ, ಅದು ಕೂಡುದು. ರೆಸ್ಟ್ ತೆಗೆದುಕೊಳ್ಳದಿದ್ದರೆ ಕೆಲಸ ಚೆನ್ನಾಗಿ ನಡೆಯೋದಿಲ್ಲ. ರೆಸ್ಟ್ ತೆಗೆದುಕೊಳ್ಳೋದು ಹೇಗೆ ಎಂದು ಕೇಳಿದೆ. ಅವರು ಹೀಗೆ ಎಂದು ತೋರಿಸಿದರು. ಹಾಗೆ ಅವರು ಆಗ ಅಂಗಿ, ಇಜಾರು ಮೊದಲಾದ ಉಡುಪನ್ನು ತಲೆಯಿಂದ ಕಾಲುವರೆಗೂ ಧರಿಸಿದರು. ಅವ್ರು ಪೂರ್ತಿ ಡ್ರೆಸ್ ಇತ್ತು. ರೆಸ್ಟ್ ಮಾಡುವುದಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಅದು ವಿಶ್ವೇಶ್ವರಯ್ಯನವರ ರೆಸ್ಟ್. ರುಮಾಲನ್ನು ತೆಗೆದು ಘೂಟಕ್ಕೆ ಹಾಕುವುದು, ಕುಳಿತಿದ್ದ ಕಡೆಯೇ ಮುದುಡಿಕೊಳ್ಳುವುದು, ಒಂದು ಕೈಯಲ್ಲಿ ಪೆನ್ಸಿಲ್ ಹಾಗೆಯೇ ಇರಬೇಕು, ಇನ್ನೊಂದು ಕೈಯಲ್ಲಿ ಹಾಳೆಯೂ ಇರಬೇಕು, ರೆಪ್ಪೆ ಮಾತ್ರ ಮುಚ್ಚಿರಬೇಕು. ಇದು ನೋಡಿ ರೆಸ್ಟ್. ಇದು ಡಿ ವಿ ಜಿ ತಡ್ಕೊಳಕ್ಕಾಗತ್ತಾ? ಕೇಳೇ ಬಿಟ್ರಂತೆ. ಇದೆಂಥ ರೆಸ್ಟ್ ಸಾರ್ ಎಂದು ಟೀಕಿಸುವ ಸಾಹಸ ಮಾಡಿದೆ. ಅವ್ರಿಗೆ ಸಾಹಸ ಮಾಡಬೇಕಲ್ಲ, ಟೀಕಿಸುವ ಸಾಹಸ ಮಾಡಿದೆ. ಅವ್ರು ಹೇಳಿದರು, ಕಣ್ಣಿಗೆ ರೆಸ್ಟ್, ಕಣ್ಣಿಗೆ ರೆಸ್ಟ್. ನಿದ್ದೆ ಬಂದರೆ 10 ನಿಮಿಷ ನಿದ್ದೆ ಮಾಡು. ನಿದ್ದೆ ಬಾರದೆ ಹೋದರೆ ಆಲೋಚನೆಯಲ್ಲಿರುವ ವಿಷಯ ವಿಷದ ಪಡುತ್ತದೆ. ಅವರ ವಿವರಣೆ ನನ್ನ ಮನಸ್ಸಿಗೆ ಹಿಡಿಯಲಿಲ್ಲ. ಇವ್ರಿಗೆ ಹೆಂಗೆ ಹಿಡಿತದೆ ಅದು? ಯಾಕಂದರೆ ನನ್ನ ಅಭ್ಯಾಸ ರೀತಿಯೇ ಬೇರೆ ಇದು, ಡಿ ವಿ ಜಿದು. ಮನಸ್ಸಿನಲ್ಲಿ ಪ್ರಶ್ನೆ ಉಳಿದಿದ್ದರೆ ಎಷ್ಟು ಹೊತ್ತಾದರೂ ನಿದ್ದೆ ಇಲ್ಲ. ಇವ್ರಿಗಾದದ್ದು ಪ್ರಶ್ನೆ ತೀವ್ರವಲ್ಲದಿದ್ದರೆ ನಿದ್ದೆಗೆ ಆರಂಭವಾಗಿ ಅದು ತನ್ನ ಇಷ್ಟ ಬಂದಾಗ ಮುಗಿಯಬಹುದು ನಿದ್ದೆ. ಇಷ್ಟು ಹೊತ್ತಿಗೆ ಸರಿಯಾಗಿ ನಿದ್ದೆ ಮುಗಿಸಬೇಕೆಂಬ ಪಟ್ಟುಪಾಡು ನನ್ನ ವಿಷಯದಲ್ಲಿ ಸಾಗದು. ಇವರು ಹೀಗೆ. ಆದರೆ ಹೇಳ್ತಾರೆ ಅವ್ರು ಮುಂದೆ, ಇದು ನನ್ನ ಮನಸ್ಸಿನಲ್ಲಿದ್ದರೂ ನಾನು ಜವಾಬು ಹೇಳಲಿಲ್ಲ. ವಿಶ್ವೇಶ್ವರಯ್ಯನ ಕ್ರಮವನ್ನು ನೋಡಿ ನಾನು ಮೆಚ್ಚಿಕೊಂಡೆ. ಕಡೆ ಮಾತು ತುಂಬ ಚೆನ್ನಾಗಿರುವಂಥದ್ದು. ಯಾವಾಗಲೂ ಡಿ ವಿ ಜಿದು ಪ್ಯಾರಾಗ್ರಾಫ್ ಲಾಸ್ಟ್ ಸೆಂಟೆನ್ಸ್ ಇದೆಯಲ್ಲ, ಅದೆಂದೂ ಮಿಸ್ ಮಾಡ್ಕೋಬಾರ್ದು. ಅದನ್ನು ಲಾಸ್ಟ್ ಸೆಂಟೆನ್ಸ್ ತುಂಬ ಚೆನ್ನಾಗಿರುತ್ತೆ. ಇಡೀ ಪ್ಯಾರಾಗ್ರಾಫ್ ಸಮರಿ ಮಾಡಿದಂಗೆ ಇರುತ್ತೆ ಅದು. ಅವ್ರು ಬರೀತಾರೆ ಇಲ್ಲಿ, ನಿದ್ರೆ ಅವರ ಸ್ವಾಧೀನದಲ್ಲಿತ್ತು, ಕರೆದಾಗ ಬರುತ್ತಿತ್ತು, ಹೋಗೆಂದಾಗ ಹೋಗುತ್ತಿತ್ತು. ಇದು ಒಂದು ಬಗೆಯ ಆತ್ಮಸಂಯಮ ಅಂತ. ಇದು ಮುಖ್ಯ. ಯಾಕೆ 15 ನಿಮಿಷ ಎದ್ದು ಬಿಡ್ತಿದ್ರು ಅವರು. ನಾನು ಇನ್ನೇ ಸಿ ವಿ ರಾಮನ್ ಬಗ್ಗೆ ಹೇಳಿದ್ನಲ್ಲ, ಹಾಗೆ ಅವರ ಸಂಯಮದಲ್ಲಿತ್ತದು ಅಂತ. ಅವರು ಕಾಲನಿಯಮ ಭಾರಿ ಪಂಕ್ಚುವಲ್ ಆಗಿದ್ದಂಥವ್ರು. ಮೀಟಿಂಗ್ ಕರೆದಾಗ ಹೇಳಿದ್ರಂತೆ, ನಾಳೆ ಎಷ್ಟು ಗಂಟೆಗೆ ಮೀಟಿಂಗು ಅಂತ ಕೇಳಿದ್ರಂತೆ. ಅವರೆಲ್ಲರೂ 2 ಗಂಟೆಗೆ ಮೀಟ್ ಮಾಡೋಣ ಅಂತ ಹೇಳಿದ್ರಂತೆ. ಇವರು 2 ಗಂಟೆ ಅಂದರೆ ಯಾವ ಟೈಮು ನಿಮ್ಮದು, ಗ್ರೀನ್ವಿಚ್ ಟೈಮಾ ಅಥವಾ ಏಡನ್ ಟೈಮಾ ಅಂತ ಕೇಳಿದ್ರಂತೆ. ಏಡನ್ ಟೈಮ್ ಅಂದರೆ ಏನು ಅಂತ ಅವ್ರು ಕೇಳಿದ್ರಂತೆ. ಇವರು ಪೋರ್ಟ್ ಏಡನ್ನಲ್ಲಿದ್ದರಲ್ಲ, ಸುಯೇಜ್ ಕೆನಾಲ್ಗಿಂತ ಮೊದಲಿನ ಪೋರ್ಟ್ ಅದು, ಅಲ್ಲಿ ಹೋಗಿದ್ರು ಇವರು. ಅಲ್ಲಿ ಡ್ರೈನೇಜ್ ಸಿಸ್ಟಮ್ ಸರಿ ಮಾಡಬೇಕು ಅಂತ ವಿಶ್ವೇಶ್ವರಯ್ಯನವರು ಹೋಗಿದ್ದರು. ಅಲ್ಲಿ ಅನುಭವ ಚೆನ್ನಾಗಿದೆ. ಅವ್ರು ಹೇಳಿದ್ರಂತೆ, ಏಡನ್ ಟೈಮಲ್ಲಿ ಹೇಗೆಂದರೆ ಹಡಗ ಬಂದಾಗಲೇ 2 ಗಂಟೆ, 2 ಗಂಟೆಗೆ ಹಡಗು ಬರುತ್ತೋ ಅಂತ ಬೋರ್ಡ್ ಮೇಲೆ ಹಾಕಿರ್ತಾರೆ. 2 ಗಂಟೆಗೆ ಬರಲಿಕ್ಕಿಲ್ಲ, ಸಾಯಂಕಾಲ 8 ಗಂಟೆಗೆ ಬಂದರೂ ಬರ್ಬೋದು ಅದು. ಆದರೆ ಅಲ್ಲಿ ರೂಲ್ ಏನಂದರೆ ಹಡಗ ಬಂತು ಅಂದರೆ 2 ಗಂಟೆ ಆಯಿತು ಅಂತ. ಹಾಗೆ ನಮ್ಮ ಮೀಟಿಂಗ್ ಹಾಗೆ ಆಗಿದೆ ಅಂತ. ಅದಕ್ಕೆ ಬೇಜಾರು ಮಾಡ್ಕೊಂಡ್ರಂತೆ. ಎಲ್ಲರೂ ನಕ್ಕು ತಿದ್ದಿಕೊಳ್ಳುವುದಾಗಿ ಭರವಸೆ ಕೊಟ್ಟರು ಅಂತ. ಇನ್ನು ಕೊನೆಯದೊಂದು ಮಾತನ್ನು, ದೊಡ್ಡ ಮಾತನ್ನು ಹೇಳ್ತಾರೆ ಡಿ ವಿ ಜಿ ಅವ್ರ ಬಗ್ಗೆ. ಕಡೆ ಮಾತನ್ನು, ಎಷ್ಟು ದೊಡ್ಡವರಿದ್ದರು ಅಂದರೆ, ಸಾಮಾನ್ಯವಾಗಿ ಮತ್ತೊಬ್ಬರ ಬಗ್ಗೆ ಕೋಪ ಇದ್ದರೆ ತಡ್ಕೊಳಕ್ಕಾಗಲ್ಲ ಕೆಲವರಿಗೆ. ಯಾವುದೋ ರೀತಿ ಬರುತ್ತೆ, ಮಾತಿನಲ್ಲಿ ಬರದೆ ಹೋದರೂ ಯಾವಾಗಲೂ ಒಂದು ಸಲ ಬರುತ್ತೆ. ಎಷ್ಟು ದೊಡ್ಡವರಾಗಿದ್ದರು ಅಂದರೆ, ತಮ್ಮ ಕೀರ್ತಿಗಳ ಬಗ್ಗೆ, ತಮ್ಮ ಅಭಿಮಾನದ ಬಗ್ಗೆ ಜಾಗರೂಕರು ಎಷ್ಟರಾಗಿದ್ದರು ವಿಶ್ವೇಶ್ವರಯ್ಯನವರು ಅಂದರೆ, ತಮ್ಮ ಮನಸ್ಸಿಗೆ, ತಮ್ಮ ಕೀರ್ತಿಗೆ ಕಲಂಕ ಬರದ ಹಾಗೆ ನೋಡಿಕೊಂಡ್ರು ಕೊನೆವರೆಗೂ. ಭದ್ರಾವತಿ ಕೆಲಸ ಆದಮೇಲೆ ಕೆಲವು ಮಾತು ಬಂತು. ದುಂದು ವೆಚ್ಚ ಆಯಿತು, ಕನ್ನಂಬಾಡಿ ಅಣೆಕಟ್ಟು ಕಟ್ಟಬೇಕಾದ್ರೆ ದುಂದು ವೆಚ್ಚ ಆಯಿತು, ಯಾರೋ ದುಡ್ಡು ತಿಂದರು, ಹಾಗೆ ಹೀಗೆ ಅಂತ. ಕೆಲವರು ಡೈರೆಕ್ಟಾಗಿ ಹೇಳದೆ ಹೋದರೂ ಕೂಡ ವಿಶ್ವೇಶ್ವರಯ್ಯನ ಹೆಸರು ಬರೋ ಹಾಗೆ ಮಾತಾಡಿದರು. ಬಹುಶಃ ಅವರು ಸೇರಿಕೊಂಡಿದ್ದರೇನೋ ದುಡ್ಡು ತೊಗೊಳೋದ್ರೊಳಗೆ ಅನ್ನೋ ಥರ ಮಾತಾಡಿದ್ರಂತೆ. ತುಂಬ ಪೇಪರಲ್ಲಿ ಆರ್ಟಿಕಲು ಬರ್ತಿತ್ತಂತೆ ಆವಾಗ. ಇದು ಆಗಿ ಎಷ್ಟು ದಿವಸದ ಮೇಲೆ, ಕನ್ನಂಬಾಡಿ ಅಣೆಕಟ್ಟಾಗಿ 2 ದಿವಸದ ಮೇಲೆ. ಹೀಗೆ ವಾದ ನಡೀತಿರ್ಬೇಕಾದ್ರೆ ಒಂದು ದಿವಸ ಡಿ ವಿ ಜಿ ವಿಶ್ವೇಶ್ವರಯ್ಯನ ಮನೆಗೆ ಹೋದಾಗ ಅಲ್ಲಿ 3-4 ಟೆಲಿಗ್ರಾಮು, ಕಾಗದ ಪತ್ರ ತೋರಿಸಿದ್ರಂತೆ. ಆವಾಗ ಕಾಗದ ಪತ್ರ ನೋಡಿದಾಗ ಗೊತ್ತಾಯ್ತು, ಬರಿದಾರವರು, ಒಂದು ಸಂಗತಿ ನನ್ನ ಮನಸ್ಸಿಗೆ ರುಜುವಾತಾಯಿತು. ಕಬ್ಬಿಣದ ಕಾರ್ಖಾನೆಗೂ ಅದರ ಸಂಬಂಧಪಟ್ಟ ರೈಲ್ವೆ ಕಾರ್ಯಕ್ಕೂ ಅವಶ್ಯವಾಗಿದ್ದ ಇಂಜನ್, ರೈಲ್ ಮೊದಲಾದ ಸಾಮಾನುಗಳನ್ನು ವಿದೇಶಗಳಿಂದ ತರಿಸಿಕೊಳ್ಳುವ ವ್ಯಾಪಾರದಲ್ಲಿ ಆಗ ಉನ್ನತ ಅಧಿಕಾರದಲ್ಲಿದ್ದ ಕೆಲ ಮಂದಿಯ ಕೈವಾಡ ನಡೆದಿತ್ತು ಎಂಬುದು ಆ ಸಂಗತಿ. ಕಂಪ್ಲೀಟ್ ಡಾಕ್ಯುಮೆಂಟ್ ಇವ್ರ ಕಡೆ ಇದೆ, ವಿಶ್ವೇಶ್ವರಯ್ಯನ ಕಡೆ ಯಾರ್ಯಾರು ಮಾಡಿದ್ದಾರೆ ಅಂತ. ಇವ್ರ ಅಧಿಕಾರದಲ್ಲಿ ಇಲ್ಲ, ಈಗ ಡಾಕ್ಯುಮೆಂಟ್ ಎಲ್ಲ ಇದೆ ಇವ್ರ ಕಡೆಗೆ. ಅದಕ್ಕೆ ಡಿ ವಿ ಜಿ ಹೆಂಗೆ ಬರೀತಾರೆ ನೋಡಿ, ಜೇನು ಹಿಂಡುವವನು ಕೈ ನೆಕ್ಕಿಕೊಂಡನೆಂದರೆ ಆಶ್ಚರ್ಯಪಡಬೇಕಾದದ್ದಿಲ್ಲ. ಅಧಿಕಾರದಲ್ಲಿದ್ದರಲ್ಲ ಅವರು, ಜೇನು ನೆಕ್ಕಿದವರು, ಜೇನು ಹಿಂಡಿದವರು ಕೈ ಒರೆಸ್ಕೊಂಡು ನೆಕ್ಕಿದ್ದಾರೆ ಅವರು ಅಂತ. ವಿಶ್ವೇಶ್ವರಯ್ಯನವರು ನನಗೆ ಆ ಕಾಗದ ಪತ್ರಗಳನ್ನು ತೋರಿಸಿ ಹಲವಾರು ವರ್ಷಗಳಾದ ಮೇಲೆ, ಬಹುಶಃ ಆಗ ಅವರು 95-96 ವಯಸ್ಸಿನವರಾಗಿದ್ದರು. ನಾನು ಒಂದು ಸಾರಿ ಆ ಹಿಂದಿನ ರುಜುವಾತುಗಳ ಪ್ರಶ್ನೆಯನ್ನು ಎತ್ತಿದೆ. ನಿಮಗೆ ಡಾಕ್ಯುಮೆಂಟ್ ಇತ್ತಲ್ಲ ಸರ್, ಅದೆಲ್ಲ ಕೊಡಿ, ಪ್ರಚಾರ ಮಾಡಿ ತೋರಿಸೋಣ, ಜನಕ್ಕೆ ಗೊತ್ತಾಗಲಿ ಅಂತ ಡಿ ವಿ ಜಿ ಹೇಳಿದ್ರಂತೆ.
ಅದಕ್ಕೆ ಅವ್ರು ಹೇಳಿದ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಆ ಕಾಗದ ಪತ್ರಗಳನ್ನೆಲ್ಲ ಸುಟ್ಟು ಹಾಕಿದ್ದೇನೆ. ಯಾಕೆ ಅಂದರೆ ಇನ್ನೊಬ್ಬರ ಮಾನ ಮರ್ಯಾದೆಗಳಿಗೆ ಕುಂದು ತರಬಹುದಾದ ಯಾವ ದಾಖಲೆಯನ್ನು ನಾನು ಉಳಿಸಿಲ್ಲ. ಇತರರು ಮಾಡಿದ್ದು ಸರಿಯೋ ಇಲ್ಲವೋ ಅವರ ವಿಷಯದಲ್ಲಿ ನ್ಯಾಯ ನಿರ್ಣಯ ಮಾಡುವ ಕೆಲಸ ನನ್ನದಲ್ಲ, ಅದು ಭಗವಂತನಿಗೆ ಸೇರಿದ್ದು. ನಾನು ನಿನಗೆ ಟೆಲಿಗ್ರಾಮ್ ಕಾಗದವನ್ನು ತೋರಿಸಿದ ಉದ್ದೇಶವನ್ನು ನೀನು ಗ್ರಹಿಸಿದ್ದೀಯಷ್ಟೇ. ದುಂದು ವೆಚ್ಚಕ್ಕೂ ಹಣ ಪೋಲಾದಕ್ಕೂ ಜವಾಬ್ದಾರಿ ನನ್ನದಲ್ಲವೆಂಬುದು ನಿನ್ನ ಮನಸ್ಸಿಗೆ ರುಜುವಾತಾಗಿದ್ದರೆ ಸಾಕು. ಜಗತ್ತಿನ ನಿರ್ಣಯ ಮಾಡಬೇಕಾಗಿಲ್ಲ, ತಿಳಿಸ್ಬೇಕಾಗಿಲ್ಲ. ಅದು ಹೇಳಿ ಕೊನೆಗೆ ಸಾಲಲ್ಲಿ ಹೇಳ್ತಾರೆ ಡಿ ವಿ ಜಿ, ಇಂಥ ದೊಡ್ಡ ಮನುಷ್ಯತನವನ್ನು ಕಂಡಾಗ ಅದ್ಭುತ ರಸದ ಅನುಭವವಾಗುತ್ತದೆ. ಇದು ಮೈಸೂರು ಯೂನಿವರ್ಸಿಟಿ ಶುರು ಮಾಡಿದಾಗ ಎಷ್ಟು ಜನ ಬೈದರು ಗೊತ್ತಾ ಡಿ ವಿ ಜಿ ವಿಶ್ವೇಶ್ವರಯ್ಯನವ್ರನ್ನ. ನನ್ನ ಕಡೆ ಡಾಕ್ಯುಮೆಂಟ್ಸ್ ತಂದಿದ್ದೀನಿ ಅದನ್ನು ಪರ್ಪಸ್ಲಿ. ಎಷ್ಟು ಬೈದರು ಅವರಿಗೆ ಅಂತಂದರೆ, ಒಂದು ರಿಪೋರ್ಟ್ ಬರೆದಿದ್ದಾರೆ, ಚಾರ್ಜ್ ಮಾಡಿದ್ದಾರೆ ಅವ್ರಿಗೆ, ಹುಚ್ಚಿದ್ದಾರೆ ಇವರು ಅಂತ, ಈಸ್ ಅ ಮ್ಯಾಡ್ ಮ್ಯಾನ್ ಅಂತ ಬರೆದಿದ್ದಾರೆ. ಬಟ್ ದ ಶಾರ್ಟ್ ಸೈಟೆಡ್ ಆ್ಯಂಡ್ ಸ್ಮಾಲ್ ಮೈಂಡೆಡ್ ಮೆನ್ ಮೇಡ್ ಫನ್ ಆಫ್ ಹಿಮ್. ಸಮ್ ಆಫ್ ದಿ ಆಫೀಸರ್ಸ್ ಅಂಡರ್ ಹಿಮ್ ಥಾಟ್ ಹಿ ವಾಸ್ ನಾಟ್ ಪ್ರಾಕ್ಟಿಕಲ್ ಆ್ಯಂಡ್ ಲಾಫ್ಡ್ ಆಟ್ ಹಿಮ್. ಹುಚ್ಚ, ವ್ಯವಹಾರ ಜ್ಞಾನ ಇಲ್ಲ ಅಂತ ನಕ್ರಂತೆ ಇವರು ನೋಡಿ. ಹಿ ಟ್ರೈ ಟು ಗಿವ್ ದ ಸ್ಟೇಟ್ ಆ್ಯಂಡ್ ಯೂನಿವರ್ಸಿಟಿ. ಒಂದು ದೇಶಕ್ಕೊಂದು ಯೂನಿವರ್ಸಿಟಿ ಬೇಕು ನಮ್ಮ ರಾಜ್ಯಕ್ಕೆ ಅಂತ ವಿಶ್ವೇಶ್ವರಯ್ಯ ಒದ್ದಾಡ್ತಾಯಿದ್ರು. Colleges in Mysore state were then under Madras University. The governor and the high officers of Madras were Englishmen. ಅವರೆಲ್ಲ ಇಂಗ್ಲೀಷ್ಮನ್ ಆಗಿದ್ದರು. They did not want an university in the Indian state. ಮೈಸೂರಲ್ಲಿ ಯೂನಿವರ್ಸಿಟಿ ಕೊಡೋದು ಮನಸ್ಸಿರಲಿಲ್ಲ ಅವರಿಗೆ. And Mysore state also, some people opposed it. And naturally they opposed Diwan. Diwan ಇವರೆಲ್ಲ ಅಪೋಸ್ ಮಾಡಿದ್ರಂತೆ. In fact, the principal of one college even said, the Diwan is mad. The Diwan is mad. He must be sent to a mental hospital. Only because Vishweshwaraya was very firm, Mysore University was born. ಆದರೆ ಅದನ್ನು ಮಹಾರಾಜರು ಮೆಚ್ಕೊಂಡು ಹೆಂಗೆ ಹೇಳ್ತಾರೆ ಅನ್ನೋದಂತ ಗೋಸ್ತೀನಿ. ಅಂದರೆ ಜನ ಏನಾಗಿ ಅಂದ್ಕೊಳ್ಳಿ, ಮಹಾರಾಜರು ಅದರ ಫಸ್ಟ್ ಕಾನ್ವೊಕೇಶನ್ ಆಯಿತು, ಮೈಸೂರು ಯೂನಿವರ್ಸಿಟಿ ಕಾನ್ವೊಕೇಶನ್. ಇಟ್ ವಾಸ್ ಆನ್ 19th October 1919. ಫಸ್ಟ್ ಕಾನ್ವೊಕೇಶನ್ ಆಫ್ ಮೈಸೂರು ಯೂನಿವರ್ಸಿಟಿ. ಯಾಕೆ ಚೆನ್ನಾಗಿದೆ ನೋಡಿ, 19th October 1919. ಹೌದು. ಮಹಾರಾಜ ಆಫ್ ಮೈಸೂರು ಸೆಟ್, ಇದು ಒಂದು ನನಗೆ ಸಂತೋಷ ಆಗುವಂಥದ್ದು. ಎಷ್ಟು ಕಷ್ಟಪಡ್ಬೋದು ನಾವು ಜೀವನದಲ್ಲಿ, ಆದರೆ ಒಬ್ಬರು ಉನ್ನತ ಸ್ಥಾನದಲ್ಲಿರೋರು ಅದನ್ನು ರಿಕಗ್ನೈಸ್ ಮಾಡಿದರೆ ಆ ಕಷ್ಟ ಎಲ್ಲ ಹೋಯ್ತು ಅನಿಸ್ಬಿಡುತ್ತೆ. ಅವ್ರು ಹೇಳ್ತಾರೆ, ಮಹಾರಾಜರು ಹೇಳಿದ ಮಾತು ಹೇಗಿದೆ ನೋಡಿ, ಐ ಫೀಲ್ ದಟ್ ಐ ಶುಡ್ ಅಕ್ನಾಲೇಜ್ ಆನ್ ದಿಸ್ ಪಬ್ಲಿಕ್ ಒಕೇಶನ್ ದ ಡೆಟ್ ಆಫ್ ಗ್ರ್ಯಾಟಿಟ್ಯೂಡ್ ಫ್ರಮ್ ಮೈ ಸೆಲ್ಫ್ ಆ್ಯಂಡ್ ದ ಪೀಪಲ್ ಆಫ್ ಮೈಸೂರ್ ಟು ಸರ್ ಎಂ ವಿಶ್ವೇಶ್ವರಯ್ಯ, ದಿವಾನ್ ಆಫ್ ಮೈ ಸ್ಟೇಟ್. It was chiefly his patriotism, his enthusiasm and his unflinching advocacy which converted what was once little more than a dream of future into living creation. And his name will always be remembered above all other things as the man to whom university owes its being. ಸಂತೋಷ ಆಗುತ್ತೆ ಮಹಾರಾಜ ರಿಕಗ್ನೈಸ್ ಮಾಡಿದ್ರಲ್ಲ ಅಂತ. ವಿಶ್ವೇಶ್ವರಯ್ಯ ತುಂಬ ಸಂತೋಷ ಆಯ್ತಂತೆ ಆಗಾದಾಗ. ಯಾಕಂದರೆ ಎಷ್ಟು ಬೈಸ್ಕೊಂಡಿರ್ತೀವಿ ನಾವು, ಆಗಲ್ವ ಕೆಲಸ ಮಾಡ್ಬೇಕಾದ್ರೆ ತುಂಬ ಬೈತಾರೆ, ಆಗೋಲ್ಲ ಮಾಡಬೇಡಿ ಅಂತಾರೆ. ಆದಾಗ ಒಬ್ಬರು ಒಳ್ಳೆಯವ್ರು ಮೆಚ್ಕೊಂಡ್ರೆ ಅದು ನೋವೆಲ್ಲ ಪರಿಹಾರ ಆಗಿ ಹೋಗ್ಬಿಡುತ್ತೆ ಅಂತ. ಹಾಗೆ ಮಹಾರಾಜರು ಮಾಡಿದ್ರಂತೆ. ಕೊನೆಯ ಮಾತನ್ನು ಹೇಳ್ತಾರೆ, ಗಾಂಧೀಜಿಗೂ ಮತ್ತು ವಿಶ್ವೇಶ್ವರಯ್ಯನವರಿಗೂ ಭಿನ್ನಾಭಿಪ್ರಾಯ ಇತ್ತು. ಒಬ್ಬರೊಬ್ಬರು ತುಂಬ ಮೆಚ್ಕೋತಾ ಇದ್ದರು, ಅವರು ತುಂಬ ಮೆಚ್ಕೋತಾ ಇದ್ದರು. ಒಬ್ಬರು ಮಷಿನ್ ಆಗಬೇಕು ಅಂತ, ಮಷಿನ್ ಬೇಕು ಅಂತ, ಇನ್ನೊಬ್ಬರು ಮಷಿನ್ ಬೇಡ ಅಂತ. ಗಾಂಧೀಜಿಯವರು ಹೇಗೆ ಬರೆದಿದ್ದಾರೆ ಲೆಟ್ರು ಅಂತ. ಗಾಂಧೀಜಿಯವರು in 1934, Gandhiji in his letter to Vishweshwaraya wrote, ಪತ್ರ ವಿಶ್ವೇಶ್ವರಯ್ಯ ಗಾಂಧೀಜಿ ಬರೆದು ಎಷ್ಟು ಚೆನ್ನಾಗಿದೆ ನೋಡಿ. ಇನ್ ಸ್ಪೈಟ್ ಆಫ್ ಸ್ಟ್ರೆಂಗ್ತ್ ಆಫ್ ಮೈ ಕನ್ವಿಕ್ಷನ್. ಎರಡು ದಿಗ್ಗಜಿಗಳು ಮಾತಾಡಿದಾಗ ಎಷ್ಟು ಸಂತೋಷ ಇರುತ್ತೆ ನೋಡ್ಬೇಕು ಅದನ್ನು, ಒಪ್ಕೊಳ್ಳದೆ ಹೋದರೂ ಕೂಡ. ಇನ್ ಸ್ಪೈಟ್ ಆಫ್ ಸ್ಟ್ರೆಂಗ್ತ್ ಆಫ್ ಮೈ ಕನ್ವಿಕ್ಷನ್, ಐ ಹ್ಯಾವ್ ಸರ್ಟನ್ ಗ್ರೇಟ್ ರಿಗಾರ್ಡ್ ಫಾರ್ ಯುವರ್ ಫೈನ್ ಎಬಿಲಿಟೀಸ್ ಆ್ಯಂಡ್ ಲವ್ ಫಾರ್ ದ ಕಂಟ್ರಿ, ಆ್ಯಂಡ್ ದ್ಯಾಟ್ ಐ ಶಾಲ್ ಬಿ unabated whether I have the good fortune to secure your cooperation or face your honest opposition. ಎಷ್ಟು ಅದ್ಭುತ ಮಾತು. ನಿಮ್ಮ ಬಗ್ಗೆ ತುಂಬ ಗೌರವ ಇದೆ ವಿಶ್ವೇಶ್ವರಯ್ಯನವರು ನನಗೆ. ನೀವು ನನ್ನ ಜೊತೆಗಿರ್ತೀರೋ ಅಥವಾ ನಾನು ವಿರೋಧಿಗಳಾಗ್ತಿರೋ ಗೊತ್ತಿಲ್ಲ, ಆದರೆ ನಿಮ್ಮ ದೇಶದ ಪ್ರೇಮದ ಬಗ್ಗೆ ನನಗೆ ಕಿಂಚಿತ್ತೂ ಡೌಟ್ ಇಲ್ಲ ನನಗೆ, ಅಂಥವ್ರ ಜೊತೆ ಮಾತಾಡ್ತೀನಿ ಅಂತ. ಐ ಸಿ ದ್ಯಾಟ್ ವಿ ಹೋಲ್ಡ್ ಪರ್ಹ್ಯಾಪ್ಸ್ ಡೈಮೆಟ್ರಿಕಲಿ ಅಪೋಸಿಟ್ ವ್ಯೂಸ್. My conviction based upon extensive experiences of village life is that in India, at any rate for generations to come, we shall not be able to make much use of mechanical power for solving the problem of the ever-growing poverty of the masses. ಗಾಂಧೀಜಿ ನಂಬಿಕೆ, ಮಷಿನ್ ಬೇಡ, ಲಕ್ಷಾಂತರ ಜನ ಊಟ ಇಲ್ಲದೆ ಇದ್ದಾರೆ, ಅವ್ರಿಗೆ ಕೆಲಸ ಕೊಡೋಣ. ಮಷಿನ್ ಮಾಡಿದ ಮತ್ತೆ ಕೆಲಸ ಇರಲ್ಲ ಅವರಿಗೆ ಅಂತ ಗಾಂಧೀಜಿ ತತ್ವ. ಆದರೆ ಅದಕ್ಕೆ ವಿಶ್ವೇಶ್ವರಯ್ಯ ಏನು ಬರೆದಿದ್ದಾರೆ ನೋಡಿ,
You say we hold perhaps diametrically opposite views. You are for developing village industries, and I favor both heavy industries and village industries. To the extent that you propose to advance village industries, I am at once with you. I can never persuade myself to take up a hostile attitude towards any constructive work from any quarter, least of all towards work attempted by one, ಗಾಂಧೀಜಿ ಬಗ್ಗೆ ಮೆಚ್ಚುಗೆ ಮಾತು ಹೆಂಗಿದೆ ನೋಡಿ, by one with your brilliant historic achievements in public life. I am in favor of heavy industries because heavy industries will save the money that is going out of the country in large sums every year. The project is to get food and commodities required by our people for a decent standard of living as speedily as possible. ಅವ್ರು ಒಪ್ಕೊಳ್ಳದೆ ಹೋದರೂ ಕೂಡ ಇಬ್ಬರಿಗೂ ಒಬ್ಬರೊಬ್ಬರ ಬಗ್ಗೆ ತುಂಬ ಹೆಚ್ಚು ಗೌರವ ಇತ್ತು ಅಂತ. ಇದು ನಾವು ಯಾಕೆ ನೆನೆಸ್ಕೊಳ್ಬೇಕು ಅಂತಂದರೆ, ಸಾಮಾನ್ಯವಾಗಿ ನಾವು ಯಾವುದೋ ವ್ಯಕ್ತಿ ಜೊತೆಗೆ ಮನಸ್ಸು ಕೆಡಿಸ್ಕೊಂಡ್ರೆ ಅವ್ರ ಜೊತೆ ಮಾತು ಆಡೋಕ್ಕೆ ಹೋಗಲ್ಲ ನಾವು. ಅವ್ರು ಹೇಳ್ತಾರೆ, ಫೈಟ್ ಎನ್ ಇಶ್ಯೂ, ನಾಟ್ ಫೈಟ್ ವಿತ್ ಎನ್ ಇಂಡಿವಿಜುವಲ್. ವ್ಯಕ್ತಿಶಃ ದ್ವೇಷ ಇಲ್ಲ, ತತ್ವದ ಬಗ್ಗೆ ವಿರೋಧ ಇರ್ಬೋದು, ತತ್ವದ ಬಗ್ಗೆ ವಿರೋಧ ಮಾಡೋಣ, ಆದರೆ ವ್ಯಕ್ತಿಶಃ ದೋಷ ಇಲ್ಲ ಅಂತ. ಹಾಗೆ ಅದನ್ನು ಬೆಳೆಸ್ಕೊಂಡು ಅವರಿಬ್ಬರು ಅವರು ಕೊನೆಯ ಘಟನೆಯನ್ನು ಬರೀತಾರೆ. ವಿಶ್ವೇಶ್ವರಯ್ಯನವರು ಜೀವನ ಚರಿತ್ರೆ ಬರೀತಾ ಇದ್ದರು, ಅದಕ್ಕೆ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅಂತ ಬರೀತಾಯಿದ್ರು. ಬರೀಬೇಕಾದ್ರೆ ಅವರು ಎರಡು ದೊಡ್ಡ ಚಿತ್ರಪಟ ಇತ್ತಂತೆ ಮನೆಯಲ್ಲಿ, ವಿಶ್ವೇಶ್ವರಯ್ಯನ ಮನೆಯಲ್ಲಿ. ಒಂದು ಬೊಂಬಾಯಿ ಗವರ್ನರ್ ಲಾರ್ಡ್ ಸೈಡನ್ ಹ್ಯಾಮ್ ಮತ್ತು ಅವರ ಹೆಂಡತಿ ಬೋಟಲ್ಲಿ ಹೋಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ವಿಶ್ವೇಶ್ವರಯ್ಯನ ಕೂಡಿಸ್ಕೊಂಡಿದ್ದಾರೆ. ಆ ಚಿತ್ರ ತುಂಬ ಚೆನ್ನಾಗಿರೋ ಚಿತ್ರ ಅವ್ರ ಮನೆಯಲ್ಲಿ ಇತ್ತಂತೆ. ಇನ್ನೊಂದು ಮಹಾಪುರುಷರಾದ ಮಹಾದೇವ ಗೋವಿಂದ ರಾನಡೆಯವರು ವಿಶ್ವೇಶ್ವರಯ್ಯನವರ ಭುಜದ ಮೇಲೆ ಕೈಯಿಟ್ಟು ಮಿತ್ರ ಸಂಭಾಷಣೆ ನಡೆಸುತ್ತಿರುವುದು ಚಿತ್ರ ಚೆನ್ನಾಗಿತ್ತಂತೆ. ಈ ಎರಡು ಚಿತ್ರಗಳನ್ನು ಪುಸ್ತಕದಲ್ಲಿ ಸೇರಿಸಿದರೆ ಚೆನ್ನಾಗಿರುತ್ತದೆ ಎಂದು ನಾನು ಬೇಡಿ ಅಂಗಲಾಚಿದೆ. ಫೋಟೋ ಹಾಕೋಣ ಸರ್ ಪುಸ್ತಕದಲ್ಲಿ ಅಂತ DVJ ಕೇಳ್ಕೊಂಡಿದ್ದಾರೆ. ಬುಕ್ ಅವ್ರದ್ದು, ವಿಶ್ವೇಶ್ವರಯ್ಯನವ್ರದ್ದು. ಅವ್ರು ಕೇಳ್ಕೊಂಡ್ರಂತೆ, ಅವರು ಒಪ್ಪಲಿಲ್ಲ. ಕೊನೆಗೆ ರಾನಡೆಯವರೊಡನಿದ್ದ ಒಂದು ಚಿತ್ರವನ್ನಾದರೂ ಕೊಡಿರಿ ಎಂದು ಎಷ್ಟೋ ಬೇಡಿಕೊಂಡೆ. ಅವರ ಮಾತು ಇದು ನಾವು ಗಮನಿಸಬೇಕಾದದ್ದು. ಎಷ್ಟು ಜೀವೋತ್ಕರ್ಷವಾದಂಥ ಮಾತು. ಅವರ ಮಾತು ಇದು: ಮನುಷ್ಯನು ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳಬೇಕು. ಆಗಂತುಕವಾಗಿ ಬಂದ ಈ ಪ್ರಖ್ಯಾತಿಗಳಿಂದ ತಾನು ದೊಡ್ಡವನಾಗಿರುವೆನು ಎಂದುಕೊಳ್ಳಬಾರದು. ನಾನು ಎಷ್ಟು ಎತ್ತರವಿದ್ದೇನೆಯೋ ಅಷ್ಟೇ ಇದ್ದೇನೆ, ಅದಕ್ಕಿಂತ ಒಂದಂಗುಲ ಹೆಚ್ಚಿನವನೆಂಬಂತೆ ನಡೆಯಬಾರದು. ದೊಡ್ಡವ್ರ ಜೊತೆ ಫೋಟೋ ಇದೆ ಅಂಥೇಳಿ ನಾನು ದೊಡ್ಡವನಾಗಬಾರ್ದು. ಆಗಂತುಕವಾಗಿ ಬಂದಂಥ ಪ್ರಖ್ಯಾತಿಗಳಿದು. ಫೋಟೋ ಇದೆ, ನಮ್ಮಲ್ಲಿ ಕೆಲವರು ಫೋಟೋ ಇಟ್ಕೊಂಡು ನಡೀತೀವಿ ನಾವು, ಅವ್ರ ಜೊತೆ ಫೋಟೋ ಇದೆ ಅಂಥೇಳಿ ತೆಗೆಸ್ಕೋತೀವಿ. ಹೋಗಿ ಮುದ್ದಾಮ ಪಕ್ಕದಲ್ಲಿ ನಿಂತ್ಕೊಂಡು ಗೊತ್ತು ಕೂಡ ಇರಲ್ಲ ಅವ್ರು ಯಾರು ಅಂತ. ಫೋಟೋ ತೆಗೆಸ್ಕೊಂಬಿಟ್ಟು ಅವ್ರ ಜೊತೆಗಿದ್ದೆ ನಾನು ಅಂತ. ಅಂದರೆ ಅವ್ರು ಹೇಳೋದು ನಮ್ಮ ಶಕ್ತಿಯಿಂದ ಮೇಲೆ ಬೆಳಿಬೇಕು. ನೀನು ಹೇಳ್ತಿದ್ನಲ್ಲ, ಐ ಶುಡ್ ಬಿಕಮ್ ಲೈಕ್ ಎ ಸನ್ ನಾಟ್ ಎ ಮೂನ್ ಅಂತ. ಹಾಗೆ ಸ್ವಂತ ಬೆಳೆಗೆ ಬೆಳಿಬೇಕು ಹೊರತಾಗಿ ಆಗಬಾರ್ದು ಅಂಥೇಳಿ ಕೊನೆಗೆ ಒಂದೇ ಮಾತು ಬರೀತಾರೆ DVJ ಅವರು: ವಿಶ್ವೇಶ್ವರಯ್ಯನವರು ತಪಸ್ವಿಗಳು, ತಪಸ್ವಿ ಪುಣ್ಯೋಭವತಿ, ತಪಸ್ವಿ ಪುಣ್ಯೋಭವತಿ ಅಂತ ಹೇಳ್ತಾರೆ. ಎಷ್ಟು ಜೀವನ ಚರಿತ್ರೆ ಬಗ್ಗೆ ಬರೀತಾರೆ. ಇನ್ನೂ ಬೇಕಾದ ಹೇಳಲ್ಲ, ಅರ್ಧ ಮಾತ್ರ ಬರೆದಿದ್ದೀನಿ ಅವ್ರ ಬಗ್ಗೆ ನಾನು. ಆ ಪುಸ್ತಕ ಓದಬೇಕು, ತೃಪ್ತಿ ಆಗುತ್ತೆ ಒಂದು ಸಲ. ಅದ ನಂತರ ಬಂದಂಥ ಇಬ್ಬರು ದಿವಾನರ ಬಗ್ಗೆ ಹೆಚ್ಚೇನು ಹೇಳೋಕ್ಕೆ ಹೋಗೋದಿಲ್ಲ ನಾನು. ಇನ್ನೊಬ್ಬರು ಅತ್ಯಂತ ಮಹಾನುಭಾವರನ್ನ ನೆನೆಸ್ಕೊಳ್ಬೇಕಾದದ್ದು ಅಂದರೆ ಅಮೀನ್ ಉಲ್ ಮುಲ್ಕ್ ಸರ್ ಮಿರ್ಜಾ ಎಮ್ ಇಸ್ಮಾಯಿಲ್ರವರು. ಬಹುದೀರ್ಘ ಕಾಲ ದಿವಾನರಾಗಿದ್ದಂಥವ್ರು ಮಿರ್ಜಾ ಇಸ್ಮಾಯಿಲ್ರವರು. ಅವ್ರ ಬ್ಯಾಕ್ಗ್ರೌಂಡ್ ಕೊಡ್ತಾರೆ DVJ. ಅದು ಯಾಕೆ ನನಗೆ ಅದ್ಭುತ ಪುಸ್ತಕ ಅಂತ ಅನಿಸುತ್ತೆ. ಹಾಮಾ ನಾಯಕರು ಈ ಪುಸ್ತಕಕ್ಕೆ ಈ ಕೃತಿ ಶ್ರೇಣಿ ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಪಬ್ಲಿಷ್ ಮಾಡಿದಾಗ ಮುನ್ನುಡಿಯಲ್ಲಿ ಬರೆದಿದ್ದಾರೆ, DVJ ಜ್ಞಾಪಕ ಚಿತ್ರಶಾಲೆ ಒಂದನ್ನು ಬಿಟ್ಟು ಇನ್ನೇನೇನೋ ಬರೆದಿದ್ದರೂ ಕೂಡ ಪ್ರಾತಸ್ಮರಣೀಯರಾಗಿ ಹೋಗ್ತಿದ್ರು ಅಂತ. ಬೇರೆ ಏನೂ ಬರೀದೇ ಇದ್ದರೂ ಕೂಡ ಇದೊಂದೇ ಬರೆದಿದ್ರೂ ಸಾಕಾಗಿತ್ತು. ಯಾಕಂದರೆ ಒಂದು ಇತಿಹಾಸ ರಚನಾಕಾರರಿಗೆ ಒಂದು ದೊಡ್ಡ ಸಾಮಗ್ರಿ ಆಗಿದೆ ಮುಂದೆ ಯಾರು ಬರೀಬೇಕಂದ್ರೆ. ಇಂಥ ಮಾತ್ರ ಬರೆದಿದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ಬರೀತಾರೆ, ಬರವಣಿಗೆ ಶೈಲಿ ಹೇಗಿದೆ ನೋಡಿ. ಇವ್ರನ್ನ ಪರಿಚಯ ಮಾಡೋದು ಹೇಗೆ ಇಸ್ಮಾಯಿಲ್ರದ್ದು, ಅವ್ರ ಅಜ್ಜನಿಂದ ಶುರು ಮಾಡ್ತಾರೆ. ಎಷ್ಟು ಕ್ವಿಕ್ಕಾಗಿ ಒಂದು ಪೇಜಲ್ಲಿ ಬಂದುಬಿಡುತ್ತೆ ಅದಷ್ಟೇ. ಮಿರ್ಜಾರವರ ಪೂರ್ವಜರು ಪರ್ಷಿಯಾದವರು, ಮೂಲ ಪರ್ಷಿಯಾದವರು. ಆ ಪರ್ಷಿಯಾ ದೇಶ ಅವ್ರು ಪರಿಚಯ ಮಾಡೋ ರೀತಿ ಹೇಗಿದೆ ನೋಡಿ. ಪರ್ಷಿಯಾ ಎದಕ್ಕೆ ಫೇಮಸ್? ಅದು ಫಿರ್ದೂಸಿ, ಹಾಫೀಸ್, ಉಮರ್ ಖಯಾಮ್, ಸಾದಿ ಮೊದಲಾದಂಥ ದೊಡ್ಡ ದೊಡ್ಡ ಸೂಫಿ ಸಂತರು, ಆ ಸಾಧಕರು, ಕವಿಗಳಿಂದಾಗಿ ಪರ್ಷಿಯಾ ದೇಶ ಪ್ರಖ್ಯಾತವಾಗಿದೆ. ಆ ದೇಶಕ್ಕೆ ಸೇರಿದವರು ಇವರು ಅಂಥೇಳಿ ಒಂದು ಸೆಂಟೆನ್ಸ್ ಬರೀತಾರೆ. ಅವ್ರ ಮಾತು: ಆ ದೇಶದ ಸಾಹಿತ್ಯ ಸಂಸ್ಕೃತಿ ಸರ್ ಮಿರ್ಜಾರವರಿಗೆ ಕುಲಕ್ರಮದಿಂದ ಬಂದಿತ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಕಾಲಕ್ರಮ ಅಂತ ಓದಿದ್ವಿ ನಾವು. ಮಿರ್ಜಾರವರಿಗೆ ಆ ಕುಲದವರೇ ಆದ್ದರಿಂದ ಆ ದೇಶದ ಸಂಸ್ಕೃತಿ ಸಾಹಿತ್ಯ ಕುಲಕ್ರಮದಿಂದ ಬಂದಿತ್ತು ಅಂತ. ಮಿರ್ಜಾರವರ ಅಜ್ಜಂದ್ರ ಹೆಸರು ನಮಗೆಲ್ಲ ಗೊತ್ತಿರೋ ಹಾಗೆ ಅಲಿಯಾಸ್ಕರ್ ರೋಡ್ ಅಂತಿದೆಯಲ್ಲ, ಅಲಿಯಾಸ್ಕರ್ ರೋಡ್ ಅಂತಿದೆ ಇಲ್ಲಿ. ಇವರ ಅಜ್ಜ ಮಿರ್ಜಾ ಅವರ ಅಜ್ಜ ಅಲಿಯಾಸ್ಕರ್ ಅವರು. ಅಲಿಯಾಸ್ಕರ್ ಸಾಹೇಬರು ಅವ್ರ ಹೆಸರಲ್ಲಿ ಒಂದು ರೋಡು ಇಟ್ಟಿದ್ದಾರೆ ಈಗಿಲ್ಲಿ.
ಇವರು ಯಾವ ಕಾಲದವರು ಅಂದರೆ ಇವರಿದ್ದಾಗಲೇ ಬೆಂಗಳೂರಿಗೆ ಚೀಫ್ ಕಮಿಷನರ್ ಅಂತ ಹೇಳಿ ಮಾರ್ಕ್ ಕಬ್ಬನ್ ಇದ್ದರು. ಕಬ್ಬನ್ ಪಾರ್ಕ್ ಇದೆ. ಇತಿಹಾಸ ಕಟ್ಟೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಕಣ್ಮುಂದೆ ಕಟ್ಟಿದಂಗಿರುತ್ತೆ. ಮಾರ್ಕ್ ಕಬ್ಬನ್ ಅನ್ನೋರು ಚೀಫ್ ಕಮಿಷನರ್ ಆಗಿದ್ದಾಗ ಇವರಿದ್ದರು, ನಮ್ಮ ಅಲಿ ಅಸ್ಗರ್ ಸಾಹೇಬರಿದ್ದರು. ಕಬ್ಬನ್ಗೂ ಇವರು ತುಂಬ ಸ್ನೇಹ ಇತ್ತು. ಇವ್ರ ಕೆಲಸ ಏನು ಮಾಡ್ತಾಯಿದ್ರು ಅಂದರೆ, ಅಲಿ ಅಸ್ಗರ್ ಸಾಹೇಬರು ಅರೇಬಿಯಾದಿಂದ ಕುದುರೆಗಳನ್ನು ತರಿಸ್ತಾ ಇದ್ರಂತೆ. ಒಳ್ಳೆ ಜಾತಿ ಕುದುರೆಗಳನ್ನು ತರಿಸಿ ಇಲ್ಲಿ ಬ್ರಿಟಿಷ್ ಸರ್ಕಾರ ಇತ್ತಲ್ಲ, ಅವ್ರ ಸೈನಿಕರಿಗೆ ಕುದುರೆಗಳು ಬೇಕು. ಆಗ ಕುದುರೆ ಒಂದೇ ದೊಡ್ಡ ಸಾಮಗ್ರಿ, ಅವಾಗ ಸಾಧನ. ಈ ಮೋಟರ್ ಕಾರು ಟ್ಯಾಂಕ್ ಗ್ಯಾಂಕ್ ಇರಲಿಲ್ಲಲ್ಲ, ಅವಾಗ ಕುದುರೆನೇ ಬೇಕು. ಒಳ್ಳೊಳ್ಳೆ ಕುದುರೆಗಳನ್ನು ತಂದು ಬ್ರಿಟಿಷರವರಿಗೆ ಸಾಮಾನ್ಯಲ್ಲಿದ್ದಂಥ ದೊಡ್ಡ ದೊಡ್ಡ ಜನಕ್ಕೆ ಕುದುರೆಗಳನ್ನು ಮಾರ್ತಾಯಿದ್ರಂತೆ. ಅದರಿಂದಾಗಿ ಪರಿಚಯ ಆಯಿತು. ಮುಂದೆ ಸ್ವಲ್ಪ ಲೇವಾದೇವಿಯನ್ನು ಶುರು ಮಾಡಿದ್ರಂತೆ ಅವರು. ಲೇವಾದೇವಿ ಅಂದರೆ ಈ ಬ್ರಿಟಿಷರು ಇಲ್ಲಿ ಬಂದಾಗ ಅವರು ಪೌಂಡ್ ತಂದಿರ್ತಿದ್ರು, ಅವ್ರಿಗೆ ರೂಪಾಯಿ ಬೇಕಾಗ್ತಾಯಿತ್ತು. ಈ ಮನಿ ಎಕ್ಸ್ಚೇಂಜರ್ ಅಂತ ಏನಿದ್ದಾರೆ ಹಾಗೆ ಅವ್ರಿಗೆ ರೂಪಾಯಿ ಕೊಡೋದಾಗಲಿ, ಇಲ್ಲಿಂದ ಅಲ್ಲಿ ಹೋಗೋರಿಗೆ ಪೌಂಡ್ ಕೊಡೋದಾಗಲಿ, ಅಥವಾ ಏನು ಹಣಕಾಸು ಬೇಕಾದರೆ ವ್ಯವಸ್ಥೆ ಮಾಡ್ತಾಯಿದ್ರು. ಹೀಗಾಗಿ ಇಲ್ಲಿರುವಂಥ ಬ್ರಿಟಿಷ್ ಪ್ರಮುಖರೇನಿದ್ದರು, ಆಫೀಸರ್ಸ್ ಎಲ್ಲ ತುಂಬ ಸ್ನೇಹ ಆಗಿತ್ತು ಅಲಿ ಅಸ್ಗರ್ ಅವ್ರಿಗೆ, ತುಂಬ ಸ್ನೇಹ ಆಗಿತ್ತಂತೆ. ಇದು ಏನಾಯಿತು, ಹಾಗಾದ್ರೆ ಮಹಾರಾಜರಿಗೆ ಹೆಂಗೆ ಸಂಪರ್ಕ ಬಂತು ಅಂದರೆ 1950 ಸುಮಾರಕ್ಕೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಇದ್ದರು. ಅವ್ರಿಗೆ ಅಧಿಕಾರ ಹೋಗಿತ್ತು, ಮೈಸೂರು ಮಹಾರಾಜರ ಅಧಿಕಾರ ಹೋಗಿತ್ತು. 1831ಕ್ಕೆ ಹೋದದ್ದು. ಅಧಿಕಾರ ವಾಪಸ್ ತೊಗೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರು ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಅದಕ್ಕೆ ಬ್ರಿಟಿಷ್ ಅಧಿಕಾರಿಗಳು, ಪ್ರಮುಖ ಅಧಿಕಾರಿಗಳ ಸಂಪರ್ಕ ಬೇಕಲ್ಲ, ಸ್ನೇಹ ಬೇಕಲ್ಲ. ಅದಕ್ಕೆ ಅಲಿ ಅಸ್ಗರ್ ಕಡೆ ಬಂದರಂತೆ. ಅಲಿ ಅಸ್ಗರ್ ಕಡೆ ಬಂದು, ಬ್ರಿಟಿಷ್ ತುಂಬ ಅಧಿಕಾರಿಗಳ ಪರಿಚಯ ಇದೆ ನಿಮಗೆ, ನನಗೂ ಪರಿಚಯ ಮಾಡಿಸ್ಕೊಡಿ ಅಂತ ಹೇಳಿ ಅಲಿ ಅಸ್ಗರ್ ಅವ್ರ ಮಧ್ಯಸ್ಥಿಕೆಯಿಂದ ಮುಮ್ಮಡಿ ಕೃಷ್ಣರಾಜ ಒಡೆಯರವ್ರಿಗೂ ಬ್ರಿಟಿಷ್ ಪ್ರಮುಖರಿಗೂ ಸ್ನೇಹ ಆಗೋಕ್ಕೆ ಶುರು ಆಯಿತು. ಮತ್ತು ಕೆಲ ಗೌಪ್ಯ ಸಂದೇಶ ಕಳಿಸ್ಬೇಕಲ್ಲ, ಅಲ್ಲಿಂದ ಇಲ್ಲಿಂದ ಅಲ್ಲಿ ಕಳಿಸೋದಕ್ಕೆ ಕೂಡ ಅಲಿ ಅಸ್ಗರ್ ಅವರು ಸಹಾಯ ಮಾಡ್ತಾಯಿದ್ರು. ಹೀಗಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ತುಂಬ ಸ್ನೇಹಿತರಾದರು ಅಲಿ ಅಸ್ಗರ್ ಅವರು. ಹೀಗೆ ಒಂದು ಸಲ ಮಾರ್ಕ್ ಕಬ್ಬನ್ ಕೇಳಿದ್ರಂತೆ ಅಲಿ ಅಸ್ಗರ್ ಅವರಿಗೆ, ನೀವು ಅಲ್ಲಿ ಮದ್ರಾಸಲ್ಲಿ ಮನೆ ಕಟ್ಸ್ಕೊಂಡಿದ್ದೀರಿ, ಬೆಂಗಳೂರು ಮನೆ ಕಟ್ಸ್ಕೋಬೇಕಲ್ಲ, ಯಾಕೆ ಕಟ್ಸ್ಕೊಳ್ಳಲ್ಲ ಅಂತ ಕೇಳಿದ್ರಂತೆ. ಇವರು ಜಾಗ ಕೊಟ್ಟರೆ ಕಟ್ಸ್ಕೋತೀನಿ ಅಂದ್ರಂತೆ. ಆಗಿನ ಕಾಲ ಹೇಗಿತ್ತು, ಕಟ್ಸ್ಕೋತೀನಿ ಅಂತ. ಹೌದಾ, ಹಾಗಾದ್ರೆ ನೀವೇ ಜಾಗ ಆರಿಸ್ಕೊಂಬಿಡಿ, ಯಾವ ಜಾಗ ಆರಿಸಿ ನನ್ನ ಜಾಗ ಹಂಚಿದು ಅಂತ ಹೇಳಿಬಿಡಿ, ಅಷ್ಟು ಜಾಗ ನಿಮಗೆ ಕೊಟ್ಬಿಟ್ಟಿದ್ದೇನೆ, ಹೀಗೆ ಕೊಟ್ಟಿದ್ದೇನೆ ನಾನು, ನೀವೇ ಮಾರ್ಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಆವಾಗ ಅಲಿ ಅಸ್ಗರ್ ಅವರು, ಈಗ ಅಲಿ ಅಸ್ಗರ್ ರೋಡ್ ಇದೆಯಲ್ಲ, ಆ ರೋಡಿನ ಆ ಕಡೆಗೆ ಈ ಕಡೆ ದೊಡ್ಡ ದೊಡ್ಡ 2 ಸೈಟ್ ತೊಗೊಂಡ್ರಂತೆ, ಸಾಕು ಇಷ್ಟು ನನಗೆ ಅಂಥೇಳಿ ಅಲ್ಲಿ ಮನೆ ಕಟ್ಸ್ಕೊಂಡ್ರಂತೆ. ಅದೇ ಅಲಿ ಅಸ್ಗರ್ ನಂಬರ್ 1 ನಂಬರ್ 2 ಮನೆಗಳು ಇದು ಕಟ್ಟಿದ್ದ ಅವಾಗ ಅದು ಕೊಟ್ರಂತೆ, ಮನೆ ಕಟ್ಸ್ಕೊಂಡ್ರಿ ಅವರು. ಅದಲ್ಲದೆ ಈ ರಿಚ್ಮಂಡ್ ಟೌನಲ್ಲಿ ಮತ್ತು ಅರಬ್ ಲೈನ್ಸ್ ಅಂತ ಒಂದು ಏರಿಯಾದಲ್ಲಿ ಅಲ್ಲಿಯೂ ಸೈಟ್ಸ್ ಬೇಕಾದಷ್ಟು ಕೊಟ್ಟಿದ್ದರು ಅವರಿಗೆ. ಅಲ್ಲಿ ಕೂಡ ಅವ್ರು ಬಂಧು ವರ್ಗದವ್ರು ಇದ್ದಾರೆ ಅಂತ. ಅಲಿ ಅಸ್ಗರ್ ಆಯಿತು. ಅಲಿ ಅಸ್ಗರ್ ಅವ್ರ ಮಗ ಆಗಾ ಜಾನ್ ಸಾಹೇಬರು ಅಂತ, ಅವರು ಅಶ್ವಪ್ರವೀಣರು, ಕುದುರೆ ಗುರುತಿಸೋರು ಒಳ್ಳೆಯ ಶಕ್ತಿ ಇತ್ತು ಅವ್ರಿಗೆ. ಅವರಿಗೂ ಮತ್ತು ಆಗಿದ್ದಂಥ ಮಹಾರಾಜರು ಚಾಮರಾಜೇಂದ್ರ ಒಡೆಯರ್ ಅವರಿಗೆ ತುಂಬ ಸ್ನೇಹ. ಇಬ್ಬರು ಕುದುರೆ ಮೇಲೆ ಜೊತೆಗೆ ಹೋಗ್ತಾ ಇದ್ದರಂತೆ. ನೋಡಿ, 2ನೇ ತಲೆಮಾರಿನ ಸ್ನೇಹ ಇದು. 1ನೇ ತಲೆಮಾರು ಅಲಿ ಅಸ್ಗರ್ ಅವ್ರಿಗೂ ಮತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ, 2ನೇ ತಲೆಮಾರಲ್ಲಿ ಆಗಾ ಜಾನ್ ಸಾಹೇಬರಿಗೂ ಮತ್ತು ಚಾಮರಾಜ ಒಡೆಯರಿಗೂ ಸ್ನೇಹ ಆಯಿತು. ಮುಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪುಟ್ಟ ಮಗು ಆಗಿದ್ದಾಗ ಅವರಿಗೆ ಶಾಲೆ ಕೊಡಬೇಕಲ್ಲ, ವಿದ್ಯಾಭ್ಯಾಸ ಕೊಡಬೇಕಲ್ಲ ಅಂತ ಹೇಳಿ ಒಂದು ರಾಯಲ್ ಸ್ಕೂಲ್ ಅಂತ ಮಾಡಿದ್ರಂತೆ. ರಾಯಲ್ ಸ್ಕೂಲ್ ಇತ್ತು ಆ ಮಕ್ಕಳಿಗೆ ಎಜುಕೇಷನ್ ಕೊಡೋದಕ್ಕೆ. ಒಬ್ಬನಿಗೆ ಹೇಳ್ಕೊಡೋಕ್ಕಾಗತ್ತಾ ಮಗುಗೆ? ಅದು ಜೊತೆಗೆ ಒಂದು 4 ಜನ ಇರಲಿ, ಸೋಷಲೈಸಿಂಗ್ ಬರಲಿ ಅವರಿಗೆ ಅಂತ ಹೇಳಿ ಗಣ್ಯ ವ್ಯಕ್ತಿಗಳ ಕೆಲವು ಮಕ್ಕಳನ್ನು ಆರಿಸ್ಕೊಂಬಂದ್ರಂತೆ. ಯಾವ ಮಕ್ಕಳ ಜೊತೆಗಿದ್ದರೆ ರಾಜ್ಕುಮಾರ್ ಚೆನ್ನಾಗಿರಬಹುದು ಅಂತ ಆರಿಸಿ ಒಂದಿಷ್ಟು ಜನ ಮಕ್ಕಳಂತ ಅವ್ರ ಜೊತೆಗಿಟ್ರಂತೆ ಹುಡುಗರನ್ನ. ಅದರೊಳಗೆ ಒಬ್ಬರು ಆಗಾ ಜಾನ್ ಸಾಹೇಬ್ರ ಮಗ ಮಿರ್ಜಾ ಇಸ್ಮಾಯಿಲ್. ಅಂದರೆ ನಾಲ್ಮಡಿ ಕೃಷ್ಣರಾಜ ಒಡೆಯರು ಮಿರ್ಜಾ ಇಸ್ಮಾಯಿಲ್ ಕ್ಲಾಸ್ಮೇಟ್ ಆಗಿದ್ದರು, ಶಾಲೆಯ ವಿದ್ಯಾಭ್ಯಾಸ ಜೊತೆಗೆ ಪಡ್ಕೊಂಡಂಥವ್ರು. ಇದು 3ನೇ ತಲೆಮಾರಿನ ಸ್ನೇಹ. ಅಲಿ ಅಸ್ಗರ್ ಮತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಆಗಾ ಜಾನ್ ಸಾಹೇಬರು ಚಾಮರಾಜ ಒಡೆಯರ್ ಮತ್ತು ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಹಾಗೂ ಮಿರ್ಜಾ ಇಸ್ಮಾಯಿಲ್ ಅವರು. ಆದ್ದರಿಂದ ಅವರ ಸ್ನೇಹ ಬಂಧುತ್ವ ಶುರು ಆದದ್ದು ಶಾಲೆಯಲ್ಲಿ ವಿದ್ಯಾಭ್ಯಾಸದಿಂದ ಶುರು ಆಯಿತಂತೆ. ಅವ್ರಿಗೇನಾಯಿತು, ಮುಂದೆ ಅವ್ರದ್ದು ಡಿಗ್ರಿ ಮುಗಿಸಿದರು. ಇಲ್ಲಿ ಸೆಂಟ್ರಲ್ ಕಾಲೇಜಲ್ಲೇ ಡಿಗ್ರಿ ಮುಗಿಸಿದರು ಮಿರ್ಜಾ ಇಸ್ಮಾಯಿಲ್ ಅವರು. ಮುಗಿಸಿದ ಮೇಲೆ ಅವರಿಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಕೊಟ್ರಂತೆ, ಕೋಲಾರ ಡಿಸ್ಟ್ರಿಕ್ಟಲ್ಲಿ. ಅಲ್ಲಿ ಹೋಗಿ ನಾರಾಯಣ ರಾವ್ ಅಂತೊಬ್ಬರು ಇದ್ದರು, ಅವ್ರ ಕೈಯಲ್ಲಿ ಕೆಲಸ ಕಲ್ಕೋ ಅಂತ ಕೊಟ್ರಂತೆ. ಅಲ್ಲಿದ್ದದ್ದು ಕೆಲವು ತಿಂಗಳು ಮಾತ್ರ. ಅದಾದ ತಕ್ಷಣ ಮಹಾರಾಜರು ಅವ್ರನ್ನ ಸ್ವಂತ ಕಚೇರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಿಟ್ರಂತೆ. ಇದು ಎಷ್ಟು ಚೆನ್ನಾಗಿ ಬರೀತಾರೆ ಡಿ ವಿ ಜಿ ಅಂದರೆ, ಸ್ವಂತ ಕಚೇರಿಗೆ ಹೋಗ್ಬಿಟ್ರು. ಅಲ್ಲಿ ಏನಾದರೂ ಹೋಗಿ ಅಂದರೆ, ಅಂದಿನಿಂದ ಯಾವತ್ತು ಮಹಾರಾಜರ ಸ್ವಂತ ಕಚೇರಿಗೆ ಹೋದರೋ ಅಂದಿನಿಂದ ದಿವಾನ್ ಹುದ್ದೆಯನ್ನು ಅಲಂಕರಿಸುವವರೆಗೂ ಅವರು ಮಹಾರಾಜರ ಅಸಿಸ್ಟೆಂಟ್ ಪ್ರೈವೇಟ್ ಸೆಕ್ರೆಟರಿ ಆಗಿ, ಹುಜೂರ್ ಸೆಕ್ರೆಟರಿ ಆಗಿ, ಪ್ರೈವೇಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದರು.
ಅಂದರೆ ಮಹಾರಾಜರ ಜೊತೆಗೇ ಇದ್ದರು ಅವರು ಅಂತ. ಕಾರಣ ಇಷ್ಟು, ಮಹಾರಾಜರದು ಇವ್ರ ಮನಸ್ಸು ಒಂದಾಗಿತ್ತು. ಅವ್ರಿಗೇನು ಬೇಕು ಅಂತ ಇವ್ರಿಗೆ ಗೊತ್ತಿದೆ. ಸೆಕ್ರೆಟ್ರಿ ಒಂದು ಕಡೆ ಎಳೆದು ಇವರೊಂದು ಕಡೆ ಎಳೆದಿದ್ದರೆ ಕೆಲಸ ಆಗೋಲ್ಲ. ಹಾಗಿರೋದ್ರಿಂದ ಇಟ್ಕೊಂಡು ಅವ್ರು ದಿವಾನರಾಗೋವರೆಗೂ ಅವ್ರ ಜೊತೆಗೇ ಇದ್ದರಂತೆ. ಮುಂದೆ ಮಾತು ಬರ್ತದೆ, ಎಷ್ಟೋ ಜನ ಹೋಗಿ ಮಿರ್ಜಾ ಬಗ್ಗೆ ವಿರುದ್ಧ ಹೇಳಿದ್ರಂತೆ ಮಹಾರಾಜರಿಗೆ. ಹೀಗೆ ಮಾಡ್ತಾರೆ ಮಿರ್ಜಾ ಅವ್ರು, ಹುಷಾರಾಗಿರಿ, ನಿಮಗೆ ತೊಂದರೆ ಮಾಡ್ತಾರೆ ಅಂದರೆ ಮಹಾರಾಜರು ಅವ್ರನ್ನೇ ಕರೆದು ಹೇಳೋರಂತೆ, ನೋಡೋ ನಿನ್ನ ಬಗ್ಗೆ ಹೇಳ್ತಾರೆ, ಅವ್ರು ಏನೇ ಸಮಜಾಯಿಷಿ ಕೊಡು ಅಂತ ಹೇಳೋರಂತೆ. ಅಷ್ಟು ವಿಶ್ವಾಸ ಇತ್ತು ಅವರಿಗೆ ಅಂತ. ಸರ್ಕಾರದ ಅಂತರಂಗ ತಿಳ್ಕೊಂಬಿಟ್ಟಿದ್ರು. ಈಗ ನಾವು ಹೇಳ್ತೀವಿ ಸೆಕ್ರೆಟ್ರಿಯೇಟಲ್ಲಿ ಯಾರೋ ಒಂದು ಸೆಕ್ಷನಲ್ಲಿ ಒಂದು 20 ವರ್ಷ ಕೆಲಸ ಮಾಡಿದರೆ ಎಕ್ಸ್ಪರ್ಟ್ ಅವರು. ಹಾಗೆ ಮೊದಲಿಂದ ಕೊನೆವರೆಗೂ ಮಿರ್ಜಾ ಅವ್ರ ಜೊತೆಗೇ ಇದ್ದರು ಅಂತ ಕೆಲಸದಲ್ಲಿದ್ದರು. ಅಂತರಂಗ ತಿಳ್ಕೊಂಡಿದ್ರು. ಯಾವ ಕೆಲಸ ಮಹಾರಾಜ ಕಡೆಯಿಂದ ಹೇಗೆ ಅಪ್ರೂವ್ ಮಾಡಿಸ್ಬೇಕು ಅಂತ ಗೊತ್ತು, ಕೆಲಸ ಮಾಡಿಸ್ತಿದ್ರು. ಅಲ್ಲೊಂದು ಪದ್ಧತಿ ಇತ್ತು ಮೊದಲು, ಭಾಳ ತಮಾಷೆ ಆಗಿರೋ ಪದ್ಧತಿ ಇತ್ತು. ಬ್ರಿಟಿಷ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಒಂದು ಕಾಯ್ದೆ ಇತ್ತು, ಮಹಾರಾಜರಿಗೆ ಒಬ್ಬ ಯುರೋಪಿಯನ್ ಪ್ರೈವೇಟ್ ಸೆಕ್ರೆಟರಿ ಇರಬೇಕು ಅಂತ ರೂಲ್ ಇತ್ತು. ಅದು ಒಪ್ಕೋಬೇಕಾಯ್ತು, ಮಹಾರಾಜರು ಬೇರೆ ಗತಿ ಇಲ್ಲ, ಯುರೋಪಿಯನ್ ಪ್ರೈವೇಟ್ ಸೆಕ್ರೆಟರಿ ಇರಬೇಕು ಕಂಪಲ್ಸರಿ ಅವರಿಗೆ ಅಂತ. ಮಹಾರಾಜರಿಗೆ ಇಷ್ಟ ಇಲ್ಲ ಅದು, ಯುರೋಪಿಯನ್ ಯಾಕೆ ಬೇಕು ನಮಗೆ. ಅದಕ್ಕೆ ಅವ್ರು ಬರೆದಿದ್ದಾರೆ ಅವ್ರು ಹೇಗಿದ್ದರು ಅಂತ. ಯುರೋಪಿಯನ್ ಸೆಕ್ರೆಟರಿ ಹೇಗಿರ್ತಿದ್ರು ಅಂದರೆ, ಮೇಲಿನ ಲೋಕದಿಂದ ಇಳಿದು ಬರುವವನಂತೆ ಉಡಾಫಿಯಿಂದ ಮಾತನಾಡುತ್ತಾ ಈ ಖಾಲಿ ದೊಡ್ಡ ಮನುಷ್ಯತನ ನಡೆಸುವ ಜನ ಮಹಾರಾಜರಿಗೆ ಬೇಕಿರಲಿಲ್ಲ. ಬೇಡ ಅನ್ನೋ ಹಂಗಿಲ್ಲ, ಇದು ಬಿಸಿ ತುಪ್ಪ. ಬ್ರಿಟಿಷರು ಕಳಿಸಿದ್ದಾರೆ, ಇಟ್ಕೋಬೇಕು, ಆದ್ರೆ ಅವ್ನ ಕೆಲಸಕ್ಕೆ ಬೇಕಾಗಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು ಮಹಾರಾಜರು ಅಂದರೆ, ಬುದ್ಧಿವಂತಿಕೆಯಿಂದ ಇನ್ನೊಂದು ಪೋಸ್ಟ್ ಕ್ರಿಯೇಟ್ ಮಾಡಿದರು. ಈಗೂ ಮಾಡ್ತಾರೆ, ಯಾರನ್ನಾದರೂ ಒಬ್ಬರು ಯೂಸ್ಲೆಸ್ ಮಾಡಬೇಕಾದ್ರೆ ಒಂದು ಅಡಿಷ್ನಲ್ ಪೋಸ್ಟ್ ಕ್ರಿಯೇಟ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಕೂಡಿಸ್ಬಿಡೋದು, ಕೆಲಸ ಎಲ್ಲ ಇನ್ನೆಲ್ಲ ಇಡೀ ದಿವಸ. ಹಾಗೆ ಇಲ್ಲಿ ಏನು ಮಾಡಿದರು ಅಂದರೆ, ಒಂದು ಹೊಸ ಪೋಸ್ಟ್ ಕ್ರಿಯೇಟ್ ಮಾಡಿದ್ರಂತೆ, ಹುಜೂರ್ ಸೆಕ್ರೆಟ್ರಿ ಅಂತ ಮಾಡಿದ್ರಂತೆ. ಹುಜೂರ್ ಸೆಕ್ರೆಟ್ರಿ, ಮಹಾರಾಜರ ಪರ್ಸನಲ್ ಸೆಕ್ರೆಟ್ರಿ ಇದ್ದ ಹಾಗೆ. ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಹಾಕಿದರು. ಮೊದಲೊಬ್ಬರು ಬೇರೆದವರಿದ್ದರು, 1-2 ತಿಂಗಳು ಆದಾತನ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಹಾಕಿದರು. ಹಾಕಿದ ತಕ್ಷಣ ಮಿರ್ಜಾ ಎಷ್ಟು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದರು ಅಂದರೆ, ಅವ್ರಿಗೇನು ಕೆಲಸ ಈಗ ಯುರೋಪಿಯನ್ ಪ್ರೈವೇಟ್ ಸೆಕ್ರೆಟ್ರಿಗೆ ಎಲ್ಲ ಕೆಲಸ ಇವರೇ ಮಾಡ್ತಿದ್ರಲ್ಲ. ಅದು ಎಷ್ಟು ವ್ಯಂಗ್ಯವಾಗಿ ಬರೆದಿದ್ದಾರೆ DVG ಅಂದರೆ, ಆಗಿದ್ದಂಥ ಮನುಷ್ಯನ ಹೆಸರೇನಪ್ಪ ಅಂದರೆ, ಯುರೋಪಿಯನ್ ಪ್ರೈವೇಟ್ ಸೆಕ್ರೆಟರಿ ಹೆಸರು ಟಾಡ್ಸನ್ ಅಂತ, ಚಾರ್ಲ್ಸ್ ಟಾಡ್ಸನ್ ಅಂತ. ಸಾರಿ, ಟಾಡ್ ಹಂಟರ್, ಟಾಡ್ಸನ್ ಅಲ್ಲ, ಟಾಡ್ ಹಂಟರ್ ಅಂತ. ಕನ್ನಡದಲ್ಲಿ ಅನುವಾದ ಮಾಡಿದ್ರೆ ಕಪ್ಪೆ ಹೊಡ್ಕೋನು ಅಂತ, ಟಾಡ್ ಹಂಟರ್ ಅಂತ. ಅವನಿದ್ದ ಪ್ರೈವೇಟ್ ಸೆಕ್ರೆಟ್ರಿ. ಇವರು ಕೆಲಸ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಅವನಿಗೇನಾಯಿತು ಅಂದರೆ, ಆಗ ಯುರೋಪಿಯನ್ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದ ಚಾರ್ಲ್ಸ್ ಟಾಡ್ ಹಂಟರ್ ಬಹುಮಟ್ಟಿಗೆ ಬಿಡುವಾಗಿರುತ್ತಾ, DVG ಬರೆಯೋ ಶೈಲಿ ಹೆಂಗಿದೆ ನೋಡಿ, ಬಹುಮಟ್ಟಿಗೆ ಬಿಡುವಾಗಿರುತ್ತಾ ಅಶಕ್ತ ಪಶು ಪೋಷಕ ಸಂಘ, ಅನಾಥಾಲಯ, ಪಿಂಜರಾಪೋಲ್ ಅಂದರೆ ಮುದಿ ಪ್ರಾಣಿಗಳ ರಕ್ಷಣಾಲಯ ಮೊದಲಾದ ಧರ್ಮ ಕಾರ್ಯಗಳನ್ನು ಮಾಡಿಕೊಳ್ಳುವವರಾದರು. ಅಷ್ಟೇ ಕೆಲಸ ಅವ್ರದ್ದು, ಉಳಿದಿದ್ದೆಲ್ಲ ಮಿರ್ಜಾ ಮಾಡ್ತಾಯಿದ್ರು. ಮಿರ್ಜಾ ಇಟ್ಟುಕೊಂಡಿದ್ದ ಮೂಲ ಸೂತ್ರ ಒಂದಿತ್ತು, ಅದನ್ನು DVG ಹೇಳ್ತಾರೆ. ಮೂಲ ಸೂತ್ರ ಮಿರ್ಜಾ ಇಸ್ಮಾಯಿಲ್ದೇನು ಅಂದರೆ, ಒಬ್ಬ ಪಾರ್ಸಿ ಕವಿಯ ಒಂದು ವಾಕ್ಯವನ್ನು ಅವರು ಪದೇ ಪದೇ ಸ್ಮರಣೆ ಮಾಡಿಕೊಳ್ತಿದ್ರಂತೆ ಮಿರ್ಜಾ ಇಸ್ಮಾಯಿಲ್. ಪಾರ್ಸಿ ಕವಿ ಮಾತನ್ನು, ಆ ಮಾತೇನೆಂದರೆ, ನಿನ್ನ ಜನ ನಗುತ್ತಿರಲು ನೀನು ಅಳುತ್ತಾ ಬಂದೆ, ನಿನ್ನ ಜನ ಅಳುತ್ತಿರಲು ನೀನು ನಗುತ್ತಾ ಹೋಗು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ನಿನ್ನ ಜನ ನಗುತ್ತಿರಲು ನೀನು ಅಳುತ್ತಾ ಬಂದೆ, ನಿನ್ನ ಜನ ಅಳುತ್ತಿರಲು ನೀನು ನಗುತ್ತಾ ಹೋಗು. ಆ ಮಾತನ್ನು ಹೇಳ್ತಾರೆ. ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯವನಾಗಿರಬೇಕು, ಇದು ಮಿರ್ಜಾರವರು ಮನಸ್ಸಿನಿಂದ ನಂಬಿದ್ದ ತತ್ವ. ಈ ಮೇಲಿನ ಸಾಲು ಇದೆಯಲ್ಲ, ನಿನ್ನ ಜನ ನಗುತ್ತಿರಲು ನೀನು ಅಳುತ್ತಾ ಬಂದೆ, ನಿನ್ನ ಜನ ಅಳುತ್ತಿರಲು ನೀನು ನಗುತ್ತಾ ಹೋಗು. ಇದನ್ನು ಸಾಕ್ರೆಟೀಸ್ ಭಾಳ ಚೆನ್ನಾಗಿ ಹೇಳ್ತಾನೆ. ಇದು ಪ್ರತಿಯೊಬ್ಬರ ಜೀವನಕ್ಕೂ ಅನ್ವಯಿಸುವ ಮಾತು ಅಂತ ಹೇಳ್ತಾನೆ. ಅವನು ಮೊದಲು ತಮಾಷೆಯಾಗಿ ಹೇಳ್ಕೊಂಡು ಹೋಗ್ತಾನೆ ಸಾಕ್ರೆಟೀಸ್, ಕೊನೆಗೆ ತುಂಬ ಸೀರಿಯಸ್ ಆಗಿ ಹೇಳ್ತಾನೆ. ಮೊದಲು ಹೇಗಿದೆ ಅಂದರೆ, ಒಂದು ಜೈಲಲ್ಲಿ ಕೈದಿಗಳಾಗಿ 3 ಜನ ಇದ್ದರಂತೆ. 3 ಜನ ಕೈದಿಗಳಿದ್ದಾರೆ. ಅವರು ಇಡೀ ದಿವಸ ಕೆಲಸ ಮಾಡಿಸ್ತಾಯಿದ್ರು ಪೊಲೀಸರು. ಸಾಯಂಕಾಲ ಖಾಲಿ ಕೂತಾಗ ಏನು ಮಾಡೋದಿದೆ, ಇಸ್ಪೇಟ್ ಆಡ್ತಾಯಿದ್ರಂತೆ 3 ಜನ. ಇಸ್ಪೇಟ್ ಆಡೋರು ಟೈಮ್ ಕಳೆಯೋದಕ್ಕೆ. ಅದು ಅನ್ಕೋತಾ ಇದ್ರಂತೆ, 3 ಜನ ಇಸ್ಪೇಟ್ ಹಾಕೋ ಸರಿ ಆಗೋಲ್ಲ, ಇನ್ನೊಬ್ಬಿದ್ರೆ ಚೆನ್ನಾಗಿತ್ತು ಜೋಡಿ ಅಂತಿದ್ರಂತೆ. ಅಂದ್ಕೊಂಡ್ರೆ ಬರ್ತಾರೆ ಯಾರಾದರೂ, ಒದ್ದಾಡ್ತಾ ಇದ್ದಂತೆ. ಅಷ್ಟೊತ್ತಿಗೆ ಯಾರೋ ಒಂದು ದಿವಸ ಪೊಲೀಸರು ಹಿಡ್ಕೊಂಬಂದ್ರಂತೆ ಅವನೊಬ್ಬನ ಜೈಲಲ್ಲಿ. ಅವನು ಅಳ್ತಾ ಇದ್ದಂತೆ, ನಾನು ಏನೂ ಮಾಡಿಲ್ಲ ಸ್ವಾಮಿ, ಬಿಟ್ಬಿಡಿ, ನಾನು ಕಳ್ತನ ಮಾಡಿಲ್ಲ ಅಂತ. ಅದೆಲ್ಲ ಗೊತ್ತಿಲ್ಲ, ಒಳಗಡಿ ಅಂತ ಹೊಡೆದು ಒಳಗೆ ಕಳಿಸಿದ್ರಂತೆ. ಅವನು ಅಳ್ತಾ ಇದ್ದ 2 ದಿವಸ ಅಳ್ತಾನೆ ಪಾಪ. 3 ದಿವಸ ಆದಮೇಲೆ ಏನು ಮಾಡ್ತಾರೆ ನೋಡ್ದ, ತಾನು ಮುಂದೆ ಕೂತ್ಕೊಂಡ, ಆಟದಲ್ಲಿ ಸೇರಿಕೊಂಡ. ಈಗ ಆಟಕ್ಕೆ ರಂಗ್ ಏರ್ತೀಗ. 4 ಜನ ಸರಿ ಆಯ್ತಲ್ಲ, ಚೆನ್ನಾಗಿ ಜೋರಾಗಿ ಆಡ್ತಾಯಿದ್ರಂತೆ, ಖುಷಿಯಾಗಿ ಆಡ್ತಾಯಿದ್ರು. ಸ್ವಲ್ಪ ದಿವಸ ಹೀಗೆ ಖುಷಿಯಾಗಿದ್ದರು. ಒಂದು ದಿವಸ ಪೊಲೀಸ್ ಬಂದು ಹೇಳಿದಂತೆ, ನಾಳೆ ಇವೊಂದು ಶಿಕ್ಷೆ ಮುಗೀತು, ನಾಳೆ ಬಿಟ್ಬಿಡ್ತೇವೆ ನಿಮ್ಮನ್ನು ಅಂತ. ಅವನಿಗೆ ಏನು ಖುಷಿಯಾಗಿಬಿಡ್ತು, ಬಿಟ್ಬಿಡ್ತಾರೆ ಅಂದ ತಕ್ಷಣ ಮನೆಗೆ ಹೋಗ್ತೀನಿ,
ಹೆಂಡತಿ ಮಕ್ಕಳ ಕಡೆ ಹೋಗ್ತೇನೆ, ಊರಿಗೆ ಹೋಗ್ತೇನೆ, ನಮ್ಮ ಅಪ್ಪ ಅಮ್ಮನ ನೋಡ್ತೇನೆ ಅಂತ ಖುಷಿಯಾಗಿದ್ದ ಅವನು, ಸಂತೋಷ ಹೋಗ್ತಾ ಇದ್ದ. ಅವನು ಬಿಡುಗಡೆ ಮಾಡುವಾಗ ಈ 3 ಜನ ಅಳ್ತಾ ಇದ್ರಂತೆ, ಎಂಥ ಒಳ್ಳೆ ಚೆನ್ನಾಗಿ ಆಟ ಆಡ್ತಿದ್ದ, ನಮ್ಮ ಕಂಪ್ನಿ ತಪ್ಪೋಯ್ತು ಅಂತಿದ್ರಂತೆ, ಕಂಪ್ನಿ ತಪ್ಪೋಯ್ತು ಅಂತ. ಸಾಕ್ರೆಟಿಸ್ ಹೇಳ್ತಾನೆ, ನಮ್ಮ ಜೀವನವೂ ಹಾಗೆ ಇದೆ. ಮನುಷ್ಯ ಜೀವ ದೇಹ ತಳೆದು ಭೂಮಿಗೆ ಬಂದ ತಕ್ಷಣ ಮಗು ಅಳುತ್ತೆ, ಹುಟ್ಟಿದ ತಕ್ಷಣ ಅಳುತ್ತೆ. ಅವನು ಹೇಳ್ತಾನೆ ಸಾಕ್ರೆಟಿಸ್, ಯಾಕೆ ಅಳುತ್ತೆ ಅಂತಂದರೆ, ಅಯ್ಯೋ ಮತ್ತೆ ಬಂದನಲ್ಲಪ್ಪ ಸಿಕ್ಕ ಹಾಕ್ಕೊಂಡು ನಾನು, ಮತ್ತೆ ಸಂಕಟ ಶುರುನ ಇನ್ನು ಬದುಕಿರೋವರೆಗೂ ದುಃಖ ಸುಖ ನೋವು ತಪ್ಪಿದ್ದಲ್ಲ, ಒದ್ದಾಡೋದು ತಪ್ಪಿದ್ದಲ್ಲ, ಯಾಕೆ ಬಂದೆ ಅಂತ ಅಳುತ್ತಂತೆ. ಹೊರಗಡೆ ಜನ ಸ್ವೀಟ್ ಹಂಚ್ತಾ ಇದ್ರಂತೆ, ಇನ್ನೊಬ್ಬ ಬಂದ ಆಟ ಆಡೋದಕ್ಕೆ ನಮ್ಮ ಜೊತೆಗೆ ಅಂತ, ಇನ್ನೊಬ್ಬ ಪಾರ್ಟ್ನರ್ ಬಂದು ಆಡೋದಕ್ಕೆ ಅಂಥೇಳಿ. ಮನುಷ್ಯ ದೇಹ ಬಿಟ್ಟು ಹೋಗಬೇಕಾದ್ರೆ ಸಂತೋಷ ಅಂತ ಹೇಳ್ತಾನಂತೆ, ಅಯ್ಯೋ ಮುಕ್ತಿ ಆಯ್ತಪ್ಪ, ಒಂದು ಜನ್ಮದಿಂದ ಪಾರಾದೆ, ನಾನು ಹೋಗ್ತೇನೆ, ಇನ್ನು ಸಂತೋಷವಾಗಿ ಹೋಗ್ತೇನೆ ಅಂತಿರ್ತಾನಂತೆ. ಜನ ಅಳ್ತಾರಂತೆ, ಯಾಕಂದರೆ ಅಯ್ಯೋ ಅಂತ ಚೆನ್ನಾಗಿ ಆಟ ಆಡ್ತಿದ್ದ ಪಾಪ ಬಿಟ್ಟು ಹೋದ, ನಮ್ಮ ಪಾರ್ಟ್ನರ್ ಇಲ್ಲ ಅಂಥೇಳಿ. ಸಾಕ್ರೆಟಿಸ್ ಹೇಳ್ತಾನೆ, ಕೆಲವೊಂದು ಸಲ ರಿವರ್ಸ್ ಆಗೋದು ಉಂಟು ಅಂತ ಹೇಳ್ತಾನೆ. ಬರುವಾಗ ಎಲ್ಲರೂ ಅಳ್ತಾರೆ ನಿಜ, ಕೆಲವು ಹೋಗುವಾಗ ಕೂಡ ಅವ್ರು ಹೋದರೆ ಸಾಕು ಅಂತ ಕೂತಿರಂಗಾಗಿರುತ್ತೆ. ಹೇಳ್ತಾರೆ, ಜನ ಅಳುತ್ತಿರಲು ಅಂದರೆ ನೀನು ಹೋದದಕ್ಕೆ ಜನ ದುಃಖ ಪಡಬೇಕು, ಅಯ್ಯೋ ಪಾಪ ಇದ್ದರೆ ಚೆನ್ನಾಗಿತ್ತಲ್ರಿ ಅಂತ ಅನ್ನೋ ಹಾಕಬೇಕು, ಆಗ ಹೋದರೆ ಜೀವನಕ್ಕೊಂದು ಸಾರ್ಥಕತೆ ಅಂತ. ಅದನ್ನೇ ಇವರು ನಮ್ಮ ಮಿರ್ಜಾ ಹೇಳೋದು ಅದನ್ನೇ, ನಿನ್ನ ಜನ ಅಳುತ್ತಿರಲು ನೀ ನಗುತ್ತಾ ಹೋಗು, ಬಿ ಹ್ಯಾಪಿ, ಕೊನೆಗೆ ಹೋಗುವಾಗ ನಕ್ಕೊಂಡು ಹೋಗು ಅಂತ ಹೇಳಿದ ಹಾಗೆ. ಇದನ್ನು ಸಾಕ್ರೆಟಿಸ್ ಹೇಳಿದ ಮಾತನ್ನು ಅದನ್ನು ಸೂಫೀಸ್ ಅಂತ ಹೇಳಿದ್ದನ್ನು ಅವ್ರು ನೆನೆಸ್ಕೋತಾ ಇದ್ರು. ಈ ಮಿರ್ಜಾ ಕಾಲದಲ್ಲಿ ಒಂದು 2-3 ಅನಾಹುತ ಆಯಿತು ಅಂತ DVG ಬರೀತಾರೆ. ಅವ್ರ ಮನಸ್ಸು ಕೆಟ್ಟು ಹೋಗಿತ್ತು ಮಿರ್ಜಾ ಅವ್ರ ಬಗ್ಗೆ, ಸ್ವಲ್ಪ ನಡುವೆ ಮಾತು ಆಡಲಿಲ್ಲ ಅವ್ರ ಜೊತೆಗೆ, ಸ್ನೇಹಿತರು, ಇಷ್ಟು ಒಳ್ಳೆಯ ಸ್ನೇಹಿತರು ಕೂಡ. ಒಂದು ಘಟನೆ ಆದದ್ದು ಸುಲ್ತಾನ್ ಪೇಟೆಯ ಗಲಭೆ ಅಂತ ಹೇಳ್ತಾರೆ, ಭಾಳ ಫೇಮಸ್ ಅದು ಸುಲ್ತಾನ್ ಪೇಟೆ ಗಲಭೆ. ಈ ಅರ್ಕಾಡ್ ಶ್ರೀನಿವಾಸಾಚಾರ್ಯ ರೋಡಲ್ಲಿ ಆದದ್ದು. ಅರ್ಕಾಡ್ ಶ್ರೀನಿವಾಸಾಚಾರ್ಯ ರೋಡಲ್ಲಿ ಒಂದು ಮುನ್ಸಿಪಾಲ್ಟಿ ಸೇರಿದ ಕಟ್ಟಡ ಒಂದಿತ್ತು, ಹಳೆಯ ಕಟ್ಟಡ. ಅಲ್ಲಿ ಸುಂಕದ ಕಚೇರಿ ಇತ್ತಂತ ಸ್ವಲ್ಪ ದಿವಸ. ಆಮೇಲೆ ಒಂದು ನಂಜುಂಡಯ್ಯನವ್ರ ಸ್ಕೂಲ್ ಬಂತಂತಲ್ಲಿ. ಅಲ್ಲೊಂದು ಗಣಪತಿ ವಿಗ್ರಹ ಇತ್ತು. ದೊಡ್ಡ ಗಲಾಟೆ ಇದು, ಗಣಪತಿ ಗಲಾಟೆ ಅಂದರೆ ಅವಾಗ ಗಣಪತಿ ಇತ್ತಂತೆ. ಅದು ಏನಾಯಿತೋ ಗೊತ್ತಿಲ್ಲ, ಗಣಪತಿ ತೆಗೆದು ಯಾವುದೋ ರೂಮಲ್ಲಿ ಬೀಗ ಹಾಕಿಬಿಟ್ರಂತೆ. ಆದಮೇಲೆ ಪೇಪರ್ನಲ್ಲಿ ಬರೆಯೋಕ್ಕೆ ಶುರು ಆಯಿತು, ತಮಾಷೆ ಬರಿತಿದ್ರಂತೆ, ವೀರಕೇಸರಿ ಮುಂತಾದ ಪತ್ರಿಕೆಯಲ್ಲಿ ಬರೆದ್ರಂತೆ, ನಾಟಕ ಬರೆದ್ರಂತೆ. ಹೇಗಂದರೆ ಗಣೇಶನು ಕತ್ತಲೆ ಮನೆಯಲ್ಲಿ ತನ್ನಷ್ಟಕ್ಕೆ ತಾನೇ ಪ್ರಲಾಪ ಮಾಡಿಕೊಂಡನಂತೆ, ಅಯ್ಯೋ ನನಗೆ ಆ ಗತಿ ಬರಬಹುದೇ, ವಿದ್ಯಾಧಿಪತಿ ಎನಿಸಿಕೊಂಡ ನಾನು ನೈವೇದ್ಯ ಪೂಜೆಗಳಿಲ್ಲದೆ ಕತ್ತಲ ಕೋಲಿಯಲ್ಲಿ ಮುಳುಗುವಂತೆ ಆಗಿದೆಯಲ್ಲ ಅಂಥೇಳಿ ಭಾವಾವೇಶದಿಂದ ಆರ್ಟಿಕಲ್ ಬರೆದ್ರಂತೆ ಎಲ್ಲರೂ. ಬರೆದ ತಕ್ಷಣ ಯಾರೋ ಕುತೂಹಲಿಗಳು ಎದ್ದು ಕೂತ್ಕೊಂಡ್ಬಿಟ್ರು, ಛೇ ಗಣೇಶ ಹಿಂಗೆ ಆಗಬಾರ್ದಿದ್ದು, ಸರಿ ಮಾಡಬೇಕು ಅಂಥೇಳಿ ಉತ್ಸಾಹದಿಂದ ಏನು ಮಾಡಿದರು, ಒಂದಿಷ್ಟು ಜನ ಸೇರಿ ಆ ಗಣೇಶನ ಹೊರಗಡೆ ತಂದು ಪ್ರತಿಷ್ಠಾಪನೆ ಮಾಡಿದರು. ಪ್ರತಿಷ್ಠಾಪನೆ ಮಾಡಿದ್ದೇನೋ ಸರಿ, ಅದು ಮಾಡಿದ್ದೆಲ್ಲಿ ಅಂತ, ಈ ಪೂಜೆ ನಡೆದ ಜಾಗ ಅಬ್ಬಾಸ್ ಖಾನರ ಮನೆಯ ಹೆಬ್ಬಾಲಿಗೆ ನೇರ ಎದುರಿಗೆ, ಅವ್ರ ಮನೆ ಎದುರಿಗೆ ಆಯ್ತಿದ್ದು. ಈ ಕಾರಣದಿಂದ ಮುಸಲ್ಮಾನ್ ಜನಕ್ಕೆ ಅಸಮಾಧಾನ ಉಂಟಾಯಿತೆಂದು ಕೆಲವರ ಹೇಳಿಕೆ. ಕಾರಣ ಹೇಗೋ ಏನೋ, ದೊಂಬಿ ನಡೆದದ್ದಂತೂ ನಿಜ, ಬಹುದೊಡ್ಡ ದೊಂಬಿ, ಬಡಿದಾಟವೂ ಆಯಿತು, ಯಾರೋ ಗುಂಡು ಹಾರಿಸಿದರು, ಪ್ರಾಣ ನಷ್ಟವಾಯಿತು ಎಂದು ಜನ ಮಾತಾಡಿಕೊಂಡರು. ಈ ಘಟನೆ ನಡೆದ ದಿವಸ DVG ಬೆಂಗಳೂರಲ್ಲಿಲ್ಲ, ಬಾಗಲಕೋಟೆಯಲ್ಲಿದ್ದರಂತೆ, ಪತ್ರಕರ್ತರ ಸಮ್ಮೇಳನ ಆಗ್ತಿದೆ ಅಂತ. ಸುದ್ದಿ ಗೊತ್ತಾದ ತಕ್ಷಣ ಮಿರ್ಜಾ ಅವರಿಗೆ ಫೋನ್ ಮಾಡಿದ್ರಂತೆ. ಮಿರ್ಜಾ ಟೆಲಿಗ್ರಾಮ್ ಕಳಿಸಿದ್ರಂತೆ, ತಂತಿ ವರ್ತಮಾನ ಕಳಿಸಿ ಪರಿಸ್ಥಿತಿ ಹತೋಟಿಗೆ ಬರುತ್ತಿದೆ ಎಂದು ತಿಳಿಪಡಿಸಿದರು. ಉತ್ತರಕ್ಕೆ ನಾನು ಸರ್ಕಾರವು ಕೂಡಲೇ ವಿಚಾರಣಾ ಸಮಿತಿ ನೇಮಿಸತಕ್ಕದ್ದೆಂದು ಮರುತಂತಿ ಕಳಿಸಿದೆ. ಮುಂದೆ ಅವರು ಬೆಂಗಳೂರಿಗೆ ಬರೋ ಹೊತ್ತಿಗೆ ಮಿರ್ಜಾ ಅವರೊಂದು ಕೆಲಸ ಮಾಡಿದರು. ಎರಡೂ ಪಂಗಡದವ್ರನ್ನ ಕರೆಸಿ ಕೂಡಿ ಶಾಂತಿ ಸಂಧಾನ ಮಾಡಬೇಕು ಅಂತ ತಾವೇ ನೇತೃತ್ವದಲ್ಲಿ ಮಾಡಿದರು. ಆದರೆ ಅದು ಸಮಾಧಾನ ಮಾಡಬೇಕು ಅಂತ ಕರೆದಂಥ ಮೀಟಿಂಗು ತುಂಬ ವೈಲೆಂಟ್ ಆಗಿಬಿಡ್ತು. ಅಲ್ಲಿ ಹೊಡೆದಾಟ ಶುರು ಆಯಿತು. ಜನರಿಗೆ ಏನು ಅನ್ನಿಸ್ಬಿಡ್ತು ಅಂತಂದರೆ, ಈ ತಪ್ಪಿಗೆ ಹಿಂದೂಗಳೇ ಹೊಣೆ ಅಂತ ಮಿರ್ಜಾ ಅವ್ರು ಹೇಳಿದರು ಅಂತ ಭಾವನೆ ಬಂದುಬಿಡ್ತು. ಅದನ್ನು ಇವರು ಸ್ಟೇಷನ್ನಿಂದ DVG ಇಳಿಯೋದಕ್ಕೂ 100 ಜನ ಬಂದುಬಿಟ್ಟು, ನೋಡಿ ನೀವು ಮಿರ್ಜಾ ಬಗ್ಗೆ ಮಾತಾಡ್ತೀರಿ, ಅವ್ರು ನಮ್ಮದೇ ತಪ್ಪು ಅನ್ನೋಂಗೆ ಮಾತಾಡ್ತಾರೆ, ಹಾಗೆ ಹೇಗೆ ಅಂತ. ಆದರೆ ಮಜಾ ಹೇಳ್ತೀನಿ ಕೇಳಿ ಹೇಗಿದೆ ಅಂತ. DVG ಹೇಳ್ತಾರೆ ಅದನ್ನು, ಈ ಮಾತು ನನಗೆ ಆಶ್ಚರ್ಯವನ್ನು ಉಂಟು ಮಾಡಿತು, ಆದರೂ ಅದು ಅಸಂಗತವೆಂದು ತೋರಲಿಲ್ಲ. ಇರಬಹುದೇನೋ ಅನಿಸ್ಬಿಡ್ತು. ನೋಡಿ, ಅಷ್ಟು ವರ್ಷದ ಸ್ನೇಹ ಒಂದು ಕ್ಷಣದಲ್ಲಿ ಇರಬಹುದೇನೋ ಅನಿಸ್ಬಿಡ್ತು. ಹಾಗಿದ್ದರೂ ಇರಬಹುದು ಎಂದುಕೊಂಡು ಮಿರ್ಜಾರವರನ್ನು ಕಾಣಲು ಹೋಗಲಿಲ್ಲ. ಅಲ್ಲಿಂದ 1.5 ವರ್ಷಗಳ ಕಾಲ ನಾನು ಅವ್ರನ್ನ ಭೇಟಿ ಮಾಡಲು ಹೋಗಲಿಲ್ಲ. ನೋಡಿ, ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಪ್ರಯತ್ನ ಮಾಡಿದ್ರು, ಇಬ್ಬರು ತರಬೇಕು, ಒತ್ತಿಗೆ ತರಬೇಕು ಅಂಥೇಳಿ. DVG ಬೈದ್ರಂತೆ, ಮೂರ್ಖ ಇದೆಯಾ ನೀನು, ಹೋಗಬಾರ್ದಾ, ನೀನು ಹೋಗಿ ಮಾತಾಡಬೇಕು, ನೀನು ವಿಷಯ ಹೇಳಿದ್ರು ಒಪ್ತಿರ್ಲಿಲ್ಲ, ಅವ್ರು ನಿನ್ನ ಬಗ್ಗೆ ತುಂಬ ಗೌರವ ಒಪ್ಕೋತಾ ಇದ್ದರು ಅಂತ. ಆಮೇಲೆ ಮುಂದೆ ಸ್ನೇಹ ಆಯಿತು, ಮತ್ತು ಬೇರೆಯೇ. ಅಂದರೆ ಅಷ್ಟು ವರ್ಷಗಳ ಕಾಲ ಯಾರೋ ಒಬ್ಬರು ಹೇಳಿದ್ದನ್ನು ಕೇಳ್ಕೊಂಡು 1.5 ವರ್ಷ ಮಾತಾಡಲಿಲ್ಲ ಒಬ್ರಿಗೊಬ್ಬರು ಅಂತ. ಆದರೆ ಅವ್ರ ದೊಡ್ಡತನ ಹೇಗಿದೆ ನೋಡಿ, ಮಿರ್ಜಾ ಅವ್ರ ದೊಡ್ಡತನ ಎಷ್ಟಿದೆ ಅಂತ ಮಾತಲ್ಲಿ ಹೇಳ್ತಾರೆ. ಇದಾದ ತಕ್ಷಣ ಗೌರ್ಮೆಂಟ್ ಒಂದು ಎನ್ಕ್ವೈರಿ ಮಾಡಿತು,
ಯಾರು ಸರಿ ಯಾರು ತಪ್ಪು ಅಂತ. ಅದೆಲ್ಲ ಕಮಿಟಿ ಮಾಡಿದಾಗ ವಿಶ್ವೇಶ್ವರಯ್ಯನವರು ಅಧ್ಯಕ್ಷರು ಅದಕ್ಕೆ ರಿಪೋರ್ಟ್ ಕೊಡಬೇಕು ಅಂತ. ರಿಪೋರ್ಟ್ ಬರೆದು ದಿವಾನರಿಗೆ ಕಳಿಸಿದರು, ದಿವಾನರು ಮಿರ್ಜಾರವರು. ಅದರಲ್ಲಿ ಏನಿತ್ತು ಅಂದರೆ ಇದು ಸರ್ಕಾರದ್ದೇ ತಪ್ಪು, ಸರಿ ಮಾಡಲಿಲ್ಲ, ನೀವು ಮಾಡಬಾರ್ದಾಗಿತ್ತು ಇದನ್ನು ಅಂತ ಖಡಾಖಂಡಿತವಾಗಿ ಬರೆದು ದಿವಾನರು ರಿಪೋರ್ಟ್ ಕಳಿಸಿದರು. ಮತ್ತು ದಿನ ಸಾಯಂಕಾಲ ವಿಶ್ವೇಶ್ವರ ವಾಕಿಂಗ್ ಹೋಗೋರಲ್ಲ, ಮಿರ್ಜಾ ಅವ್ರ ಮನೆ ಹತ್ರನೇ ಹೋಗೋದು ವಾಕಿಂಗು. ಆವತ್ತು ಹೋದ್ರಂತೆ. ರಿಪೋರ್ಟ್ ಹೋಗಿದೆ ಮಧ್ಯಾಹ್ನ, ಮಿರ್ಜಾ ವಿರುದ್ಧ ಬರೆದಿದ್ದಾರೆ ರಿಪೋರ್ಟು. ಸಾಯಂಕಾಲ ವಾಕಿಂಗ್ ಹೋದ್ರಂತೆ. ಅವಾಗೇನು ಮಾಡಿದರು ಅಂತ ಹೇಳ್ತಾರೆ. ಮಾಮೂಲಿನಂತೆ ವಾಕಿಂಗ್ ಹೊರಟು ಮಿರ್ಜಾರವರ ಮನೆಗೆ ಬಂದರು. ಅಲ್ಲಿ ಮಿರ್ಜಾರವನ್ನು ಕಂಡ ಬಳಿಕ ಅಲ್ಲಿ ಗೋಡೆ ಮೇಲೆ ತೆಗಿಲು ಹಾಕಿದ್ದ ತಮ್ಮ ಚಿತ್ರವನ್ನು ತೋರಿಸಿ, ಕೋಲಿಂದ ತೋರಿಸ್ಬಿಟ್ಟು, ಇನ್ನು ಈ ಚಿತ್ರಕ್ಕೆ ಜಾಗವಿಲ್ಲ, ತೆಗೆದು ಹಾಕಿಬಿಡಿ ಎಂದರು ಮಿರ್ಜಾರವರಿಗೆ. ಚಿತ್ರ ಯಾರ್ದು? ವಿಶ್ವೇಶ್ವರಯ್ಯನವ್ರದ್ದು. ತೆಗೆದು ಹಾಕಿಬಿಡಿ ಅಂತ. ಏಕೆ ಹಾಗನ್ನುತ್ತೀರಿ ಮಿರ್ಜಾ ಕೇಳಿದರು. ವಿಶ್ವೇಶ್ವರಯ್ಯನವರು, ನಾನು ರಿಪೋರ್ಟ್ ನಿಮಗೆ ಕಳಿಸಿದ್ದೇನಲ್ಲ, ಅದರಿಂದ ನಿಮಗೆ ಸಮಾಧಾನವಾಗಿರಲಾರದು, ಅಸಮಾಧಾನವಾಗಿರಬೇಕು ಅಂತ ಹೇಳಿದ್ರಂತೆ. ಅಂದರೆ ವ್ಯಕ್ತಿ ಹೇಗಿತ್ತು ಅಂತ. ಇಲ್ಲಿ ಒಂದು ವಿವರಣೆ ಅವಶ್ಯ. ಡಿ ವಿ ಜಿ ಹೇಳ್ತಾರೆ. ವಿವರಣೆ ಏನು ಅಂದರೆ, ಮಿರ್ಜಾ ಸಾಹೇಬರ ಬೈಠಕ ಖಾನೆಯಲ್ಲಿ ಮುಖ್ಯವಾದ ಜಾಗದಲ್ಲಿ 4 ಪಟಗಳಿದ್ದವು, 4 ಚಿತ್ರ ಇತ್ತಂತೆ. ಇದನ್ನು ಆ ಕೊಠಡಿಯಲ್ಲೇ ಪ್ರತ್ಯೇಕ ಸ್ಥಾನದಲ್ಲಿರಿಸಿದ್ದರು. ಒಂದು ಪರ್ಷಿಯನ್ ಮಹಾಕವಿ ಫಿರ್ದೂಸಿಯದು, ಫಿರ್ದೂಸಿ ಕವಿ ಚಿತ್ರ ಒಂದು ದೊಡ್ಡದು. ಮತ್ತು ಸೋಫಾದ ಹಿಂದೆ ಬೇರೆ ಚಿತ್ರ ಹಾಕಿದ್ರಂತೆ. ಮಿರ್ಜಾರವರ ತಂದೆ ಆಗಾಜಾನ್ರವ್ರದ್ದು, ಅವ್ರು ತಮ್ಮ ತಂದೆ ಫೋಟೋ ಹಾಕಿದ್ದಾರೆ. ಅದರ ಪಕ್ಕದಲ್ಲಿ ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಂಧು ಮಿತ್ರರೊಡನೆ ಕುಳಿತಿದ್ದರ ದೊಡ್ಡ ಗ್ರೂಪ್ ಫೋಟೋಗ್ರಾಫ್. ಚೌಕಟ್ಟಿನ ತುಂಬ ದಂತದ ಕೆಲಸ ಮಾಡಿದ್ದು, ಅಷ್ಟು ಚೆನ್ನಾಗಿ ಮಾಡೋದಂಥ ಫೋಟೋ ಕೃಷ್ಣರಾಜ ಒಡೆಯರವ್ರದ್ದು. ಅದರ ಪಕ್ಕದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವ್ರದ್ದು. ಮಿರ್ಜಾ ಅವ್ರ ಮನೆಯಲ್ಲಿ ಈ 4 ಫೋಟೋ, ಫಿರ್ದೂಸಿದು, ತಂದೆದು, ನಾಲ್ವಡಿ ಕೃಷ್ಣರಾಜ ಒಡೆಯರವ್ರದ್ದು, ವಿಶ್ವೇಶ್ವರಯ್ಯನವ್ರದ್ದು. ಮೇಲಣ ವಿಶ್ವೇಶ್ವರ ಅಸಮಾಧಾನದ ಮಾತಿಗೆ ಮಿರ್ಜಾರವರು ಹೀಗೆ ಜವಾಬು ಹೇಳಿದರು. ಚಿತ್ರ ತೆಗೆದುಬಿಡಿ, ನಿಮ್ಮ ಅಸಮಾಧಾನ ಆಗೋಂಗೆ ರಿಪೋರ್ಟ್ ಕೊಟ್ಟಿದ್ದೇನಾ, ಚಿತ್ರ ತೆಗೀರಿ ಅಂದಿದ್ದಕ್ಕೆ ಉತ್ತರ ಏನು ಕೊಟ್ಟರು ಅವರು ಅಂತ. ಇದು ಮಿರ್ಜಾರವ್ರ ದೊಡ್ಡತನ ಠಕ್ ಅಂತ ಮೇಲಕ್ಕೆ ಹೋಗುತ್ತೆ. ಅವ್ರು ಹೇಳ್ತಾರೆ, ನಿಮ್ಮನ್ನು ನನ್ನ ತಂದೆಯ ಪಂಕ್ತಿಯಲ್ಲಿ ಸೇರಿಸಿದ್ದೇನೆ, ನೋಡಿದ್ದೀರಾ? ಒಂದು ಮಾತು ಸಾಕಲ್ಲ ಅದು. ತಂದೆಯ ಪಂಕ್ತಿಯಲ್ಲಿ ಸೇರಿಸಿದ್ದೆ, ನೋಡಿದ್ದೀರಾ? ನನ್ನ ತಂದೆಯ ಸ್ಥಾನ ನನ್ನ ಜೀವನದಲ್ಲಿ ಹೇಗೆ ಖಾಯಂ ಆದದ್ದೋ, ನಿಮ್ಮ ಸ್ಥಾನವು ನನ್ನ ದೃಷ್ಟಿಯಲ್ಲಿ ಹಾಗೆ ಖಾಯಂ ಆದದ್ದು ಎಂದರು. ಅದು ಮಿರ್ಜಾ ಕ್ವಾಲಿಟಿ ಆಫ್ ಲೈಫ್. ಹಾಗೆ ರಿಪೋರ್ಟ್ ಕೊಟ್ಟಿರ್ಬೋದು ಸ್ವಾಮಿ, ನನ್ನ ಬಗ್ಗೆ ತಪ್ಪು ಮಾಡಿರ್ಬೋದು ನಾನು, ಆದರೆ ನಿಮ್ಮನ್ನು ನಾನು ಬಿಟ್ಕೊಡೋಕೆ ತಯಾರಿಲ್ಲ, ಮರ್ಯಾದೆ ಇದ್ದೇ ಇದೆ. ಹೀಗೆ ಗಲಾಟೆಯಲ್ಲಿ ತುಂಬ ತೊಂದರೆ ಆಯಿತು. ಆ ಗಲಾಟೆ ಆದಾಗ ಮಿರ್ಜಾರವರಿಗೆ ತಮ್ಮ ಸ್ನೇಹಿತರು ಯಾರು, ವೈರಿಗಳ್ಯಾರು ಅರ್ಥ ಆಯಿತು ಆವಾಗ ಅಂತ ಹೇಳ್ತಾರೆ. ಹಿತಚಿಂತಕರಂಗೆ ಸುತ್ತಮುತ್ತಲ ಓಡಾಡಿಕೊಂಡಿದ್ದು, ಅವ್ರು ರಾಂಗ್ ಗೈಡೆನ್ಸ್ ಕೊಟ್ಟು ಅವ್ರು ಬೇಕಾದಷ್ಟು ಜನ ಇದ್ದರು, ಅದೆಲ್ಲ ಗೊತ್ತಾಯಿತು ಅವರಿಗೆ. ಕೊನೆಗೆ ಹೇಳ್ತಾರೆ, ಒಟ್ಟಿನ ಮೇಲೆ ಮಿರ್ಜಾ ಸಾಹೇಬರ ಕಾಲದಲ್ಲಿ ಅರ್ಧ ಭಾಗ ಗಲಭೆಗಳನ್ನು ದಮನ ಮಾಡುವುದರಲ್ಲೇ ಕಳೆಯಿತು. ಉಳಿದ ಅರ್ಧ ಭಾಗದಲ್ಲಿ ಪ್ರಗತಿಯ ಕಾರ್ಯ, ಶ್ರದ್ಧೆ, ಉತ್ಸಾಹಗಳು ನಡೆಯುತ್ತೆಂಬುದನ್ನು ಯಾರೂ ಅಲ್ಲಗಳೆಯಲಾರರು. ಅಕಸ್ಮಾತ್ ದಂಗೆ ಗಿಂಗೆ ಆಗದೆ ಹೋಗಿದ್ದರೆ ಇನ್ನೂ ಅದ್ಭುತ ಕೆಲಸ ಆಗ್ತಿತ್ತು ಅಂತ ಬರೀತಾರೆ. ಈ ಗಲಭೆಗಳು ಏಳದಿದ್ದರೆ ರಾಜ್ಯದ ಪ್ರಗತಿ ದ್ವಿಗುಣವಾಗಿ ನಡೆಯುತ್ತೆ ಎಂದು ಧಾರಾಳವಾಗಿ ನಂಬಬಹುದು. ಅವ್ರು ಏನೇನು ಸಾಧನೆ ಮಾಡಿದರು ಮಿರ್ಜಾರವರು ಅಂತ ಒಂದು ಪಟ್ಟಿ ಕೊಡ್ತಾರೆ ಡಿ ವಿ ಜಿ. ಅದ್ಭುತವಾದ ಸಾಧನೆ ಮಾಡಿದ್ದು. ಮೊಟ್ಟ ಮೊದಲನೆಯದ್ದು, ಮೈಸೂರು ರಾಜ್ಯವು ಬ್ರಿಟಿಷ್ ಸರ್ಕಾರಕ್ಕೆ ವರ್ಷ ಕೊಡುತ್ತಿದ್ದ ಪೊಗದಿಯನ್ನು ಇಳಿಸಿದ್ದು. ಕಪ್ಪ ಕಾಣಿಕೆ ಕೊಡಬೇಕಾಗ್ತಿತ್ತಲ್ಲ ಪ್ರತಿ ವರ್ಷ ಬ್ರಿಟಿಷ್ ರಾಜ್ಯಕ್ಕೆ, ಅದನ್ನು ಚರ್ಚೆ ಮಾಡಿ ಸಾಕಷ್ಟು ಮಟ್ಟಿಗೆ ಇಳಿಸಿದ್ರಂತೆ. ಅಂದರೆ ಅಷ್ಟು ಮಟ್ಟಿಗೆ ಖರ್ಚು ಕಮ್ಮಿ ಆಯಿತು ಮೈಸೂರು ರಾಜ್ಯಕ್ಕೆ. ಎರಡನೇದು, ಬೆಂಗಳೂರು ಕಂಟೋನ್ಮೆಂಟ್ ಪ್ರದೇಶದ ಸ್ವಾಮ್ಯ ಮೈಸೂರಿಗೆ ಸೇರಿದ್ದು. ಮೊದಲದು ಮೈಸೂರಿಗೆ ಇರಲಿಲ್ಲ, ಮದ್ರಾಸ್ಗಿತ್ತದು ಅಂತ ಹೇಳಿ ಆ ಪ್ರದೇಶದಿಂದ ಉತ್ಪನ್ನವಾಗುವ ಹೆಚ್ಚುವರಿ ವರಮಾನವು ಮೈಸೂರಿಗೆ ಸೇರತಕ್ಕದ್ದು ಎಂದು ಇಂಡಿಯಾ ಸರ್ಕಾರದ ಅನುಮೋದನೆಯನ್ನು ಸಂಪಾದಿಸಿದ್ದು. ಎರಡನೇ ಸಾಧನೆ ಅದು. ಮೂರನೇದು, ಮಂಡ್ಯ ಸಕ್ಕರೆ ಕಾರ್ಖಾನೆ, ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಅವರು ಶುರು ಮಾಡಿದ್ದು ಅವಾಗ. ಭದ್ರಾವತಿ ಕಾಗದ ಕಾರ್ಖಾನೆ, ವಿಶ್ವೇಶ್ವರ ನಾಲೆಯ ಪ್ರಾಂತ್ಯ ನೀರಾವರಿ ಮತ್ತು ಸಾಗುವಳಿ ಏರ್ಪಾಟುಗಳು. ವಿಶ್ವೇಶ್ವರ ನಾಲಾ ಅಂತೇನಿದೆ, ಇದನ್ನೆಲ್ಲ ಪೂರ್ತಿ ಬಂದೋಬಸ್ತ್ ಮಾಡಿದ್ದು ಮಿರ್ಜಾ ಇಸ್ಮಾಯಿಲ್ರವರು. ಮೈಸೂರು ಮೆಡಿಕಲ್ ಕಾಲೇಜ್ ಸ್ಥಾಪನೆ, ಇನ್ನೂ ಬೇಕಾದಷ್ಟು ಮಾಡಿದ್ದಾರೆ. ಮುಖ್ಯವಾದದ್ದು ಇವು. ಅವರು ಪ್ರೀತಿ ಇದ್ದಾಗ ಹೇಗಿದ್ದರು ಮಿರ್ಜಾ ಅವರು ಅಂತ ಒಂದು ಬರೀತಾರೆ. ಯಾವತ್ತಿಗೂ ಅವ್ರ ಹಣೆ ಮೇಲೆ ಸುಕ್ಕ ಬಂದದ್ದು ನೋಡಲಿಲ್ಲ ಅಂತ ಬರೀತಾರೆ ಡಿ ವಿ ಜಿ. ಫ್ರೆಂಡ್ ಆಗಿದ್ದಾಗ ಹೇಗಿದ್ದರು, ದಿವಾನರಾದಲ್ಲೂ ಹಾಗೇ ಇದ್ದರು ಅವರು ಅಂತ. ಮಿರ್ಜಾ ದಿವಾನ್ ಆದದ್ದು 1926ರಲ್ಲಿ. ಎಲ್ಲರೂ ದಿವಾನ್ ಆಗ್ತಾರೆ ಅಂತ ಅಪೇಕ್ಷೆ ಪಟ್ಟಿದ್ದರಂತೆ. ಇವ್ರು ಆದ ತಕ್ಷಣ ಡಿ ವಿ ಜಿ ಏನು ಮಾಡಿದ್ದಾರೆ, ಒಂದು ಕಾಂಗ್ರ್ಯಾಚುಲೇಟ್ರಿ ಪತ್ರ ಬರೆದಿದ್ದಾರೆ, ಅಭಿನಂದನೆ ಪತ್ರ ಬರೆದಿದ್ದಾರೆ ಅವರಿಗೆ. ಪತ್ರ ಬರೆದು ಪ್ರಾರಂಭದಲ್ಲಿ ಡಿಯರ್ ಆ್ಯಂಡ್ ರೆಸ್ಪೆಕ್ಟೆಡ್ ಸರ್ ಎಂದು ಬರೆದಿದ್ದೆ. ಯಾಕಂದರೆ ಮೊದಲು ಡಿಯರ್ ಮಿರ್ಜಾ ಸಾಹೇಬ್ ಅಂತ ಬರೀತಿದ್ರು ಅವರು, ಈಗ ಡಿಯರ್ ಆ್ಯಂಡ್ ರೆಸ್ಪೆಕ್ಟೆಡ್ ಸರ್ ಅಂತ ಬರೆದ್ರಂತೆ. ಯಾಕಂದರೆ ಈಗ ದೊಡ್ಡ ಪದವಿಗೆ ಬಂದಿದ್ದಾರೆ, ಹಿಂದಿನ ಸಲಿಕೆಯಿಂದ ಬರೆದರೆ ತಪ್ಪಾದೀತೋ ಏನೋ ಎಂದು ಶಂಕೆ ಪಟ್ಟಿದ್ದೆ.
1-2 ವಾರ ಬಿಟ್ಟು ನಾನು ಮೈಸೂರಿಗೆ ಹೋಗಬೇಕಾದ ಸಂದರ್ಭ ಬಂದಾಗ ಮಿರ್ಜಾರವರಲ್ಲಿಗೆ ಹೋದೆ. ಅವ್ರೇನು ಮಾಡಿದರು ಅಂದರೆ, ಅವರು ನನ್ನನ್ನು ಕೊಠಡಿಯೊಳಗೆ ಕರೆದೊಯ್ದರು. ನಾನು ಅವರಿಗೆ ಬರೆದಿದ್ದ ಕಾಗದವನ್ನು ಮುಂದಿರಿಸಿಕೊಂಡು ರೆಸ್ಪೆಕ್ಟೆಡ್ ಎಂಬ ಮಾತಿಗೂ ಸರ್ ಎಂಬುದಕ್ಕೂ ಕೆಂಪು ಶಾಯಿಯಿಂದ ಬಳೆಯ ಗುರುತು ಹಾಕಿದ್ದರು. ರೌಂಡ್ ಆಫ್ ಮಾಡಿದ್ದರಂತೆ ಅದನ್ನು, ರೆಸ್ಪೆಕ್ಟೆಡ್ ಮತ್ತು ಸರ್ ರೌಂಡ್ ಆಫ್ ಮಾಡಿಬಿಟ್ಟು ಹೇಳಿದರು, ಐ ಹ್ಯಾವ್ ನೌ ಎ ಬೋನ್ ಟು ಪಿಕ್ ವಿತ್ ಯು, ವಾಟ್ ಎ ಥಿಂಗ್ ಟು ಡೂ ವಿತ್ ಎ ಬ್ರಾಹ್ಮಿನ್ ಅಂದರಂತೆ. ಬೋನ್ ಟು ಪಿಕ್ ಅಂದರೆ ಜಗಳಾಡಬೇಕು ಅಂತ, ಐ ಹ್ಯಾವ್ ಎ ಬೋನ್ ಟು ಪಿಕ್ ವಿತ್ ಯು ಅಂದರೆ ಜಗಳಾಡ್ಬೇಕು ನಿಮ್ಮ ಹತ್ರ ಅಂತ. ಆದರೆ ನಿಮ್ಮ ಬ್ರಾಹ್ಮಣ ಹತ್ರ ಮೂಳೆ ವಿಷಯ ಏನು ಮಾತಾಡೋದು ನಾನು ನಿಮ್ಮ ಹತ್ರ ಅಂತ ತಮಾಷೆ ಮಾಡಿದ್ರಂತೆ. ಹಾಸ್ಯ. ಪಿಕ್ ಎ ಬೋನ್ ಅಂದರೆ ಜಗಳ ಅಂತಾಯಿತು. ಪಿಕ್ ಎ ಬೋನ್ ವಿತ್ ಎ ಬ್ರಾಹ್ಮಿನ್, ವಾಟ್ ಡು ಐ ಡೂ ನಾವ್ ಅಂತಂದ್ರಂತೆ. ಅಂದ್ಬಿಟ್ಟು ಹೇಳಿದ್ರಂತೆ, ನೀನು ದಿಢೀರೆಂದು ನನ್ನ ಸ್ಥಾನ ಬದಲಾಯಿಸೋದು ನನ್ನ ಮನಸ್ಸಿಗೆ ಅಳುಕಾಯಿತು. ಅವ್ರು ಇವ್ರಿಗೆ ಹೇಳಿದ್ದು ಅಳುಕಾಯಿತು. ಈ ರೆಸ್ಪೆಕ್ಟೆಡ್ ಸರ್ ಈ ಮಾತುಗಳನ್ನು ನೀನು ನನ್ನ ವಿಷಯದಲ್ಲಿ ಉಪಯೋಗಿಸತಕ್ಕದ್ದಲ್ಲ. ನೀನು ಹಿಂದಿನಂತೆಯೇ ನನ್ನ ಹೆಸರನ್ನು ನೇರವಾಗಿ ಬರೆಯಲು ಏನು ಅಡ್ಡಿ ನಿನಗೆ ಅಂತ ಕೇಳಿದ್ರಂತೆ. ನಾನು ಮಾತು ಹೇಳ್ತೇನೆ, ಕೆಲವರಿಗೆ ಅಧಿಕಾರ ಬಂದ ತಕ್ಷಣ ಸ್ವಲ್ಪ ತಲೆ ಗಟ್ಟಿಯಾಗಿ ನಿಂತ್ಕೊಳ್ಳಲ್ಲ, ತಿರುಗೋಕ್ಕೆ ಶುರು ಆಗ್ಬಿಡುತ್ತೆ. ನಾನೊಬ್ಬರು ನೋಡಿದ್ದೇನೆ, ಅವರು ಮೇಷ್ಟ್ರಾಗಿದ್ದವರು ಕಾಲೇಜಲ್ಲಿ. ಅವರು ಯಾವುದು ಜನ್ಮದ ಪುಣ್ಯನೋ ಒಂದು ಸಲ ಡೈರೆಕ್ಟ್ರ್ ಆಗಿಬಿಟ್ರು. ಜೊತೆ ಕೆಲಸ ಮಾಡುವಂಥವ್ರು ತುಂಬ ಜನ ಆಯಿತು, 20 ವರ್ಷ ಕೆಲಸ ಮಾಡಿದ್ದಾರೆ. ಇವರು ಮೇಷ್ಟ್ರಾಗೇ ಇದ್ದವ್ರು. ಇವರು ಡೈರೆಕ್ಟರ್ ಆದ ತಕ್ಷಣ ಆ ಮೇಷ್ಟ್ರಿಗೆಲ್ಲ ಖುಷಿ ಆಯಿತು. ಅದರಲ್ಲೂ ಆ ಡಿಪಾರ್ಟ್ಮೆಂಟಿನವ್ರು ಇರ್ತಾರಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗಿದ್ದಾರೆ ಅಂತ ಹೇಳಿ ಒಂದು ಹೂವಿನ ಬೊಕ್ಕೆ ತೊಗೊಂಡೋಗಿ ಕೊಟ್ರಂತೆ. ತಪ್ಪ ಸ್ವಾಮಿ ಅದು ಬೊಕ್ಕೆ ಕೊಡೋದು? ಒಳ್ಳೆಯದಾಗಲಿ, ನೀವು ಡೈರೆಕ್ಟರ್ ಆಗಿದ್ದೀರಿ, ಒಳ್ಳೆಯದಾಗಲಿ ಅಂತ ಕೊಡೋಕೆ ಹೋದರೆ ಅವ್ರು ಹೇಳಿದ್ರಂತೆ, ಇನ್ಮೇಲೆ ಹಿಂಗೆ ಬರಬಾರ್ದು, ನನ್ನ ಡೈರೆಕ್ಟ್ರು ನೆನಪಿರ್ಬೇಕು ನಿಮಗೆ ಅಂತ. ನನಗನ್ಸುತ್ತೆ ಈ ಭ್ರಮೆಗಳು ತುಂಬ ಆಗುತ್ತೆ. ಕೆಲವರು ಕುರ್ಚಿಯಿಂದ ಅಧಿಕಾರವನ್ನು ಬಯಸ್ತಾರೆ, ಇನ್ನು ಕೆಲವರು ಸ್ವಸಾಮರ್ಥ್ಯದಿಂದ ಕುರ್ಚಿಗೆ ಶಕ್ತಿ ಕೊಡ್ತಾರೆ. ಮೊದಲನೇ ಕ್ಯಾಟಗರಿಯಿಂದ ತೊಂದರೆ ಆಗುತ್ತೆ. ನಾನು ಕುರ್ಚಿಯಲ್ಲಿ ಕೂತ್ಕೊಂಡ ತಕ್ಷಣ ನಾನು ದೊಡ್ಡವನಾದೆ ಅಂತ ಭ್ರಾಂತಿ ಇರುತ್ತೆ. ಆದರೆ ನಾನು ಕುಳಿತಿರೋದ್ರಿಂದ ಆ ಕುರ್ಚಿಗೆ ಸ್ಥಾನ ಬಂತು ಅಂತ ಅನ್ನೋ ಹಾಗಾದರೆ ಒಳ್ಳೆಯದು ಅಂತ. ಮಿರ್ಜಾ 2ನೇ ಕ್ಯಾಟಗರಿಗೆ ಸೇರಿದವರು. ಬೇರೆಯವರು ಮಾತಿಂದ ರೆಸ್ಪೆಕ್ಟೆಡ್ ಸರ್ ಎಂದು ದೊಡ್ಡವರಾಗೋರಲ್ಲ, ಅವರು ಕಾರ್ಯದಿಂದ ದೊಡ್ಡೋಗುವಂಥವ್ರು. ಅವ್ರ ಕೆಲಸ ಹೇಗೆ ಮಾಡ್ತಿದ್ರು ಅಂತ. ಅವ್ರ ಕೆಲಸ ಡೈರಿ ಕೊಟ್ಟಿದ್ದಾರೆ DVG, ಅದು ನೆನೆಸ್ಕೋಬೇಕು. ಬರೆದು ಕೊನೆ ಸಾಲು ಬರೀತಾರೆ ಅವರು, ಇಂಥವ್ರನ್ನ ಕಾಣಲಿಲ್ಲ ನಾನು ಅಂತ ಬರೀತಾರೆ. ಮಿರ್ಜಾ ಸಾಹೇಬರ ದಿನಚರಿ ಸಾಮಾನ್ಯವಾಗಿ ಹೀಗಿರುತ್ತಿತ್ತು. ಬೆಳಗ್ಗೆ ಸುಮಾರು 8 ಗಂಟೆಗೆ ಕುದುರೆಯ ಮೇಲೆ ಹೊರಡುವರು. ಊರಿನ ಯಾವುದೋ ಒಂದು ಪ್ರದೇಶವನ್ನು ಹಿಂದೆಯೇ ಗೊತ್ತು ಮಾಡಿಕೊಂಡಿದ್ದಂತೆ ಪರೀಕ್ಷೆ ಮಾಡುವರು. ಅಲ್ಲಿ ಮೋಟು ಗೋಡೆಗಳು, ಕಸದ ಕುಪ್ಪೆಗಳು, ರಸ್ತೆ ಹಳ್ಳಕೊಳ್ಳಗಳು, ಸುತ್ತಮುತ್ತಲ ನೋಟುಗಳು ಇವನ್ನೆಲ್ಲ ಗೊತ್ತು ಮಾಡಿಕೊಂಡು ಜೊತೆಯಲ್ಲಿದ್ದ ಅಧಿಕಾರಿಗಳಿಗೆ ತಕ್ಕ ಸಲಹೆ ಕೊಡುವರು. ಇದು 11-11:30 ಗಂಟೆವರೆಗೂ ದಿನ ತಪ್ಪದೆ. ಒಂದೊಂದು ದಿನ ಬೇರೆ ಕೆಲಸವಿದ್ದರೆ ಬೇಗ ವಾಪಸ್ಸಾಗುವರು. ಮಧ್ಯಾಹ್ನ ಸ್ನಾನ ನಂತರ ಕಚೇರಿಗೆ ಹೋಗಿ ಕೂಡುವರು, ಅಲ್ಲಿ ಸಂಜೆ 5 ಗಂಟೆವರೆಗೆ. ನಂತರ ವಿಸಿಟರ್ಗಳು ಸಾಮಾನ್ಯವಾಗಿ 5ರಿಂದ 8 ಗಂಟೆವರೆಗೆ ರಾತ್ರಿ. ಆಮೇಲೆ ಊಟ ಮಾಡಿ ರಾತ್ರಿ 12ರವರೆಗೆ ಒಬ್ಬರೇ ಕುಳಿತು ಆಫೀಸಿನ ಫೈಲ್ಗಳನ್ನು ವಿಲೆ ಮಾಡುವರು. ಈ ಫೈಲ್ ವಿಲೇವಾರಿ ಕ್ರಮವಾಗಿ ನಡೆಯುತ್ತಿತ್ತು. ಫೈಲ್ ಪೆಂಡಿಂಗ್ ಅಂತ ಯಾವತ್ತೂ ಇರ್ತಿರಲಿಲ್ಲ ಅವ್ರ ಕಡೆಗೆ ಅಂತ. ಅವರು 2 ನೋಟ್ಬುಕ್ ಇಟ್ಕೊಂಡಿದ್ದರಂತೆ ಜೊತೆಗೆ. ಯಾತಕ್ಕೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಅದನ್ನು, ನಾವೆಲ್ಲ ಸ್ವಲ್ಪ ಪಾಲಿಸ್ಬೋದು ಅಂತ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಅವರು. 2 ನೋಟ್ಬುಕ್ ಇಟ್ಕೊಂಡಿದ್ದರಂತೆ. ಪ್ರತಿ ರಾತ್ರಿಯೂ ತಪ್ಪದೇ ನೋಟ್ಬುಕ್ಗಳನ್ನು ತಿರುವಿ ಹಾಕುವರು. ಒಂದರಲ್ಲಿ ಅಂದು ತಾವು ಯಾವ ಅಧಿಕಾರಿಗೆ ಏನು ಹೇಳಿದರೆಂಬ ಗುರುತು. ಈ ಗುರುತಿನ ಪುಸ್ತಕವನ್ನು ಆಗಾಗ ತಿರುವಿ ಹಾಕುತ್ತಾ ತಮ್ಮ ಆದೇಶದಂತೆ ಯಾವ ಕೆಲಸ ನಡೆದಿದೆ, ಯಾವುದರ ಬಗ್ಗೆ ಜ್ಞಾಪಕ ಕೊಡುವುದು ಅವಶ್ಯಕ ಎಂದು ನೋಡುವರು. ಜ್ಞಾಪಕ ಪತ್ರಗಳು ಪದೇ ಹೋಗುತ್ತಿದ್ದವು. ಬರ್ಕೊಂಡಿದ್ದಾರಲ್ಲ ಇವ್ರು, ಯಾವುದು ಕೊಟ್ಟಿದ್ದೇನೆ, ಯಾವ ಕೆಲಸ ಆಗಿದೆ, ಯಾವುದು ಆಗಿಲ್ಲ ಹೋದರೆ ಇಮಿಡಿಯೇಟ್ಲಿ ನೋಟಿಸ್ ಹೋಗೋದು, ಕೆಲಸ ಆಗೋದು. ಇನ್ನೊಂದು ನೋಟ್ಬುಕ್ಕಿನಲ್ಲಿ ನೋಡಿ, ಇದು DVG ಹೇಳಿದ 2 ಕೋಣೆಗಳ ನೀ ಮಾಡು ಮನದಾಲಯದಿ. ಒಂದು ಸಮಾಜ ಕಾರ್ಯಕ್ಕೋಸ್ಕರ ಬರ್ಕೊಂಡಿರೋಂಥ ಗುರುತು, ಮತ್ತೊಬ್ಬರಿಗೆ ಏನು ಹೇಳಬೇಕು ಅಂತ. ಇನ್ನೊಂದು ತಮ್ಮ ವೈಯಕ್ತಿಕ ಬೆಳವಣಿಗೆಗೆ ಏನು ಮಾಡಬೇಕು ಅಂತ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ತಮ್ಮ ಸ್ವಂತ ಗಮನಕ್ಕೆ ಬರಬೇಕಾದ ಸಂಗತಿಗಳನ್ನು ಗುರುತಿಸುತ್ತಿದ್ದರು. ಯಾರದೋ ಅಹವಾಲು, ಒಳ್ಳೆಯ ಮಾತು, ಓದಿದ ಅಭಿಪ್ರಾಯ ಇವನ್ನೆಲ್ಲ ಬರೆದಿಡುತ್ತಿದ್ದರು ತಮ್ಮ ಮನಸ್ಸಿಗೆ ಒಳ್ಳೆಯದಾಗಲಿ ಅಂತ. ಅವರು ಸರ್ಕಿಟ್ ಹೋಗಿ ಬಂದ ಬಳಿಕ ಇನ್ಸ್ಪೆಕ್ಷನ್ ನೋಟ್ ಎಂದು ಜ್ಞಾಪಕ ಪತ್ರ ಬರೆಸುತ್ತಿದ್ದರು. ಬಂದ ತಕ್ಷಣ ಇವತ್ತೇನೇನಾಯಿತು, ಎಲ್ಲೆಲ್ಲಿ ಮಾಡಿದೆ ಅಂತ ಹೇಳಿ. ತಾವು ನೋಡಿದ್ದರ, ಕೇಳಿದ್ದರ, ಇತರಿಗೆ ಹೇಳಿದ್ದರ ಮುಖ್ಯಾಂಶಗಳನ್ನು ಗುರುತು ಮಾಡಿ ನೋಟ್ಸಿನ ಟೈಪ್ ಮಾಡಿದ ಪ್ರತಿಗಳನ್ನು ಆಯಾ ಸ್ಥಳದ ಅಧಿಕಾರಿಗಳಿಗೆ ತಿಳಿಸಿ ಜವಾಬು ಅಪೇಕ್ಷಿಸುತ್ತಿದ್ದರು. ಇದು ಫಾಲೋ ಅಪ್ ಅಡ್ಮಿನಿಸ್ಟ್ರೇಷನ್. ಇದು ಕೊನೆಗೆ ಬರೀತಾರೆ DVG ಒಂದೇ ಸಾಲು. ಒಟ್ಟಿನಲ್ಲಿ ರಾಜ್ಯದ ಸೇವಕರಲ್ಲಿ ದಿನಂಪ್ರತಿ ಅಹಶ್ಚ ರಾತ್ರಿಶ್ಚ ರಾಜ್ಯಕ್ಕಾಗಿ ದುಡಿದವರಲ್ಲಿ ಈ ದಿವಾನರೇ ಮೊದಲಿಗರು.
ಹಗಲು ರಾತ್ರಿ ನಿಜವಾಗಲೂ ಹಗಲು ರಾತ್ರಿ ದುಡಿದಂಥ ದಿವಾನ್ರಿ ಇವರು, ಅಷ್ಟು ಕೆಲಸ ಮಾಡಿದರು. ಅವರು ಜನವನ್ನು ನೋಡುವುದರಲ್ಲಾಗಲಿ ಅಹವಾಲು ಪಡೋದ್ರಲ್ಲಾಗಲಿ, ದಿನ ಅಹವಾಲು ಕೊಡೋಕೆ ಬರ್ತಿದ್ರಲ್ಲ ಜನ, ಕಂಪ್ಲೇಂಟ್ ಕೊಡೋಕೆ ಬರೋರು, ಒಂದು ದಿವಸ ಮುಖ ಕಂಟಕೊಂಡು ಎಷ್ಟು ಸಲ ಬರ್ತೀವೋ ಮಾರಾಯ ನೀನು ಅಂತ ಒಬ್ರಿಗೂ ಒಂದವರಿಲ್ಲ. ಯಾವಾಗಲೂ ಮುಖ ನಖಮುಖವಾಗಿರ್ತಿತ್ತಂತೆ. ಸೆನ್ಸ್ ಆಫ್ ಹ್ಯೂಮರ್ ಇರ್ತಿತ್ತು ಅವರಿಗೆ, ತುಂಬ ಚೆನ್ನಾಗಿರ್ತಿತ್ತು ಅಂತ. ಇಷ್ಟೆಲ್ಲ ಇದ್ದರೂ ಕೂಡ ಕಿರುಕುಳ ಇರೋದು ತಪ್ಪೋ ಸಾಧ್ಯನಾ? ಮನುಷ್ಯ ಅಂದರೆ ಕಿರುಕುಳ ಇರೋದೆ. ಅಲ್ಲಿ ರಾಜ ಪರಿವಾರದ ಒಂದು ವೈಮನಸ್ಸೆ ಬಂತು ಅಂತ ಬರೀತಾರೆ ಡಿ ವಿ ಜಿ. ಆ ಡಿ ವಿ ಜಿ ಭಾಷೆ ನವ್ರು ಹೇಗಿದೆ ನೋಡಿ, ಯಾರಿಗೂ ಒತ್ತಿ ತೋರಿಸದೆ ಅಪಮಾನ ಮಾಡದೆ ಬರೆಯುವಂಥ ಮಾತು. ವಿಶ್ವೇಶ್ವರಯ್ಯನವರು ಅವಾಗೇನು ಮಾಡಿದ್ರು ಅಂದರೆ, ಇದ್ದಾಗ ಬ್ರಿಟಿಷಲ್ಲಿ ಇಂಗ್ಲೆಂಡಲ್ಲಿ ರಾಜಕುಮಾರಿಗೊಂದು ಜನ ಕೆಲಸ ಕೊಡಬೇಕಲ್ಲ, ಅಲ್ಲಿ ತುಂಬ ಜನ ಪ್ರಿನ್ಸ್ ಆಫ್ ವೇಲ್, ಪ್ರಿನ್ಸಸ್ ಅಂತೆಲ್ಲ 108 ಜನ ಇರ್ತಾರಲ್ಲ, ಅವ್ರಿಗೇನೋ ಕೆಲಸ ಕೊಡಬೇಕಲ್ಲ. ಅದಕ್ಕೇನು ಮಾಡ್ತಿದ್ರು ಅಂದರೆ 108 ಕಮಿಟಿಗಳಿರ್ತವೆ, ಸಮಾಜಕ್ಕೆ ಉಪಯೋಗವಂಥ ಕ್ಲಬ್ಗಳಿರ್ತವೆ, ಅದಕ್ಕೆಲ್ಲ ನಾಮಿನೇಷನ್ ಮಾಡೋರು ಇವ್ರನ್ನೆಲ್ಲರೂ. ಅವ್ರ ಕೆಲಸ ಭಾಳ ಡಿ ವಿ ಜಿ ಚೆನ್ನಾಗಿ ಬರೀತಾರೆ. ಅವ್ರ ಕೆಲಸ ಏನಪ್ಪ ಅಂದರೆ, ಹೆಚ್ಚು ಮಾತಾಡದೆ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಬರೆದದ್ದನ್ನು ಗಟ್ಟಿಯಾಗಿ ಓದಿ ಬಂದರೆ ಸಾಕು, ತಮ್ಮ ಜೀವನ ಸಂತೋಷವಾಗಿ ಕಳಿಬೋದು, ವಿನೋದವಾಗಿ ಕಳಿಬೋದು. ಅಂದರೆ ರಾಜ ಪರಿವಾರದವರು ಸೇರಿದವರು, ಒಂದು ಅಧಿಕಾರ ಸ್ಥಾನ ಅಂತ ಒಂದಿದೆ, ಹಾಗೆ ನಡ್ಕೊಂಡು ಹೋಗ್ತಿತ್ತಂತೆ. ಇಲ್ಲಿ ಯುವರಾಜರಿಗೆ ಏನಾದರೂ ಕೊಡಬೇಕು ಅಂತ ವಿಶ್ವೇಶ್ವರಯ್ಯನಿಗೆ ಅನಿಸಿ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿದ್ರಂತೆ. ಅವರು ಎಕ್ಸ್ಟ್ರಾಡಿನರಿ ಮೆಂಬರ್ ಆಫ್ ಕೌನ್ಸಿಲ್ ಅಂತ ಮಾಡಿದ್ರಂತೆ. ಯುವರಾಜರಿಗೆ ಬರಬೇಕು, ಅವ್ರಿಗೂ ಗೊತ್ತಾಗಬೇಕಲ್ಲ, ಮುಂದೆ ರಾಜರಾಗೋರಿಗೆ ಟ್ರೈನಿಂಗ್ ಬೇಡವೇ, ಪ್ರಜಾಪ್ರತಿನಿಧಿ ಸಭೆಗೆ ಬರಲಿ, ಜನರ ಅಹವಾಲು ಗೊತ್ತಾಗ್ತದೆ ಅವರಿಗೆ ಅಂತ ಉದ್ದೇಶದಿಂದ ಮಾಡಿದರು ಅಂತ. ಇದನ್ನು ಮಾಡಿಕೊಟ್ಟ ಕೆಲವು ಸಂದೇಹ ಇತ್ತಂತೆ, ಇದೇನು ಸರಿ ಆಗಲಿಕ್ಕಿಲ್ಲ, ಯು ಕ್ರಿಯೇಟೆಡ್ ಅನದರ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ದೇರ್, ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಪವರ್ ಆಯ್ತಿದ್ದು ಅಂತ ಜನ ಮಾತಾಡ್ಕೊಂಡ್ರಂತೆ. ಆದರೂ ಮಾಡಿದರು. ಈ ಪ್ರಶ್ನೆ ಮಿರ್ಜಾ ಸಾಹೇಬರ ಕಾಲಕ್ಕೂ ಉಳಿಯಿತು. ಮಿರ್ಜಾರವರಿಗೂ ಈ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಮಿರ್ಜಾರವರಿಗೂ ಯುವರಾಜರಿಗೂ ಬಹಿರಂಗದಲ್ಲಿ ಸ್ನೇಹ ಗೌರವಗಳು ಕಾಣಿಸುತ್ತಿದ್ದರೂ ಅಂತರಂಗದಲ್ಲಿ ಹೊಂದಿಕೆ ಇರಲಿಲ್ಲ. ಇದರ ಕಾರಣಗಳನ್ನು, ಇದು ಎಷ್ಟು ಬರೆಯುವ ಸ್ಟೈಲ್ ನೋಡಿ ಹೇಗಿದೆ, ಇದರ ಕಾರಣಗಳನ್ನು ಹೆಚ್ಚಾಗಿ ಚರ್ಚಿಸುವುದು ಯುಕ್ತವಲ್ಲ. ಯಥಾರ್ಥವನ್ನು ತಿಳಿಸುವ ಪ್ರಮಾಣಗಳು ನನ್ನಲ್ಲಿಲ್ಲ. ಯುವರಾಜರವರಿಗೂ ಮಿರ್ಜಾರವರಿಗೂ ವೈಮನಸ್ಯವಿತ್ತೆಂದಷ್ಟನ್ನು ನಾವು ಗ್ರಹಿಸಬಹುದು, ಅಷ್ಟು ತಿಳ್ಕೊಂಡ್ರೆ ಸಾಕು. ಇದಕ್ಕೆ ಯಾಕಾಗಿರಬೇಕು ಅಂದರೆ, ಇದಕ್ಕೆ ಸಂಬಂಧಪಟ್ಟ ಸಂಗತಿ ರಾಜಬಂಧು ಪರಿವಾರದಲ್ಲಿಯೇ ಮಿರ್ಜಾರವರಿಗೆ ಪ್ರತಿಕೂಲರಾದವರಿದ್ದರು. ರಾಜ ಪರಿವಾರದಲ್ಲಿ ಮಿರ್ಜಾ ಕಂಡ್ರೆ ಆಗದೇ ಇರುವಂಥವ್ರು ಇದ್ದರು. ಯಾಕೆಂದರೆ ರಾಜರು ತುಂಬ ಮೆಚ್ಕೋತಾ ಇದ್ರಿ ಇವ್ರನ್ನ ಅಂತ. ರಾಜರು ತುಂಬ ಮೆಚ್ಕೊಂಡ್ರೆ ಕೆಲವರು ಅಸೂಯೆ ಆಗೋ ಚಾನ್ಸು ಇದೆ, ಹೀಗಾಗಿರಬೇಕು ಅಂತ. ಈ ವೈಷಮ್ಯಕ್ಕೆ ಕಾರಣವಿದ್ದರೂ ಇರಬಹುದು. ಇದರ ಪರಿಣಾಮ ನೋಡಿ ಎಷ್ಟು ಚೆನ್ನಾಗಿದೆ, ಇದರ ಪರಿಣಾಮ ಆಡಳಿತಕ್ಕೂ ಸಾರ್ವಜನಿಕಕ್ಕೂ ತಟ್ಟದೇ ಹೋಗಲಿಲ್ಲ. ಇದು ಬಹಳ ಮುಖ್ಯ. ದ ಮ್ಯಾನ್ ಎಟ್ ದಿ ಹೆಲ್ಮ್ ಆಫ್ ಅಫೇರ್ಸ್, ಇಫ್ ಈಸ್ ನಾಟ್ ಕಂಫರ್ಟಬಲ್ ವಿತ್ ಹಿಮ್ಸೆಲ್ಫ್, ದ ಹೋಲ್ ಸಿಸ್ಟಮ್ ಗೆಟ್ಸ್ ಅಫೆಕ್ಟೆಡ್ ಅಂತ. ಮೇಲಿರೋರು ತೃಪ್ತರಾಗದೆ ಹೋದರೆ, ಸಂತೃಪ್ತರಾಗದೆ ಹೋದರೆ ಆ ಕಾರ್ಯ ಮಾಡುವಂಥ ಒಂದು ವ್ಯವಸ್ಥೆ ಕೂಡ ಧಕ್ಕೆ ಆಗ್ತದೆ ಅಂತ ಬರೀತಾರೆ ಅವರು. ಒಂದು ದಿವಸ ಅದು ಹೇಗೆ ವಾತಾವರಣ, ಎಷ್ಟು ಅನುಮಾನದ ವಾತಾವರಣ ಇತ್ತು ಆವಾಗ ಅಂತ ಬರೀತಾರೆ ಡಿ ವಿ ಜಿ. ಎಷ್ಟು ಅನುಮಾನ ಇತ್ತು ಅಂದರೆ, ಒಂದು ಯಾವುದೋ ಕಾರಣಕ್ಕೋಸ್ಕರ ಯುವರಾಜರನ್ನು ಭೇಟಿ ಆಗೋದಕ್ಕೆ ಡಿ ವಿ ಜಿ ಹೋದರು. ಯುವರಾಜರನ್ನು ಭೇಟಿ ಆಗಿ ಹೋದಾಗ ನಾನು ಬೆಳಗ್ಗೆ ಅಲ್ಲಿ ಹೋದೆ. ಯುವರಾಜರ ಅರಮನೆಯ ಒಂದು ಭಾಗದಲ್ಲಿ ದಕ್ಷಿಣದ ಕಡೆಯ ಮೆಟ್ಟಿಲನ್ನು ಹತ್ತಿ ಮಹಡಿಯ ಮೇಲೆ ಗೊತ್ತಾಗಿದ್ದ ಕೊಠಡಿಗೆ ಹೋದೆ. ಅಲ್ಲೂ ಮಾತುಕತೆ ಸುಮುಖವಾಗಿ ನಡೆಯಿತು. ಯುವರಾಜ ಜೊತೆ ಚೆನ್ನಾಗಿ ಮಾತಾಯಿತು. ನಾನು ದಿವಾನ್ ಮಿರ್ಜಾರವರನ್ನು ಖುದ್ದಾಗಿ ಕಾಣಬೇಕೆಂದು, ಎದುರಿಗೆ ಮಾತಾಡಿದರೆ ಪ್ರಶ್ನೆ ಸುಲಭವಾಗಿ ಇತ್ಯರ್ಥಕ್ಕೆ ಬರುವುದೆಂದು ಯುವರಾಜರು ಸಲಹೆ ಕೊಟ್ಟರು. ಏನಿಲ್ಲ, ಮಿರ್ಜಾ ಹತ್ರ ಮಾತಾಡಿಬಿಡಿ, ಸರಿ ಆಗ್ತದೆ ಅಂತ ಯುವರಾಜರು ಹೇಳಿದರು. ಅದಕ್ಕೆ ಇವರು ಹೇಳ್ತಾರೆ ಡಿ ವಿ ಜಿ, ಸ್ವಾಮಿ, ಮಿರ್ಜಾರವರಿಗೂ ನನಗೂ ಸ್ವಲ್ಪ ವಿರಸ ಬಂದಿದೆ ರಾಜಕೀಯದ ಕಾರಣದಿಂದ. ಅವರು ನನ್ನಲ್ಲಿ ಆಗ್ರಹಗೊಂಡಿದ್ದಾರೆ, ನನ್ನ ಮೇಲೆ ಖುಷಿ ಇಲ್ಲ ಅವರಿಗೆ ಅಂತ ಹೇಳಿದ್ರಂತೆ ಯುವರಾಜರಿಗೆ. ಯುವರಾಜರು ಕೊಂಚ ನಕ್ಕು, ಇದ್ದರೆ ಇರಲಿ ಬಿಡಿ, ಅದೊಂದು ಸಾರ್ವಜನಿಕ ವಿಚಾರ, ಆದರೆ ಅನುಕೂಲಕ್ಕಾಗಿ ನೀವು ವಿನಯ ತಾಳಬೇಕು. ನೋಡಿ, ಮತ್ತೊಬ್ರಿಗೆ ಅನುಕೂಲ ಆಗೋದು ವಿನಯ ತಾಳಬೇಕು ಅಂತ ಹೇಳ್ಬಿಟ್ಟು, ನಾನು ಮಿರ್ಜಾರ್ ಅವ್ರಿಗೆ ಹೇಳುತ್ತೇನೆ, ನಾಳೆ ಸಂಜೆ ಮಿರ್ಜಾರ್ ಅವ್ರ ಮನೆಯಲ್ಲಿ ಟೀ ಪಾರ್ಟಿ ಉಂಟಷ್ಟೇ, ನೀವು ಬರುತ್ತೀರಲ್ವೇ ಅಂತ ಯುವರಾಜರು ಕೇಳಿದ್ರಂತೆ. ಟೀ ಪಾರ್ಟಿ ಇದೆ ನಾಳೆ ಅಂತ. ಇವರು, ನನಗೆ ಆಹ್ವಾನ ಬಂದಿಲ್ಲ, ಬಹುಶಃ ನಾನು ಬರಲಾರೆ ಅಂದರೆ ಡಿ ವಿ ಜಿ. ಯುವರಾಜರು ಹಾಗುಂಟೆ ಎಂದವರೇ ತಕ್ಷಣ ಫೋನನ್ನು ತೆಗೆದುಕೊಂಡು ಮಿರ್ಜಾರವರೊಡನೆ ಮಾತನಾಡಿ ನನಗೆ ಹೇಳಿದರು, ಆಹ್ವಾನ ನಿಮಗೆ ಹೋಗಿದೆಯಂತೆ, ನೀವು ಬರಬೇಕು, ನಾನು ಬರುತ್ತೇನೆ, ಇಬ್ಬರೂ ಸೇರಿ ಮಾತನಾಡೋಣ. ಒಂದು ವಿಷಯದ ಬಗ್ಗೆ ಹೇಳಿದ್ದು. ತಮಾಷೆ ಇನ್ನು ಮೇಲೆ ಬರುತ್ತೆ. ಇವ್ರು ಮಾತಾಡಿ ಹೊರಗೆ ಬಂದರಲ್ಲ, ದಕ್ಷಿಣದ ಕಡೆಯಿಂದ ಹತ್ತಿದ್ದಾರೆ ಒಳಗಡೆ ಇವರು. ನಾನು ಒಂದನೇ ಹೇಳಿ ತಿರುಗಲು ಮೇಲಕ್ಕೆದ್ದೆ. ಬರುವಾಗ ದಕ್ಷಿಣದ ಕಡೆಯ ಮೆಟ್ಟಿಲ ಹತ್ತಿರಕ್ಕೆ ಹೋದೆ. ಚಪ್ಪಲಿ ಅಲ್ಲೇ ಬಿಟ್ಟಿದ್ರಲ್ಲ ಇವರು, ಹೋದ್ರಂತೆ. ಅಲ್ಲಿ ಒಬ್ಬ ಆಳು, ಇಳಿಯೋದು ಇಲ್ಲಿ ಬೇಡ ಸ್ವಾಮಿ, ಉತ್ತರ ಕಡೆಯ ಮೆಟ್ಟಿಲಿಂದ ಇಳಿಯಬಹುದು. ನೋಡಿ, ಹತ್ತಿದ್ದ ದಕ್ಷಿಣ ಕಡೆಯಿಂದ, ಆಳು ಹೇಳ್ತಾನೆ ಉತ್ತರ ಕಡೆಯಿಂದ ಇಳೀರಿ ಅಂತ. ಇಲ್ಲಪ್ಪ, ನಾನು ಈ ಕಡೆಯ ಮೆಟ್ಟಿಲ ಮೇಲೆ ಪಾದರಕ್ಷೆಯನ್ನು ಬಿಟ್ಟಿದ್ದೇನೆ ಎಂದೆ.
ಅದಕ್ಕೆ ಆಳು ಇಲ್ಲ ನಾನು ಪಾದರಕ್ಷೆಯನ್ನು ಉತ್ತರ ಕಡೆ ತೆಗೆದು ಇಟ್ಟಿದ್ದೇನೆ ಎಂದಂತೆ. ಇವ್ರಿಗೆ ಅರ್ಥ ಆಗಲಿಲ್ಲ ಯಾಕೆ ಅಂತ. ಇದರ ಅರ್ಥವೇನೆಂದು ನಾನು ಯುವರಾಜರ ಸೆಕ್ರೆಟರಿ ತಮ್ಮಯ್ಯನವರನ್ನು ಕೇಳಿದೆ. ಅವರು ಹೇಳಿದರು, ನಿಮ್ಮ ನಂತರ ಮಹಾಸ್ವಾಮಿಯವರನ್ನು ನೋಡಲು ಮತ್ತೊಬ್ಬರು ಬರುವವರಿದ್ದರು. ಅವರು ನಿಮ್ಮ ಪಾದರಕ್ಷೆ ನೋಡಿ ಗುರುತು ಹಿಡಿಯಬಹುದೆಂದು ಅದನ್ನು ಬೇರೆ ಕಡೆ ಸಾಗಿಸಿದ್ದಾಯಿತು ಅಂತ. ನೋಡಿ ಹೇಗಿತ್ತು. ಹೀಗಿತ್ತು ಆಗಿನ ಅನುಮಾನದ ವಾತಾವರಣ ಅಂತ ಬರೀತಾರೆ. ಅಂದರೆ ಯುವರಾಜರು ನೋಡೋಕೆ ಯಾರ್ಯಾರು ಹೋಗಿದ್ರು ಅಂತ ಇವ್ರ ಗಮನ ಇಟ್ಟಿರೋದು, ಇವ್ರು ನೋಡೋಕೆ ಯಾರು ಹೋದರು ಅಂತ ಅವ್ರ ಗಮನ ಇಟ್ಟಿರೋದು. ಈ ಗುಮಾನಿಯ ವಾತಾವರಣ ಯಾವಾಗಲೂ ಇತ್ತು ಅಂತ ಹೇಳ್ತಾರೆ. ಮುಂದೆ ಕಟ್ಟಕಡೆಯ ದೃಶ್ಯ ಅಂತ ಬರೀತಾರೆ. ಕಟ್ಟಕಡೆಯ ದೃಶ್ಯ ಹೇಗಿತ್ತು ಅಂದರೆ, ಬೆಂಗಳೂರು ಅರಮನೆಯಲ್ಲಿ 1940 ಆಗಸ್ಟ್ 3 ರಾತ್ರಿ ಶ್ರೀಮನ್ ಮಹಾರಾಜರು ಮರಣ ಹೊಂದಿದರು, ನಾಲ್ಮಡಿ ಕೃಷ್ಣರಾಜ ಒಡೆಯರ್. ಆದಾಗ ಮಿರ್ಜಾರವರು ಕಳೇಬರದೊಂದಿಗೆ ಮೈಸೂರಿಗೆ ಹೋಗಿ ಆಗಬೇಕಾದ ಅಂತ್ಯ ಸಂಸ್ಕಾರಗಳು ಮುಗಿಯುವವರೆಗೆ ಆ ಪಕ್ಕದಲ್ಲಿಯೇ ಇದ್ದರು. ಆ 10-12 ದಿವಸ ಅವರು ಯಾರ ಕೈಗೂ ಸಿಕ್ಕುವಂತಿರಲಿಲ್ಲ. ದುಃಖದಲ್ಲಿ ಮುಳುಗಿ ಹೋಗಿದ್ದರು. ಆತ್ಮೀಯ ಸಹಿತ ರಾಜ ನಿಜ ಕೆಲಸ ಮಾಡಿದವರು ಅವ್ರ ಜೊತೆಗೆ, ಮಹಾರಾಜರು ಅಂತ ಒಂದು ಗೌರವ, ಜೊತೆಗೆ ಬಾಲ್ಯ ಸ್ನೇಹಿತ, 50-60 ವರ್ಷಗಳ ಸ್ನೇಹ ಇದ್ದದ್ದು, ಜೊತೆಗಿದ್ದದ್ದು. ಒಂದು ದಿವಸನೂ ಮಹಾರಾಜರನ್ನು ಬಿಟ್ಟು ಕೊಟ್ಟದ್ದಿಲ್ಲ. ಹೇಳಿದ್ನಲ್ಲ, ಇವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದು ಇವರಿಗೆ ಹೇಳ್ತಿದ್ರು ಅವರು ಅಂತ, ಅಷ್ಟು ನಂಬಿಕೊಂಡಿದ್ರು. ಯುವರಾಜರಿಗೆ ಬೈತಿದ್ರಂತೆ, ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಮಿರ್ಜಾ ನೀನು ಅಂತ. ಅಷ್ಟರ ಮಟ್ಟಿಗೆ ಅಂಥ ಸ್ನೇಹಿತ ಕಳ್ಕೊಂಡಾಗ ದುಃಖ ಆಗದೇ ಇರುತ್ತೆ. ಮಿರ್ಜಾರವರಿಗೆ ದುಃಖ ಆಗಿತ್ತಂತೆ. ಒಂದು ಜನ 4-6 ಮಿತ್ರರು ಬಂದು ಸೇರಿದಾಗ ಮಿರ್ಜಾರವ್ರಿಗೆ ಹೇಳ್ಕೊಂಡ್ರಂತೆ, ನಿಮ್ಮ ಸೇವೆ ರಾಜ್ಯಕ್ಕೆ ಇನ್ನು ಮುಂದೆ ಹಿಂದಿಗಿಂತ ಹೆಚ್ಚಾಗಿ ದೊರೆಯಬೇಕು. ಹೊಸ ಮಹಾರಾಜರು ಇನ್ನೂ ಬಾಲಕರು, ಅನುಭವ ಇಲ್ಲದವರು, ನೀವು ಅವರಿಗೆ ಬೆಂಬಲವಾಗಿ ನಿಂತು ರಾಜ್ಯವನ್ನು ಮುಂದಕ್ಕೆ ತರಬೇಕು ಎಂದು ವಿಜ್ಞಾಪನೆ ಮಾಡಿಕೊಂಡ್ರು ಹಿರಿಯರೆಲ್ಲ ಸೇರಿ. ಆಗ ಮಿರ್ಜಾ ಹೇಳಿದ್ದು ನೋಡಿ ಎಷ್ಟು ಚೆನ್ನಾಗಿದೆ. ಮಿರ್ಜಾರವರು, ನೀವೆಲ್ಲ ಅವರಿಗೆ ಹೇಳಿಕೊಳ್ಳಿ ಎಂದು ದುಃಖದ ಧ್ವನಿಯಲ್ಲಿ ಹೇಳಿದರು. ಅವರಲ್ಲಿ ಸಾಕಷ್ಟು ಜನ ತೊಂದರೆ ಕೊಟ್ಟಿದ್ದರಲ್ಲ ಮಿರ್ಜಾರವರಿಗೆ. ಈಗ ಅವ್ರಿಗಿದ್ದಂಥ ಆಸರೆ ಬೆಂಬಲ ಒಂದೇ ಇತ್ತು, ಮಹಾರಾಜರು. ಅವ್ರು ಹೋದ್ಮೇಲೆ ಆಸಕ್ತಿ ಉಳಿಲಿಲ್ಲ ಅವ್ರಿಗೆ. ನೀವೇ ಹೇಳ್ಕೊಳ್ಳಿ ಅಂದರು. ಇದಾದ ಕೆಲವು ತಿಂಗಳ ನಂತರ ಏನೋ ಪ್ರಾಜೆಕ್ಟ್ಸ್, ಒಂದು ಭಾಳ ಕೂಡ ಇಲ್ಲ, 4-5 ತಿಂಗಳು ಅಷ್ಟೇ. ಆಗ ವಿರೋಧ ಶುರುವಾಯಿತು. ಒಂದು ಆಟೋಮೊಬೈಲ್ ಫ್ಯಾಕ್ಟ್ರಿ ಮಾಡಬೇಕು ಅಂತ ಶುರು ಮಾಡಿದರು. ಕರ್ನಾಟಕ ಸರ್ಕಾರದಲ್ಲಿ, ಮೈಸೂರು ರಾಜ್ಯದಲ್ಲಿ ಬೇಕು, ಒಂದು ಆಟೋಮೊಬೈಲ್ ಫ್ಯಾಕ್ಟ್ರಿ ಬೇಕು ಅಂತ ಹೇಳಿ ಸುಮಾರು ಜನ ಸಪೋರ್ಟ್ ಮಾಡಿದರು. ವಿಶ್ವೇಶ್ವರಯ್ಯನವರು, ವಾಲ್ಚಂದ್ ಹೀರಾಚಂದ್ರ ಅವರು ಎಲ್ಲ ಸೇರಿಕೊಂಡು ಆಟೋಮೊಬೈಲ್ ಮಾಡಬೇಕು ಅಂತ. ಆಗ ಯಾರೋ ಎತ್ತುಕಟ್ಟಿ ಬ್ರಿಟಿಷ್ ಅಧಿಕಾರಿನ ಎತ್ತುಕಟ್ಟಿಬಿಟ್ರು. ಅವಾಗ ಮೊದಲು ಫ್ರೇಜರ್ ಅಂಥೇಳಿ, SM ಫ್ರೇಜರ್ ಮಗ, ಅವನು ವಿರುದ್ಧ ನಿಂತ್ಕೊಂಡು ಜಗಳ ಶುರುವಾಯಿತು. ಈ ಸಣ್ಣತನ ಬಂದ ತಕ್ಷಣ ಮಿರ್ಜಾ ಅವ್ರ ಮನಸ್ಸು ಸಣ್ಣದಾಯಿತು, ಬೇಡ ಇದು ಅನಿಸ್ಬಿಡ್ತು. ಇತರ ಕಾರಣಗಳು ಸೇರಿಕೊಂಡವು. ಮುಖ್ಯವಾಗಿ ಆ ಕಾರಣ ಅರಮನೆಯ ಒಳಪಂಗಡಗಳ ವೈಯಕ್ತಿಕವಾದ ಅಸಹನೆ. ಎಂಥ ದೊಡ್ಡವ್ರಿಗೂ ಎಂಥ ಕಷ್ಟ ಬರುತ್ತಲ್ಲ ಅನಿಸ್ಬಿಡುತ್ತೆ ಒಂದು ಸಲ. ಅದೇನು ಮಾಡಿದರು ಅವರು ಮನಸ್ಸಿಗೆ ಬೇಜಾರಾದ ತಕ್ಷಣ ಅಂತ ಬರೀತಾರೆ. ಮಿರ್ಜಾರವರ ಮನಸ್ಸಿಗೆ ತುಂಬ ಬೇಸರವಾದ ಒಂದು ದಿನ, ಯಾರಿಗೂ ಹೇಳಿಲ್ಲ ಮೊದಲವರು, ಬೇಸರವಾದ ಒಂದು ದಿನ ತಮ್ಮ ಆಪ್ತ ಸೇವಕನಿಗೆ ದೊಡ್ಡ ದೊಡ್ಡ ಗುಲಾಬಿ ಹೂವಿನ ಹಾರಗಳನ್ನು ತರುವಂತೆ ಹೇಳಿದರು. ಆತ ಒಂದು ಬುಟ್ಟಿ ಹಾರಗಳನ್ನು, ಹೂಗಳನ್ನು ತಂದ. ಮಿರ್ಜಾರವರು ಸ್ನಾನ ಮಾಡಿ ಒಗೆದ ಉಡುಪು ಧರಿಸಿ ಹೂವಿನ ಬುಟ್ಟಿಯನ್ನು ಕಾರಿನಲ್ಲಿ ಇರಿಸಿಕೊಂಡು ಮಹಾರಾಜರವರ ಸಮಾಧಿಯ ಬಳಿಗೆ ಹೋಗಿ ಆ ಹಾರಗಳನ್ನು, ಹೂವುಗಳನ್ನು ಸಮಾಧಿಯ ಮೇಲಿರಿಸಿ ಅದರ ಬಳಿಯಿದ್ದ ಒಂದು ಧೂಪದ ಪಾತ್ರೆಯಲ್ಲಿ ಊದುಬತ್ತಿಯನ್ನು ಹೊಚ್ಚಿಸಿ ಕೈ ಮುಗಿದು ಒಂದು ಕ್ಷಣಕಾಲ ಮೌನ ನಿಂತಿದ್ದು ಕಣ್ಣೊರೆಸಿಕೊಳ್ಳುತ್ತಾ ಮನೆಗೆ ಹಿಂತಿರುಗಿದರು. ಬಂದೇನು ಮಾಡಿದರು? ಹಾಗೆ ಮುಗಿಯಿತು 50-60 ವರ್ಷಗಳ ಸ್ನೇಹ, ಬಾಲ್ಯದಿಂದ ಬೆಳೆದು ಬಂದಿದ್ದ ತುಂಬಿದ್ದ ಸ್ನೇಹ. ಆಮೇಲೆ ನೇರವಾಗಿ ಹೋಗಿ ರಾಜೀನಾಮೆ ಕೊಟ್ಟು ವಿಶ್ರಾಂತಿ ಪಡೆದರು. ಅಷ್ಟೇ, ಅವ್ರ ಋಣ ಅಲ್ಲಿತ್ತು. ಅವ್ರಿಗೆ ಹೇಳಿಬಿಟ್ಟು ಹಾರ ಹೊಚ್ಚಿಬಿಟ್ಟು ಬಂದುಬಿಟ್ರು ಅಷ್ಟೇ. ಅವರ ಪ್ರೀತಿ ಹೇಗಿತ್ತು ಮಿರ್ಜಾ ಬಗ್ಗೆ ಅಂದರೆ, DVG ಬಗ್ಗೆ ಜಗಳ ಆಗಿದೆ. ತಮಾಷೆ ಗೊತ್ತಾ, ಸುಲ್ತಾನ್ಪೇಟೆ ಜಗಳ ಆದಮೇಲೆ ಏನು ಜಗಳಾಡಿದ್ದು ಮಿರ್ಜಾ ಮತ್ತು DVG ಅಸೆಂಬ್ಲಿ ಒಳಗೆ ಅಂತಂದರೆ, ಇವರು ಹುಟ್ಟ ವೈರಿಗಳು ಅನ್ನೋ ಹಂಗೆ ಜಗಳಾಡಿದ್ದಾರೆ. ಮುಂದೆ 2 ದಿವಸಕ್ಕೆ ಅವರಿಗೆ ಟೈಫಾಯ್ಡ್ ಆಗಿಬಿಡ್ತು. DVGಗೆ ಟೈಫಾಯ್ಡ್ ಆಗಿ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ರಂತೆ. ಭಾಳ ಸೀರಿಯಸ್ ಉಲ್ಬಣ ಆಗಿಬಿಡ್ತು. ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದಾಗ DVG 21 ದಿವಸ ಏನೋ ಹಾಸ್ಪಿಟ್ಲಲ್ಲಿದ್ದರಂತೆ. ಅವ್ರಿಗೆ ಎಚ್ಚರ ಆದ್ಮೇಲೆ ಗೊತ್ತಾಗ್ತಂತೆ, ದಿನಾಲೂ ತಪ್ಪದೇ ಬಂದವ್ರ ಆರೋಗ್ಯ ವಿಚಾರ ಮಾಡಿದ್ದು ಮಿರ್ಜಾ ಇಸ್ಮಾಯಿಲ್ರು. ಅವ್ರ ಸ್ನೇಹಿತರು ಹೇಳ್ತಾ ಇದ್ದರಂತೆ, ನಿನ್ನೆ ನೀವು ಜಗಳಾಡಿದ್ದು ನೋಡಿದರೆ ಇವ್ರ ಮುಖ ನೋಡಲ್ಲ ಅಂದ್ಕೊಂಡಿದ್ದೀರಿ ನೀವು ಅಂತ, ಹುಚ್ಚಿರಿದ್ದೀರಿ ಅಂತ ಹೇಳಿದ್ರಂತೆ. ಆ ವಿಷಯದ ಬಗ್ಗೆ ಜಗಳಾಡಿ ಹೊರತಾಗಿ ಗುಂಡಪ್ಪನ ಬಗ್ಗೆ ತುಂಬ ಪ್ರೀತಿ ಇದೆ, ಅವನ ಪ್ರಾಣ ಹೋಗೋಕ್ಕೆ ಬಿಡಲ್ಲ ನಾನು ಅಂತ. ದಿನ ಹೊರಗಡೆ ನಿಂತ್ಕೊಂಡು ಕಿಟಕಿಯಲ್ಲಿ ಕೇಳಿಕೊಂಡು ವ್ಯವಸ್ಥೆ ಸರಿಯಾಗಿದೆ ನೋಡ್ಕೊಂಡು ಹೋಗ್ತಾ ಇದ್ರಂತೆ. ಅಂಥ ಘಟನೆ ಬರೀತಾರೆ. ಒಂದು ಸಲ, ನನ್ನ ಸ್ವಂತಕ್ಕೆ ಸೇರಿದ ಒಂದು ಸಂಗತಿಯನ್ನು ಭಿನ್ನಯಿಸಲು ಅಪ್ಪಣೆ ಬೇಡುತ್ತೇನೆ, DVG ಬರೆಯೋದು. ಒಂದು ಸಾರಿ ನಾನು ತುಂಬ ಕಾಯಿಲೆ ಮಲಗಿದ್ದಾಗ ಮಿರ್ಜಾರವರು ನಮ್ಮ ಮನೆಗೆ ದಯಮಾಡಿಸಿದರು.
ನೋಡಿ, ದಿವಾನ್ರು ಅಂದರೆ ಚೀಫ್ ಮಿನಿಸ್ಟರ್ ಆದಂಥ ಮನುಷ್ಯ. ಇವ್ರ ಮನೆಗೆ ಬಂದಿದ್ದಾರೆ. ಡಿ ವಿ ಜಿಗೆ ಯಾವ ಅಧಿಕಾರವೂ ಇಲ್ಲ. ಮನೆಗೆ ಬಂದು ಕೆಮ್ಮಲು ಬಲವಾಗಿದ್ದರಿಂದ ಆಹಾರ ಏನೂ ಬೇಡವೆಂದು ಉಪವಾಸ ಮಲಗಿದ್ದೆ. ಊಟ ಮಾಡಿದರೆ ಕೆಮ್ಮು ಬರುತ್ತೆ, ಬೇಡ ಅಂತ ಮಲ್ಕೊಂಡಿದ್ರಂತೆ. ಮಿರ್ಜಾರವರು ಬಂದು ನನ್ನ ಮಂಚದ ಮೇಲೆ, ನನ್ನ ಹಾಸಿಗೆ ಮೇಲೆ ಕುಳಿತು ಯೋಗಕ್ಷೇಮ ತಿಳಿದುಕೊಂಡು, ನಾನು ಆಹಾರ ತೆಗೆದುಕೊಂಡಿಲ್ಲವೆಂದು ಇತರರಿಂದ ಕೇಳಿ, ಮನೆಯಲ್ಲಿ ಹಾಲು ಇದೆಯೇ, ಇದ್ದರೆ ಕೊಂಚ ಬಿಸಿ ಮಾಡಿ ತೆಗೆದುಕೊಂಡು ಬನ್ನಿ ಎಂದರು. ಮನೆಯೊಳಗಿಂದ ಒಂದು ಬಟ್ಟಲು ಹಾಲು ತಂದರು. ಮಿರ್ಜಾರವರು ಅದನ್ನು ಕೈಗೆ ತೆಗೆದುಕೊಂಡು ನನ್ನ ಬಾಯಿ ಬಳಿ ಹಿಡಿದು, ನೀನು ಇದನ್ನು ಕುಡಿಯಬೇಕು ಎಂದರು. ನನಗೆ ಸೇರುವುದಿಲ್ಲ ಎಂದೆ. ಮಿರ್ಜಾ ಹೇಳಿದರು, ಈ ಬಟ್ಟಲು ಹಾಲು ನಿನ್ನ ಹೊಟ್ಟೆಗೆ ಸೇರುವವರೆಗೆ ನಾನು ಇಲ್ಲಿಂದ ಹೊರಡುವುದಿಲ್ಲ. ಇದಿಷ್ಟನ್ನು ನೀನು ಕುಡಿದು ನಿದ್ದೆ ಹೋಗಬೇಕು ಎಂದು ಹೇಳಿ ಹಾಲಿನ ಬಟ್ಟಲು ನನ್ನ ತುಟಿಗೆ ಅದುಮಿದರು. ಇಂಥದ್ದು ಅವರು ನನ್ನಲ್ಲಿಟ್ಟಂಥ ಪ್ರೀತಿ. ಇದನ್ನು ಡಿ ವಿ ಜಿ ಒಂದು ಕಡೆ ಹೇಳ್ತಾರೆ, ಯಾವ ಜನ್ಮದ ಪ್ರೀತಿನೋ ಏನೋ ಇದು ಅಂತ. ನೋಡಿ, ಇದು ನಾವು ಬಹುಶಃ ಈ ಶತಮಾನಕ್ಕೆ ಅಪರೂಪವಾದಂಥದ್ದು ಅನಿಸುತ್ತೆ. ನಿಮಗೆ ಅಧಿಕಾರದ ವಿಷಯದಲ್ಲಿ, ರಾಜಕೀಯ ವಿಷಯದಲ್ಲಿ, ಯಾವುದೋ ಒಂದು ತತ್ವದ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು. ಇದರದನ್ನು ವ್ಯಕ್ತಿಶಃ ತರೋ ಕಾರಣ ಇಲ್ಲ ಅಂತ. ಮನಸ್ಸು ಕ್ಲಿಯರ್ ಆಗಿರ್ತದೆ ಅಂತ ಆ ಥರ ಮಾಡ್ಕೊಂಡಂಥವ್ರು. ಅವರು ಎಷ್ಟು ಫಿಲಾಸಫಿಕಲ್ ಆಗಿದ್ದರು ಕೊನೆಗೆ ಅಂತಂದರೆ, ರಿಟೈರ್ ಆದಮೇಲೆ ಅಲಿ ಅಸ್ಕರ್ ರೋಡಲ್ಲೇ ಇರ್ತಾಯಿದ್ರು, ತಂದೆ ಮನೇಲಿ. ನಂಬರ್ 2 ಅಲಿ ಅಸ್ಕರ್ ರೋಡ್, ಈಗೂ ಇದೆ, ಚೆನ್ನಾಗಿದೆ ಮನೆ ಅದು, ಅಲಿ ಅಸ್ಕರ್ ರೋಡಲ್ಲಿ. ಅಲ್ಲಿ ಹೋಗಿದ್ದಾಗ 1947 ಸ್ವಾತಂತ್ರ್ಯ ಬಂದ ತಕ್ಷಣ, ಸ್ವತಂತ್ರ ಇಂಡಿಯಾ ಬಂತಲ್ಲ, ಆವಾಗ ಯಾರೋ ಸುದ್ದಿ ಕೇಳಿದ್ರಂತೆ, ಹೋಗಿ ಮಿರ್ಜಾ ಕಡೆ ಹೋದ್ರಂತೆ. ಒಂದು ಒಳ್ಳೆ ಸುದ್ದಿ ಕೇಳಿದೆ ಸ್ವಾಮಿ ನಾನು ಅಂತ. ಏನಪ್ಪ ಕೇಳಿದ್ರಿ ಸುದ್ದಿ ಅಂತ ಹೇಳಿದಾಗ, ನೋಡಿ ಸರ್ಕಾರದವ್ರು ನಿಮಗೆ ಗವರ್ನರ್ ಪದವಿ ಕೊಟ್ಟಿದ್ದಾರಂತೆ, ಬಹು ಸಂತೋಷ ಎಂದರಂತೆ. ಮಿರ್ಜಾ ಉತ್ತರ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಹೌದು, ಐ ಆಮ್ ದಿ ಗವರ್ನರ್ ಆಫ್ ನಂಬರ್ 2 ಅಲಿ ಅಸ್ಕರ್ ರೋಡ್, ಐ ಆಮ್ ದಿ ಗವರ್ನರ್ ಆಫ್ ನಂಬರ್ 2 ಅಲಿ ಅಸ್ಕರ್ ರೋಡ್ ಅಂದ್ಬಿಟ್ಟು, ಇದು ಅವರು ಕೊಡಲಿಲ್ಲ, ನಮ್ಮಪ್ಪ ನನಗೆ ಕೊಟ್ಟದ್ದು ಅಂತ ಹೇಳಿದ್ರಂತೆ. ಅಲಿ ಅಸ್ಕರ್ ರೋಡ್ ಮನೆ ನಮ್ಮಪ್ಪ ಕೊಟ್ಟದ್ದು ನನಗೆ, ಇದು ಅವರು ಕೊಟ್ಟದ್ದಲ್ಲ. ಅವರಿಗೆ ಯಾವಾಗಲೂ ಒಂದು ಕೋಪ ಇತ್ತು. ಡಿ ವಿ ಜಿ ಬಗ್ಗೆ ಜಗಳ ಆಗೋದು ಯಾವುದಕ್ಕೆ ಅಂದರೆ, ಇವರು ನಮ್ಮ ಸರ್ಕಾರ ಆಗಬೇಕು, ಪ್ರಜಾಪ್ರತಿನಿಧಿ ಸರ್ಕಾರ ಆಗಬೇಕು, ಪ್ರಜಾರಾಜ್ಯ ಆಗಬೇಕು ಅಂತ ಇವ್ರು ಹೇಳೋರು. ಅವರು ಇಲ್ಲಪ್ಪ, ಈ ರಾಜ ಪರಂಪರೆ ಮಾಡೋದು ಚೆನ್ನಾಗೇ ಇದೆ ನಮ್ಮದು, ಅದು ಇರಬೇಕು, ರಾಜನ ಒಂದು ಅಂಕುಶ ಇರಬೇಕು, ಅಂದಾಗ ಪ್ರಜಾರಾಜ್ಯ ಚೆನ್ನಾಗಿರ್ತದೆ ಅಂತ. ಇದಾಗಬಾರ್ದು ಅಂತ ಇವ್ರು ಹಠ ಹೇಳೋದು. ಕೊನೆಯ ಮಾತನ್ನು ಹೇಳ್ತಾರೆ ಅವರು. ಸ್ವಾತಂತ್ರ್ಯ ಸಿಕ್ಕಾಗ ಜಯಚಾಮರಾಜರು ಒಡೆಯರವರು ವಾಪಸ್ ಕೊಟ್ಟರಲ್ಲ, ಅವಾಗ ಬಂದು ಕರೆದ್ರಂತೆ, ಮನೆಯನ್ನು ಕಾರ್ ಕೊಟ್ಟು ಕರೆಸಿದ್ದಾರೆ ಅವ್ರನ್ನ. ಕರೆಸ್ಬಿಟ್ಟು, ಬಾ ಈಗ ನೀನು ತಪಸ್ಸು ಮಾಡ್ತಿದ್ಯಲ್ಲ ಜೀವನದುದ್ದಕ್ಕೂ ಬೇಕು ಅಂಥೇಳಿ ಅದನ್ನು ಕೊಡ್ತಿದ್ದಾರೆ ನೋಡಿ ಮಹಾರಾಜರಿಗೆ, ತಗೋ ಏನು ಸಂಭ್ರಮ ಪಡ್ತೀವೋ ಪಡು ಅಂತ. ಅದನ್ನು ನೋಡಿ ಮುಂದೆ ಡಿ ವಿ ಜಿ ಆ ಪುಸ್ತಕ ಓದಬೇಕು ಸ್ವಾಮೀಜಿ. ಇದು ಕೊನೆಗೆ ಬರೀತಾರೆ, ಇದರೊಳಗೆ ಅನುಬಂಧ ಅಂತ ಬರೀತಾರೆ ಕೊನೆಗೆ ಎಲ್ಲ ದಿವಾನರ ಮುಗಿದ ಮೇಲೆ. ನಾನು ಹಪಹಾಪಿ ಪಟ್ಟೆ, ನಮ್ಮ ರಾಜ್ಯ ಬರಲಿ, ನಮ್ಮ ದೇಶ ಬರಲಿ, ನಮ್ಮ ಸರ್ಕಾರ ಬರಲಿ ಅಂತ ಹಪಹಾಪಿ ಪಟ್ಟೆ. ಆವತ್ತು ಮಿರ್ಜಾ ನಾನು ಮುಂದೆ ಹೇಳಿದ್ದು ಕಣ್ಣು ಮುಂದೆ ಕಟ್ಟಿದ ಹಂಗಿದೆ, ನೀ ಬಡ್ಕೊಂಡಿಯಲ್ಲೋ, ಲೈಫ್ ಲಾಂಗ್ ಬೇಕು ಅಂತ ಬಡ್ಕೊಂಡಿಯಲ್ಲ, ಬೇಕು ಅಂತ ಬಂದಿದೆ ನೋಡಿ, ಏನು ಮಾಡ್ತೀಯಾ ಅಂತ ಹೇಳಿದರು. ಅದಾದಮೇಲೆ 20 ವರ್ಷಕ್ಕೆ ನನಗೆ ಅನಿಸುತ್ತೆ ಎಂಥ ಮೂರ್ಖತನ ಆಯಿತು ಅಂತ ಅನಿಸುತ್ತೆ. ನಾವು ಪ್ರಜಾರಾಜ್ಯ ಬರೆದಿದ್ದಾರೆ, ನಾನು ಪ್ರಜಾರಾಜ್ಯ ಅಪೇಕ್ಷಿಸಿದ್ದು, ನನಗೆ ಸಿಕ್ಕಿದ್ದು ಪಾರ್ಟಿ ರಾಜ್ಯ. ಏನು ಅದ್ಭುತ ಬರೀತಾರೆ ಅವರು. ಅಂಥವ್ರು ನೋಡೋಕೆ ಸಿಗ್ತದೆ ನಮಗೀಗ ಅಂತ ಬರೀತಾರೆ ಅವರು. ಇನ್ನೊಬ್ಬರು ಬಂದು ಹೇಳಿದ್ರಂತೆ ಮಿರ್ಜಾರವರಿಗೆ ಮೇಷ್ಟ್ರಾಗಿದ್ದರು ಒಬ್ಬರನ್ನು ಕುರಿತು ಇನ್ನೊಬ್ಬರು ಸ್ನೇಹಿತರು ಹೇಳಿದ್ರಂತೆ, ನಿಮ್ಮ ಉಪಾಧ್ಯಾಯರು ಈಗ ಪೂರ್ವಕಾಲದ ಶಾಸ್ತ್ರಾಚಾರಗಳನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ತಾವು ಹಿಂದೆ ಕಲಿಸುತ್ತಿದ್ದ ಭೂಮಿ ಗುಂಡಾಗಿದೆ ಎಂಬ ತತ್ವವನ್ನು ಬಿಟ್ಟು ಭೂಮಿ ಚಪ್ಪಟೆ ಆಗಿದೆ ಎಂಬ ತತ್ವವನ್ನು ಹೇಳುತ್ತಿದ್ದಾರೆ. ಅವರು ಭೂಮಿಯನ್ನು ಹುಡುಕುತ್ತಿದ್ದಾರೆ ಅಂತ ಹೇಳಿದಂತೆ. ಅದಕ್ಕೆ ಎಷ್ಟು ಫಿಲಾಸಫಿಕಲ್ಲಾಗಿ ಹೇಳ್ತಾರೆ ಅಂದರೆ ಮಿರ್ಜಾರವರು, ಹೌದು, ವಯಸ್ಸಾಗುತ್ತಾ 6 ಅಡಿ ಉದ್ದ 3 ಅಡಿ ಅಗಲಿರುವ ಚಪ್ಪಟೆ ಭೂಮಿಯನ್ನು ಎಲ್ಲರೂ ಹುಡುಕಬೇಕಾದದ್ದೇ. ಎಲ್ಲಿ ಹೋಗುತ್ತೆ ನೋಡಿ ಮಾತು. ನಿಮ್ಮ ಮೇಷ್ಟ್ರು ಭೂಮಿ ಗುಂಡಾಗಿದೆ ಬಿಟ್ಟು ಚಪ್ಪಟೆ ಆಗಿದೆ ಅಂತ ಹುಡುಕ್ತಾ ಇದ್ದಾರೆ ಅಂದ ತಕ್ಷಣ ಹೇಳಿದ್ರಂತೆ, ಹೌದು, ವಯಸ್ಸಾಗುತ್ತಾ 6 ಅಡಿ ಉದ್ದ 3 ಅಡಿ ಅಗಲ ಇರುವಂಥ ಚಪ್ಪಟೆ ಭೂಮಿಯನ್ನು ಎಲ್ಲರೂ ಹುಡುಕಬೇಕಾದದ್ದೇ ಅಂತ ಮಿರ್ಜಾ ಹೇಳಿದ್ರಂತೆ. ಒಂದು ಸಲ ಇದಕ್ಕೆ ಆಪ್ರೇಷನ್ ಮಾಡಿಸ್ಕೊಳ್ಳೋಕೆ ಹೋಗಿದ್ದಾರೆ. ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಅವರು ವಿಯನ್ನಾಗಿ ಹೋದರು, ಬೇರೆ ದೇಶಕ್ಕೆ ಹೋದರು. ಅವ್ರಿಗೇನು ವ್ಯಾಧಿ ಇತ್ತೋ ಗೊತ್ತಾಗಲಿಲ್ಲ. ಆ ವ್ಯಾಧಿ ಇದ್ದಾಗ ಹೋದಾಗ ಸ್ವಲ್ಪ ಟ್ರೀಟ್ಮೆಂಟು ಆಯಿತು ಅನಿಸುತ್ತೆ, ನಡುವೆ ಶೋಚನೀಯವಾಗಿದೆ ಅವ್ರ ಪರಿಸ್ಥಿತಿ ಅಂತ ಸುದ್ದಿ ಬರ್ತಾಯಿತ್ತು. ಆದರೂ ವಾಪಸ್ ಬಂದಾಗ ಸರಿ ಆದರೂ ಅನ್ನಿಸ್ತು, ಆದರೂ ಮೊದಲಿನ ಆರೋಗ್ಯ ತೂಕಕ್ಕೆ ಬರಲಿಲ್ಲ ಅಂತ. ನಾನು ಒಂದು ದಿವಸ ಮನೆಗೆ ಹೋಗಿದ್ದರಂತೆ. ಇವ್ರ ಮನೆಗೆ ಹೋದಾಗ ಅವ್ರು ಹೇಳ್ತಾ ಇದ್ರಂತೆ, ಬಹುಶಃ ಮತ್ತೆ ಹೋಗಬೇಕಾಗ್ತದೋ ಏನೋ, ನಾನು ಇನ್ನೊಂದು ಸಲ ವಿಯನ್ನಾಗಿ ಹೋಗಬೇಕಾಗ್ತದೆ ಅನಿಸುತ್ತೆ ಅಂತ ಹೇಳ್ತಾ ಇದ್ರಂತೆ. ಅಲ್ಲಿಂದ 3ನೇ ರಾತ್ರಿಯೇ ಈ ಮಾತು ಕೇಳಬೇಕು. ಅದೇ ಹೇಳ್ತೇನೆ, ಡಿ ವಿ ಜಿ ಲಾಸ್ಟ್ ಪ್ಯಾರಾಗ್ರಾಫ್ ಲಾಸ್ಟ್ ಲೈನ್ಸ್ ಭಾಳ ಚೆನ್ನಾಗಿರುತ್ತೆ. ಅಲ್ಲಿಂದ 3ನೇ ದಿನ ರಾತ್ರಿಯೇ ಅವರ ಆಯಸ್ಸು ಮುಗಿಯಿತು.
ಆ ರಾತ್ರಿ ಸುಮಾರು 9 ಗಂಟೆಯ ವೇಳೆಗೆ ಒಬ್ಬ ಸ್ನೇಹಿತರು ಅವರಿಗೆ ಫೋನ್ ಮಾಡಿ ಹೇಗಿದ್ದೀರಿ ಎಂದು ಕೇಳಿದರು. 9 ಗಂಟೆಗೆ ಹೇಗಿದ್ದೀರಿ ಅಂತ ಕೇಳಿದ್ರಂತೆ. ಮಿರ್ಜಾರವರು ಸಿದ್ಧ ಮಾಡಿಕೊಳ್ಳುತ್ತಿದ್ದೇನೆ ಎಂದರು. ಮಿತ್ರರಿಗೆ ಅರ್ಥವಾಗಲಿಲ್ಲ. ಮಿರ್ಜಾರವರು ಪ್ರಯಾಣಕ್ಕೆ ಸಿದ್ಧನಾಗುತ್ತಿದ್ದೇನೆ ಎಂದರು. ಬಹುಶಃ ಅದೇ ಅವರ ಕಟ್ಟಕಡೆಯ ಮಾತು ಎನಿಸುತ್ತದೆ. 11 ಗಂಟೆಗೆ ತೀರ್ಕೊಂಡ್ರು ಅವರು. ಅಂದರೆ ಜೀವನದಲ್ಲಿ ಹೇಗೆ ಸಂಭ್ರಮದಿಂದ ಜೀವನವನ್ನು ತೂಕದಿಂದ ನಡೆಸಿದರೋ ಮೃತ್ಯುವನ್ನು ಕೂಡ ಅದೇ ರೀತಿ ಸಂಭ್ರಮದಿಂದ ಸ್ವಾಗತಿಸಿದರು ಅನಿಸುತ್ತೆ. 9 ಗಂಟೆ ಕೂಡ, ಸಾವಿಗೆ 2 ತಾಸು ಮೊದಲು ಕೂಡ ಸಿದ್ಧನಾಗುತ್ತಿದ್ದೇನೆ ಅಂತಂದರೆ ಏನು ಮನಸ್ಥಿತಿ ಇರಬೇಕದು. ನಾವು ಊರಿಗೆ 8 ದಿವಸ ಹೋಗ್ತೀನಿ ಮನಸ್ಥಿತಿ ಅಲ್ಲೋಲು ಕಲ್ಲಲ್ಲಾಗುತ್ತೆ. ಇದ್ದಂಥ ಪ್ರಪಂಚವನ್ನು ಬಿಟ್ಟು ಹೋಗ್ತೀನಿ ಅಂತ ಅನ್ಬೇಕಾದ್ರೆ ಸಿದ್ಧನಾಗುತ್ತಿದ್ದೇನೆ ಅನ್ಬೇಕಾದ್ರೆ ಅದೊಂದು ದಾರ್ಶನಿಕನ ಲಕ್ಷಣವೇ ಅದು, ಆ ಥರ ಆದಂಥದ್ದು. ಅದಕ್ಕೆ ಹೇಳ್ತಾರೆ, ಡಿ ವಿ ಜಿ ಬರೀತಾರೆ, ಅಳುತ ನೀ ಬಂದಂದು ನಿನ್ನ ಜನನಕ್ಕರ್. ಮೊದಲಿಂದ ಅವರು ಮಾತಿದೆಯಲ್ಲ, ಅವರು ಇದು ಹೇಳಿದ್ದನ್ನು ಅವರು ಪರ್ಷಿಯನ್ ಮಾತನ್ನು ಹೇಳಿದರು ಅಂತ ಹೇಳ್ತೀವಲ್ಲ, ಆ ಪರ್ಷಿಯನ್ ಮಾತು ನಿನ್ನ ಜನ ನಗುತ್ತಿರಲು ನೀನು ಅಳುತ್ತಾ ಬಂದೆ, ನಿನ್ನ ಜನ ಅಳುತ್ತಿರಲು ನೀನು ನಗುತ್ತಾ ಹೋಗು ಅಂತ ಅವ್ರು ನೆನಪಿಟ್ಕೊಂಡದ್ದು. ಅದನ್ನು ಡಿ ವಿ ಜಿ ಮಾರ್ಪಡಿಸಿ ಬರೆದಿದ್ದಾರೆ. ಅಳುತ ನೀ ಬಂದಂದು ನಿನ್ನ ಜನ ನಕ್ಕರ್, ನಗುತ್ತ ನೀ ಪೋದಂದು ನಿನ್ನ ಜನ ಅಳುವರ್ ಅಂತ ಬರೆದ್ರಂತೆ. ಅವರು ತೀರ್ಕೊಂಡಾಗ ಏನಾಯಿತು ಒಂದು ಘಟನೆ ಬರೀತಾರೆ ಡಿ ವಿ ಜಿ. ಈ ಸಂದರ್ಭದಲ್ಲಿ ಒಂದು ಸಂಗತಿ ನನ್ನ ನೆನಪಿಗೆ ಬರುತ್ತದೆ. ಮಿರ್ಜಾರವರು ನಿಧನ ಹೊಂದಿದ ದಿವಸ ನಾನು ಸ್ಮಶಾನಕ್ಕೆ ಹೋಗಿದ್ದೆ. ಶವ ಸಂಸ್ಕಾರಾದಿಗಳು ಮುಗಿಯುವ ವೇಳೆಗೆ ರಾತ್ರಿ 9:30, 10 ಗಂಟೆ ಆಗಿದ್ದಿರಬೇಕು. ಜನಸಂದಣಿ ಬಹಳ ದೊಡ್ಡದಾಗಿತ್ತು. ಆ ಗದ್ದಲದಲ್ಲಿ ಇನ್ನೊಬ್ಬರು ಸೋಮಶೇಖರ ರಾಯರು, ನಾವು ಬೇರೆ ಆದೆವು. ನಾನು ಅವರು ಹುಡುಕುತ್ತಾ ಸ್ಮಶಾನ ಪ್ರದೇಶದ ಗೇಟಿನವರೆಗೆ ಬಂದೆ. ದಯವಿಟ್ಟು ಕಲ್ಪಿಸ್ಕೋಬೇಕು ಕಣ್ಣು ಮುಂದೆ ಇದನ್ನು. ರಾತ್ರಿ ಹೊತ್ತು ಆ ಗೇಟ್ ಹತ್ರ ಬಂದಾಗ ಅಲ್ಲಿ ಒಬ್ಬಾತ ಬಿಕ್ಕಿ ಬೆಕ್ಕಿ ಅಳುತ್ತಾ ನಿಂತಿದ್ದ. ಆತನ ಬಟ್ಟೆಯ ರೀತಿಯಿಂದ ಆತ ಹಿಂದೂ ಎಂದು ನನಗೆ ತೋರಿತು. ನಾನು ಅವನನ್ನು ವಿಚಾರಿಸಿದೆ, ನೀವು ಯಾರು ಎಂದು ಕೇಳಿದೆ. ಆತ, ಸ್ವಾಮಿ ನಾನು ಕಬ್ಬನ್ಪೇಟೆಯವನು, ಅಕ್ಕಸಾಲಿ ಜಾತಿಯವನು. ಒಂದು ದಿನ ಬೆಳಗ್ಗೆ, ಅವನ ಘಟನೆ ಹೇಳ್ತಾನೆ, ಒಂದು ದಿನ ಬೆಳಗ್ಗೆ ನನ್ನ ಹೆಂಡತಿ ನೀರಿಗಾಗಿ ಬನ್ನಪ್ಪ ಪಾರ್ಕಿನ ಪಕ್ಕದ ಕೊಳಾಯಿಗೆ ಹೋದಳು. ಬಹಳ ಹೊತ್ತಾದರೂ ಬರಲಿಲ್ಲ. ಆ ದಿನ ನೀರು ಹಿಡಿಯೋಕ್ಕೆ ಹೋದವರು ಬಹುಮಂದಿಯಲ್ಲೇ ಸೇರಿದ್ದರು. ಗಲಾಟೆ, ನೀರು ಸಿಗೋದಿಲ್ಲ ಅಂಥೇಳಿ. ಆದ್ದರಿಂದ ಜಗಳಗಳು ಗಲಾಟೆಯೂ ನಡೆಯಿತು. ಸುಮಾರು 1 ಗಂಟೆ ಕಾದ ಮೇಲೆ ನನ್ನ ಹೆಂಡತಿಗೆ 1 ಕೊಡ ನೀರು ಸಿಕ್ಕಿತು. ಆಕೆ ಬಸುರಿ. ಆ ದೊಡ್ಡ ಕೊಡವನ್ನು ಹೊರಲಾರದೆ ಹೊತ್ತುಕೊಂಡು ಬಂದಳು. ಅಲ್ಲಿ ಜಗಳವಾದದ್ದರಿಂದಲೋ, ಯಾರೋ ಆಕೆಯನ್ನು ಬೈದದ್ದರಿಂದಲೋ, ಆಕೆಗೆ ಮೈ ಸ್ವಸ್ಥವಿಲ್ಲದೆ ನೋವಾಗಿದ್ದರಿಂದಲೋ ಆಕೆ ಕಣ್ಣೀರು ಹಾಕುತ್ತಾ ಮನೆಗೆ ಬಂದಳು. ಅಕ್ಸಾಲಿ ಹೇಳಿದ್ದದನ್ನು. ಆಕೆ ಹಿಂದೆಯೇ ಒಬ್ಬ ಸರ್ಕಾರದ ಜವಾನ್ ಬಂದು ಈ ಮನೆ ಯಾರದು ಎಂದು ಕೇಳಿದ. ನಾನು ಏಕಪ್ಪ ಎಂದು ಕೇಳಿದೆ. ಆತ ಹೇಳಿದ, ದಿವಾನ್ ಸಾಹೇಬರ ಸವಾರಿ ಸೇಂಟ್ ಮಾರ್ತಾ ಆಸ್ಪತ್ರೆ ಹತ್ತಿರ ನಿಂತಿದೆ. ಕುದುರೆ ಮೇಲೆ ಬರೋರಲ್ಲ ಮಿರ್ಜಾ ಅವರು. ಆ ಸವಾರಿ ಸೇಂಟ್ ಮಾರ್ತಾ ಆಸ್ಪತ್ರೆ ಹತ್ತಿರ ನಿಂತಿದೆ. ಸಾಹೇಬರು ಈ ಹೆಂಗಸಿನ ಜೊತೆಗೆ ಹೋಗಿ ಮನೆ ತಿಳಿದುಕೊಂಡು ಬರುವಂತೆ ಹೇಳಿದರು, ಅದಕ್ಕಾಗಿ ಬಂದಿದ್ದೇನೆ ಎಂದ. ಮನೆ ತಿಳ್ಕೊಂಡು ಬಾ ಅಂತ ಹೇಳಿದ್ದಾರೆ. ಅದನ್ನು ಕೇಳಿ ನನಗೆ ಗಾಬರಿಯಾಗಿ ಏನು ಸಮಾಚಾರವೋ ನೋಡೋಣವೆಂದು ಹೇಳಿ ಆ ಜವಾನನ ಜೊತೆಯಲ್ಲಿ ದಿವಾನ್ ಇರುವ ಕಡೆಗೆ ಹೋದೆ. ನಾನು ಹೋಗಿ ಕೈ ಮುಗಿಯುತ್ತಲೇ, ಸಾಹೇಬರು ನೀನು ಯಾರು ಎಂದು ಮುಂತಾಗಿ ವಿಚಾರಿಸಿದರು. ನಾನು ಇದ್ದ ಸಂಗತಿ ಹೇಳಿದೆ. ನಿಮ್ಮ ಮನೆಯಲ್ಲಿ ಕೊಳಾಯಿ ಇಲ್ಲವೋ ಎಂದು ಕೇಳಿದರು. ನಾನು, ಇಲ್ಲ ಸ್ವಾಮಿ, ಅಷ್ಟಕ್ಕೆ ಅನುಕೂಲವಿಲ್ಲ, ಬೀದಿ ಕೊಳಾಯಿಯಿಂದಲೇ ನೀರು ತಂದುಕೊಳ್ಳುತ್ತೇವೆ ಎಂದೆ. ಸಾಹೇಬರು, ಬೀದಿ ಕೊಳಾಯಿಗೂ ನಿಮ್ಮ ಮನೆಗೂ ಎಷ್ಟು ದೂರ ಎಂದು ಕೇಳಿದರು. 1/2 ಮೈಲಿ ಆದೀತು ಸ್ವಾಮಿ, ನನ್ನ ಮನೆ ಇರುವುದು ಹಿಂದುಗಡೆ ಸಂದಿಯಲ್ಲಿ, ಸಂದಿಗೊಂದಿ ಸುತ್ತಿಕೊಂಡು ಹೋಗಬೇಕು ಎಂದೆ. ನೋಡಿ ತಕ್ಷಣ ಆ್ಯಕ್ಷನ್ ಹೇಗಿರ್ತಿತ್ತು ಅಂತ. ದಿವಾನ್ ಸಾಹೇಬರು ಆಗ ಅವ್ರ ಜೊತೆಯಲ್ಲಿದ್ದ ಇಂಜಿನಿಯರ್ ಸಾಹೇಬರನ್ನು ಕುರಿತು, ಈತನ ಮನೆ ಹತ್ತಿರ ಎಲ್ಲಾದರೂ ಒಂದು ಕೊಳಾಯಿ ಹಾಕಿಸಿಕೊಡಲು ಆದೀತೆ ಎಂದರು. ಇಂಜಿನಿಯರು, ಪ್ಲ್ಯಾನ್ ಬರೆಸಿ ಸಾಧನೆ ಮಾಡುತ್ತೇನೆ, ಅದನ್ನು ಮಂಜೂರು ಮಾಡಿದರೆ ಕೆಲಸ ಮಾಡುತ್ತೇನೆ ಎಂದರು. ಆಗ ದಿವಾನರು, ಈಗಲೇ ಇಲ್ಲೇ ಮಂಜೂರು ಮಾಡಿದ್ದೇನೆ, ಕೆಲಸ ಪ್ರಾರಂಭ ಮಾಡಿ, ನಾಳೆ ಬೆಳಗ್ಗೆ ಅವರ ಮನೆಗೆ ನೀರು ಹೊಸ ಕೊಳಾಯಿಂದ ಬರಬೇಕು. ಇದು ಟೈಮ್ ಬೌಂಡ್ ಆ್ಯಕ್ಷನ್ ಅಂತ. ನೀರು ಬರುತ್ತೆ. ನಮಗೆ ಹಿಂದಕ್ಕೆ ನಾನು ಜಮಖಂಡಿಯಲ್ಲಿದ್ದಾಗ ಅಲ್ಲಿ ಇಲೆಕ್ಷನ್ ಪ್ರಚಾರ ಬಂದಾಗ ತಮಾಷೆ ಮಾಡೋರು, ನೋಡಿ ನನಗೆ ವೋಟ್ ಹಾಕಿದರೆ ತೆಗಿಸ್ತೇನೆ, ಮುಂದಿನ ಸಲ ವೋಟ್ ಹಾಕಿದರೆ ಪೈಪ್ ಹಾಕಿಸ್ತೇನೆ, ಆದ್ರೆ ಮುಂದಿನ ಸಲ ನೀರು ಬಿಡ್ತೇನೆ ಅಂತ. ಇಲ್ಲಿ ಇವ್ರು ಹೇಳೋದು, ನಾಳೆ ಬೆಳಗ್ಗೆ ಅವರ ಮನೆಗೆ ಹೊಸ ನೀರು ಆ ಹೊಸ ಕೊಳಾಯಿಂದ ಬರಬೇಕು. ಜನನ ಬಿಡುವ ಪ್ರದೇಶದಲ್ಲಿ 1-2 ಕೊಳಾಯಿಗಳನ್ನಿಟ್ಟರೆ ಜನಕ್ಕೆ ಸಹಾಯ ಮಾಡಿದಂತಲ್ಲ. ನಾನೊಂದು ಸಣ್ಣ ಪ್ರದೇಶಕ್ಕೂ ಮಧ್ಯೆ ಅನುಕೂಲವಾದ ಕೊಳಾಯಿ ಇಡಬೇಕು, ಒಂದೊಂದು ಪ್ರದೇಶದಲ್ಲೂ ಇಡಬೇಕು.
ನಾನು ನಾಳೆ ಇಲ್ಲಿಗೆ ಬರುವ ವೇಳೆಗೆ ನೀವು ಕೊಳಾಯಿ ಇಟ್ಟು ಉಪಕಾರ ಮಾಡಬೇಕು ಎಂದರು. ಸ್ವಾಮಿ ಮುಖ್ಯ. ಅದರಂತೆ ಕೆಲಸ ನಡೆಯಿತು. 2 ದಿವಸಗಳ ಒಳಗಾಗಿ ಕೊಳಾಯಿ ಬಂತು. ಈಗ ಅದೇ ನೀರನ್ನು ಕುಡಿಯುತ್ತಿದ್ದೇವೆ. 100 ಮಂದಿ ಹೆಂಗಸರು ನೀರಿಗೆ ಜಗಳವಾಡುತ್ತಿದ್ದುದನ್ನು, ಬಸುರಿ ಹೆಂಗಸು ಕಷ್ಟಪಡುತ್ತಿದ್ದುದನ್ನು ನೋಡಿ ಕನಿಕರಪಟ್ಟವರು ಈ ಧಣಿ. ನಮ್ಮನ್ನು ಹಾಗೆ ನೋಡಿಕೊಳ್ಳುವವರು ಬೇರೆ ಯಾರಿದ್ದಾರೆ ಎಂದು ಹೇಳುತ್ತಾ ಗೋಳಿಟ್ಟ. ಇದು ಯಾಕೆ ಬರೀತಾರೆ DVG ಅಂತಂದರೆ, ಒಬ್ಬ ಮನಸ್ಸನ್ನು ಪ್ರಜೆಗಳ ಕಡೆಗೆ ಇಟ್ಟಂಥ ಒಬ್ಬ ಅಧಿಕಾರಿ ಇದ್ದರೆ ಏನು ಕೆಲಸ ಆಗ್ತದೆ ಅಂತ. ಕೆಲಸ ಆಗೋದು ಮುಖ್ಯ. ಬರೀ ಆಫೀಸಲ್ಲಿ ಕೂತ್ಕೊಂಡು ಏನಾಗಿದೆ ರಿಪೋರ್ಟ್ ಕೊಡಿ ಅಂತ ಕೇಳೋದಲ್ಲ. ತಾನೇ ಕುದುರೆ ಮೇಲೆ ಹೋಗಿ ದಿನಕ್ಕೆ 4 ತಾಸು ಸುತ್ತಾಡಿಕೊಂಡು ಜನರ ಕಷ್ಟ ನೋಡ್ಕೊಂಡು ಬಂದು ಮಾಡೋದಿದೆಯಲ್ಲ, ಇದನ್ನು ಮಿರ್ಜಾ ಇಸ್ಮಾಯಿಲ್ ಮಾಡಿದರು ಅಂತ. ನನಗೆ ಟೈಮ್ ಜಾಸ್ತಿ ಇಲ್ಲ, ಇರೋದು 3 ನಿಮಿಷ. ಅದಕ್ಕೆ ಕೊನೆ ಭಾಗಕ್ಕೆ ಬರ್ತೇನೆ. ಒಂದೇ ಒಂದು ಸಮರಿ ಮಾಡ್ತಾರೆ DVG. ಕೊನೆಗೆ ಒಂದು ಸಮರಿ ಮಾಡ್ತಾರೆ. 11 ಜನ ನಮಗೆ ದಿವಾನರು ಆ ಕಾಲದಲ್ಲಿ 60 ವರ್ಷದಲ್ಲಾಗಿ ಹೋದರು. ಇದೊಂದು ಸುವರ್ಣ ಯುಗ ಮೈಸೂರು ರಾಜ್ಯಕ್ಕೆ. ಆ 11 ಜನರಲ್ಲಿ ಕ್ಲಾಸಿಫೈ ಮಾಡೋದಾದರೆ, ವಿಭಜನೆ ಮಾಡೋದಾದರೆ ಯಾರನ್ನು ಹೇಗೆ ವಿಭಜನೆ ಮಾಡ್ಬೋದು ಅಂತ ಹೇಳ್ತಾರೆ. 2 ಥರದ ಕಾರ್ಯನಿರ್ವಾಹಕರು ಇರ್ತಾರಂತೆ. 2 ಥರದ ಜನ ಇರ್ತಾರೆ. ಒಂದು, ನಾನು ಹಿಂದಕ್ಕೊಂದು ಸಲ ಎಲ್ಲೋ ಹೇಳಿದ್ದು ನೆನಪಿದೆ. ಹಿಂದಕ್ಕೊಂದು ಸಲ ನಾನು ಪಾಂಡಿಚೇರಿಯಲ್ಲಿ ಒಂದು 16 ಜನ ವೈಸ್ ಚಾನ್ಸ್ಲರ್ಸ್ ಇದ್ದರು. ಅವ್ರಿಗೊಂದು ನನಗೆ ಕ್ಲಾಸ್ ತೊಗೊಳೋಕೆ ಹೇಳಿದ್ದರು. ನನಗೆ ನೋಡಿದಾಗ ಕೇಳಿದ್ದೆ ಅವರಿಗೆ, ಇವೆಲ್ಲ ಒಂದು ಯೂನಿವರ್ಸಿಟಿ ನಡೆಸುವಂಥವ್ರು ಪ್ರತಿಯೊಬ್ಬರು, ನಿಮ್ಮ ಕೆಲಸದಲ್ಲಿ ಫೈರ್ ಫೈಟಿಂಗ್ ಎಷ್ಟು, ವಿಷನಿಂಗ್ ಎಷ್ಟು ಅಂತ. ಫೈರ್ ಫೈಟಿಂಗ್ ಅಂದರೆ ದಿನನಿತ್ಯ ಇದಾಗಲಿಲ್ಲ, ಅದಾಗಲಿಲ್ಲ, ಆ ಮೀಟಿಂಗು ರೆಸಲ್ಯೂಷನ್ ಆಗಲಿಲ್ಲ, ಇವ್ರು ಬಂದಿಲ್ಲ, ರಾಜೀನಾಮೆ ಕೊಟ್ಟಿದ್ದಾರೆ, ಪೋಸ್ಟ್ ಫಿಲಪ್ ಮಾಡಬೇಕು. ಇದು ದಿನನಿತ್ಯಗೂ ಇದು ಒಂದು ಫೈರ್ ಫೈಟಿಂಗ್, ಇದು ಬೆಂಕಿ ಆರಿಸುವಂಥ ಕೆಲಸ. ಇನ್ನೊಂದು ವಿಷನಿಂಗ್, ದೂರದೃಷ್ಟಿ. 10 ವರ್ಷ ಆದಮೇಲೆ ನಮ್ಮ ಯೂನಿವರ್ಸಿಟಿ ಎಲ್ಲಿಗೆ ಹೋಗಬೇಕು, ಏನನ್ನು ಮಾಡಿದರೆ ನಮ್ಮ ದೇಶಕ್ಕೆ ಒಳ್ಳೆಯದಾದೀತು, ಯೂನಿವರ್ಸಿಟಿ ಮಟ್ಟ ಹೇಗೆ ಹೆಚ್ಚಾದೀತು ಅಂತ ವಿಚಾರ ಮಾಡುವಂಥದ್ದು. ಆದರೆ ನಾನು ಸಂತೋಷ ಆದದ್ದಂದರೆ ಅವರೆಲ್ಲ ವಿಚಾರ ಮಾಡಿ ಹೇಳಿದ್ದು 95% ಆಫ್ ಅವರ್ ಟೈಮ್ ಗೋಸ್ ಇನ್ ಫೈರ್ ಫೈಟಿಂಗ್. ಅದನ್ನು ಇಟ್ಕೊಂಡು DVG ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. 1940ಕ್ಕೆ ಹಿಂದೆ ದಿವಾನ್ ಅಧಿಕಾರ ನಡೆಸಿದವರೆಲ್ಲರೂ ಅವರವರ ದಾರಿಯಲ್ಲಿ ರಾಜ್ಯನಿಷ್ಠರು, ಸಮರ್ಥರು. ರಾಜಕಾರ್ಯದಲ್ಲಿ 2 ಇದೆ, ಒಂದು ಪ್ರಗತಿ, ಇನ್ನೊಂದು ನಿತ್ಯ ನಿರ್ವಾಹ. ನಿತ್ಯ ನಿರ್ವಾಹ ಇಸ್ ಫೈರ್ ಫೈಟಿಂಗ್, ದಿನನಿತ್ಯ ಆಗಬೇಕಾದಂಥ ಕೆಲಸ. ಯಾರು ಪ್ರಗತಿ ಕಡೆ ಹೆಚ್ಚು ಗಮನ ಕೊಡ್ತಾರೋ ಅವರು ವಿಷನರೀಸ್ ಆಗ್ತಾರೆ. ಅದಕ್ಕೆ ಹೇಳ್ತಾರೆ, ಅಧಿಕಾರ ಚಾಲಕರಲ್ಲಿ 2 ದರ್ಜೆಗಳು ಉಂಟು. ರಾಜ್ಯ ವಿಚಕ್ಷಣರು ಅಂದರೆ ಸ್ಟೇಟ್ಸ್ಮನ್, ನಿಯುಕ್ತ ನಿರ್ವಾಹಕರು ಅಡ್ಮಿನಿಸ್ಟ್ರೇಟರ್ಸ್. ಕೆಲಸ ಕೊಟ್ಟದ್ದನ್ನು ಚೊಕ್ಕವಾಗಿ ಮಾಡುವಂಥವ್ರು ಅಡ್ಮಿನಿಸ್ಟ್ರೇಟರ್ಸ್. ಆದರೆ ಮುಂದೇನಾಗ್ತದೆ ಅಂತ ತಿಳಿದುಕೊಂಡು ಮಾಡೋದಿದೆಯಲ್ಲ, ಅವರು ಕಾರ್ಯ ವಿಚಕ್ಷಣರು, ಸ್ಟೇಟ್ಸ್ಮನ್ ಅಂತ ಕರೀತಾರೆ. ಹಾಗೆ ನೋಡಿದರೆ DVG ಎಷ್ಟು ಅನಾಲಿಸಿಸ್ ಮಾಡಿದ್ದಾರೆ ನೋಡಿ. ಮೈಸೂರಿನ ದಿವಾನರುಗಳಲ್ಲಿ 4 ರಾಜ್ಯ ವಿಚಕ್ಷಣರು, 11ರಲ್ಲಿ 4 ಜನ ಸ್ಟೇಟ್ಸ್ಮನ್. ಅವ್ರು ಯಾರ್ಯಾರು ಅಂದರೆ ದಿವಾನ್ ರಂಗಾಚಾರ್ಲು, ದಿವಾನ್ ಶೇಷಾದ್ರಿ ಅಯ್ಯರ್, ಸರ್ ಎಂ ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್. ಈ 4 ಜನ. ಇವರು ಮಿಕ್ಕ 6 ಮಂದಿ, ತಂಬುಚೆಟ್ಟಿ, PN ಕೃಷ್ಣಮೂರ್ತಿ, VP ಮಾಧವರಾವ್, T ಆನಂದರಾವ್, AR ಬ್ಯಾನರ್ಜಿ, ಕಾಂತರಾಜ್ ಅರಸರು, ಅಡ್ಮಿನಿಸ್ಟ್ರೇಟರ್ ಎಂಬ ನಿಯುಕ್ತ ಕಾರ್ಯನಿರ್ವಾಹಕರ ದರ್ಜೆಯಲ್ಲಿ ಉನ್ನತರಾದವರು. ಅಂದರೆ 11 ಇಟ್ಟು ರಿಸಲ್ಟ್ ಕೊಡ್ತಾರೆ ಇವರು DVG. 4 ಜನ ಸ್ಟೇಟ್ಸ್ಮನ್ನು, ಉಳಿದವರೆಲ್ಲ 7 ಜನ ಅಡ್ಮಿನಿಸ್ಟ್ರೇಟರ್ಸು. ಅವ್ರು ಯಾರು ಕೆಟ್ಟವರು ಅಂತ ಯಾರು ಹೇಳಲ್ಲ, ಅವ್ರು ಚೆನ್ನಾಗೇ ಕೆಲಸ ಮಾಡಿದರು. ಆದರೆ ಸ್ಟೇಟ್ಸ್ಮನ್ ಆದವರು 4 ಜನ ಅಂಥೇಳಿ. ಅದಕ್ಕೆ ಈ ರಾಜ್ಯ ವಿಚಕ್ಷಣರು 4 ಬಗೆ, ಅವ್ರವ್ರ ಸಾಧನೆ ಏನಾಯಿತು ಅಂತ ಹೇಳಿಬಿಡ್ತಾರೆ. ರಂಗಾಚಾರ್ಲವರಿಂದ ಪ್ರಜಾ ಪ್ರಬೋಧನೆ, ಸಂಪತ್ ಪ್ರಗತಿ, ಆಡಳಿತ. ಶೇಷಾದ್ರಿ ಅಯ್ಯರವರಿಂದ ಸಂಪತ್ ಪ್ರಗತಿ, ಆಡಳಿತ ಆಯಿತು. ವಿಶ್ವೇಶ್ವರಯ್ಯರಿಂದ ಸಂಪತ್ ಪ್ರಗತಿ, ಪ್ರಜಾ ಶಿಕ್ಷಣ ಮತ್ತು ಆಡಳಿತ. ಪ್ರಜೆಗಳಿಗೆ ಶಿಕ್ಷಣ ಕೊಡುವಂಥ ಕೆಲಸವನ್ನು ವಿಶ್ವೇಶ್ವರಯ್ಯ ಮಾಡಿದರು. ಮಿರ್ಜಾ ಇಸ್ಮಾಯಿಲ್ರವರು ಸಂಪತ್ ಪ್ರಗತಿ, ಆಡಳಿತ, ಪ್ರಜಾ ಸಮಾಧಾನ ಈ ಕೆಲಸಗಳನ್ನು ಮಾಡಿ ಎಲ್ಲರೂ ಜಗಮಾನ್ಯರಾದರು. ಅವರ ಜೊತೆಗೆ ಇರೋದರಿಂದ ನಮ್ಮ ಜೀವನಕ್ಕೆ ಒಂದು ಧನ್ಯತೆ ಬರ್ತದೆ ಅಂತ ಹೇಳಿ ಈ 4 ದಿನಗಳ ಕಾಲ ಅಂಥ ಮಹನೀಯರನ್ನು ಸ್ಮರಿಸಿಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಂಥ ಗೋಖಲೆ ಸಂಸ್ಥೆಗೂ, ಇದನ್ನು ಆಗ ಮಾಡಿಕೊಟ್ಟಂಥ ಶ್ರೀಮತಿ ಸುಶೀಲಾ ಪಡಿಯಾರ್ರವರಿಗೂ ಮತ್ತು ಅತ್ಯಂತ ತಾಳ್ಮೆಯಿಂದ ಇದನ್ನು ಕೇಳಿದಂಥ ತಮಗೆಲ್ಲ ನನ್ನ ನಮಸ್ಕಾರಗಳು.